ಕರ್ತನೂ ಆಗಿರುವ ಯೇಸು ಕ್ರಿಸ್ತರ ಸುಮಧುರವಾದ ನಾಮದಲ್ಲಿ ಕರ್ತನ ಆಲಯದ ಒಳಗೆ ಬರುವನಿಗೆ ಆಶೀರ್ವಾದ ಅಂತ ವಾಕ್ಯ. ಕರ್ತನ ನಾಮನ್ನ ಆರಾಧಿಸುವುದಕ್ಕಾಗಿ, ಆತನ ಗೌರವಿಸುವುದಕ್ಕಾಗಿ ಬಂದಿರೋ ನಾವೆಲ್ಲರೂ ಕೂಡ ಕರ್ತನೇ ಈ ದಿನದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದಿದೆಯಪ್ಪ. ಯುದ್ಧದ ಭೀಕರತೆ, ಬರಗಾಲದ ಭೀಕರತೆ, ಕಣ್ಣೀರಿನ ಭೀಕರತೆ, ಅನೇಕ ವಿಧವಾದ ಹೋರಾಟಗಳ ಭೀಕರತೆಗಳ ಈ ಪ್ರಪಂಚದ ಮಧ್ಯದಲ್ಲಿ ನಮ್ಮನ್ನು ಸುಭದ್ರವಾಗಿ ಇಟ್ಟುಕೊಂಡು ಬಂದಿದೆಯಪ್ಪ. ಆ ಸುಭದ್ರವಾಗಿ ಇಟ್ಟದಕ್ಕಾಗಿ ಕರ್ತನಿಗೆ ನಮ್ಮ ಕರಗಳೆತ್ತಿ ದೇವರಿಗೆ ಸ್ತೋತ್ರ ಬಲಿ ಅರ್ಪಿಸೋಣ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀವೊಬ್ಬನೇ ದೇವರು, ನೀವೊಬ್ಬನೇ ರಕ್ಷಕನು, ನೀವೊಬ್ಬನೇ ದೇವರು, ನೀವೊಬ್ಬನೇ ರಕ್ಷಕನು. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ಜೀವದಿಂದ ಎದ್ದ ಯೇಸುವೆ ನಾ ಬಾಳುವೆ ನಿನಗಾಗಿಯೇ. ನೀವೊಬ್ಬನೇ ದೇವನು, ನೀವೊಬ್ಬನೇ ರಕ್ಷಕನು, ನೀವೊಬ್ಬನೇ ದೇವನು, ನೀವೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸರ್ವಶಕ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸಂತೋಷವಾಗಿ ಶಿಲುಬೆಯ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಶಿಲುಬೆಯ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಶಿಲುಬೆಯ ಯಜ್ಞದಿ ನನಗಾಗಿಯೇ ಜೀವ ನೀಡಿದೆ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ಮರಣದ ಬಾಗಿಲಿಂದ ಯೇಸು ನನ್ನನ್ನು ತಪ್ಪಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನಕರ್ತ ನೀನೇ. ನನ್ನ
ರಕ್ತದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. Hallelujah, 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 hallelujah. ಕ್ರಿಸ್ತನ ರಕ್ತದಿಂದಲೇ ನನ್ನ ಎಲ್ಲ ಮರಣ ನೀಗಿತು. ಕ್ರಿಸ್ತನ ರಕ್ತದಿಂದಲೇ ನನ್ನ ಎಲ್ಲ ಮರಣ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ಬೆಳಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ಬೆಳಗಿತು. ಕ್ರಿಸ್ತನ ರಕ್ತದಿಂದಲೇ ನನ್ನ ಎಲ್ಲ ಮರಣ ನೀಗಿತು. ಕ್ರಿಸ್ತನ ರಕ್ತದಿಂದಲೇ ನನ್ನ ಎಲ್ಲ ಮರಣ ನೀಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ಬೆಳಗಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ಬೆಳಗಿತು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತ ನೀನೇ. ನನ್ನ ಧೂಳಿನಿಂದ ಎತ್ತಿದೆ ಸಮಾಧಾನ ಕರ್ತ ನೀನೇ.
ಆಮೆನ್. ಪಸ್ಕ ಹಬ್ಬ ಅಂದ್ರೇನು? ಯೇಸು ಕ್ರಿಸ್ತರ ಮರಣವನ್ನು ನೀವು ಕೊಂಡಾಡ್ತೀರಾ. ಯು ಆರ್ ಸೆಲೆಬ್ರೇಟಿಂಗ್ ದ ಡೆತ್ ಅಂಡ್ ದ ರಿಸರೆಕ್ಷನ್ ಅಂಡ್ ದ ಬರಿಯಲ್ ಅಂಡ್ ದ ಅಡೋರೇಷನ್ ಆಫ್ ಅ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆ ಟ್ರಂಪೆಟ್ ಊದೋದೇನು ತೋರಿಸ್ತಿದೆ? ದೇವರು ತೋರಿಸುತ್ತಂದ್ರೆ ಯೇಸು ಕ್ರಿಸ್ತನ ಜಯವನ್ನು ನೀವು ಸಡಗರದಿಂದ ಆಚರಿಸುವಂಥ. ಅದಕ್ಕೆ ಸಾಬತ್ ದಿನ ಅಂದ್ರೇನು? ಈ ಪಸ್ಕ ಹಬ್ಬ ಪ್ರತಿ ಸಂಡೇ ಏನು ತೋರಿಸ್ತೀರಾ ಅಂದರೆ, ಪ್ರತಿ ಭಾನುವಾರ ಬಂದಾಗೆಲ್ಲ ಶಿಲುಬೆ ಮೇಲೆ ದೇವರು ಮಾಡಿದ ಜಯವನ್ನು ನಾವು ಗಂಭೀರವಾಗಿ ಸಂತೋಷವಾಗಿ ಅವರನ್ನು ಕೊಂಡಾಡ್ತೀವಿ. ದೇವ್ರು ನಮ್ಮೊಳಗೆ ಸಂತೋಷ ಹಾಕಿದ್ದಾರೆ, ಸಂತೋಷ ಹಾಕಿದ್ದಾರೆ. ಎಂತೆಂಥ ವಿಚಿತ್ರ ಕಾಯಿಲೆಗಳು ಗುಣ ಆಗುತ್ತೆ. ಹೇಗೆ? ಆ ರಕ್ತ ಬರಬೇಕಾದ್ರೆ ಆ ರಕ್ತ ಗುಣ ಮಾಡುತ್ತೆ, ಆ ರಕ್ತ ಬರಬೇಕಾದ್ರೆ ಆ ರಕ್ತ ಬಿಡುಗಡೆ ಮಾಡುತ್ತೆ, ಆ ರಕ್ತ ಬರಬೇಕಾದ್ರೆ ನಮ್ಮ ಎಲ್ಲ ಸರಪಳಿಗಳು ತಾನಾಗಿ ಕೆಳಗೆ ಬೀಳುತ್ತೆ. ಪ್ರಿಯ ಮಕ್ಕಳೇ, ಯಾಕೆ ಗೊತ್ತಾ? ಆ ರಕ್ತದಲ್ಲಿ ಅಷ್ಟು ಮಹಿಮೆ ಇಡಲ್ಪಟ್ಟಿದೆ. ಇವತ್ತು ಆ ರಕ್ತದಲ್ಲಿ ನಮಗೆ ಎಂಥ ಒಂದು ಆಯುಧ ಇಟ್ಟಿದ್ದಾರೆ ಅನ್ನೋದನ್ನ ನೋಡಕ್ ಹೋಗ್ತಾರೆ. ಆ ರಕ್ತದಲ್ಲಿ ಎಂಥ ಮಹತ್ವದ ಶಕ್ತಿ ಇದೆ ಅನ್ನೋದನ್ನ ನೀವು ಇದರಲ್ಲಿ ಅನಲೈಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ದೇವರು ಹೇಳ್ತಾರೆ, ನಿಮ್ಮ ಮನೆಗಳ ಮೇಲೆ, ಆ ಬಾಗಿಗಳ ಮೇಲೆ 2 ನಿಲುವು ಪಟ್ಟಿಗಳ ಮೇಲೂ ನಿಮ್ಮ ತಲೆ ಬಾಗಿಲ ಮೇಲೆ ಈ ರಕ್ತವನ್ನ 2 ಕಂಬಗಳು ಅಂತದ್ದು. ಒಂದು ಕಂಬ, ಇನ್ನೊಂದು ಈ ಕಡೆ ಕಂಬ. ಅದೇನು ತೋರಿಸುತ್ತೆ? 2 ಕೈಗಳು, ಜೀಸಸ್ ಕೈಗಳದು. ಆ ಕೈಗಳು ಹೊಡೆಯಲ್ಪಟ್ಟಿತ್ತು. ಸೆಂಟ್ರದ್ದು ಬಾಗಿಲು ಅಂದರೆ ಏಸು ಹೇಳ್ತಾರೆ, ನಾನೇ ಬಾಗಿಲು. ಈ ಬಾಗಿಲು ಒಳಗೆ ಹೋಗೋನು ಸಂರಕ್ಷಣೆ ಆಗಿರ್ತಾನೆ. ನನ್ನ ಕುರಿಗಳಿಗೆ ನಾನೇ ಬಾಗಿಲು. ನನ್ನ ಕುರಿಗಳು ಒಳಗೆ ಹೋದಾಗ ಸಂಘರ್ಷ ಆಗಿದ್ದು ಹೊರಗೆ ಬಂದಾಗ ಮೇವನ್ನ ಕಂಡುಕೊಳ್ಳುತ್ತದೆ. ಆಗ ಒಳಗೆ ಹಾಕಿ ಬಾಕ್ಲು ಹಾಕ್ಬಿಡ್ತಾರೆ ದೇವರು. ಸಾಬತ್ ದಿನದ ಪಸ್ಕ ಹಬ್ಬದ ದಿನದಲ್ಲಿ ಬಾಕ್ಲು ಹಾಕಿ ರಕ್ತ ಹಾಕ್ತಾರೆ. ಆಗ ರಕ್ತ ಬರಬೇಕಾದ್ರೆ ಒಳಗೆ ಎಷ್ಟು ದೊಡ್ಡ ಪಾಪಿ ಇದ್ದಾನೆ, ಅವನು ಎಷ್ಟು ದೊಡ್ಡ ಮರ್ಡರ್ ಆಗಿದ್ದಾನೆ, ಎಷ್ಟು ದೊಡ್ಡ ಕ್ರೈಮ್ ಮಾಡಿದ್ದಾನೆ, ಎಷ್ಟೆಲ್ಲ ಪಾಪ ಮಾಡಿದ್ದಾನೆ ಅಂತ ಹೇಳಿ ಈ ದೇವರು ನೋಡೋದಿಲ್ಲ. ಅವ್ರು ನೋಡೋದು ಮನೆ ಬಾಗಿಲು ಮುಂದೆ ಇರೋ ರಕ್ತ ನೋಡ್ತಾರೆ. ಆ ರಕ್ತ ನೋಡ್ಬೇಕಾದ್ರೆ ದ ಲಾರ್ಡ್ ವಿಲ್ ಪಾಸ್ ಓವರ್ ಬಂದು ಆ ಅಭಿವೃದ್ಧಿ ಅವ್ರ ಆಶೀರ್ವಾದ ಮಾಡಿಕೊಡ್ತಾರೆ. ಪ್ರಿಯ ಮಕ್ಕಳೇ, ಇರುವತನೇ ನಿನ್ನ
ಎಲ್ಲೆಲ್ಲೂ ಇರುವ ಎಲ್ರೋಹಿ, ಎಲ್ಲೆಲ್ಲೂ ಇರುವ ಯೇಸುವೇ, ನಿನ್ನನ್ನೇ ಆರಾಧಿಸುವೆ ಯೇಸುವೇ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಳಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ದೇವರಿಗೆ ಸ್ತೋತ್ರ. ಈ ಪಸ್ಕ ಹಬ್ಬದಲ್ಲಿ ಎಲ್ಲ ಮಾಸಗಳಲ್ಲಿ ಇದೇ ನಿಮಗೆ ಮೊದಲ ಮಾಸ ಆಗ್ಬೇಕಂತೀರಿ. ಯಾಕೆ ಅಷ್ಟು ಮಹಿಮೆ ಕೊಡ್ತಾರೆ? ಅದು ಅವ್ರ ಮಗ. ದಟ್ ಈಸ್ ಇಸ್ ಓನ್ಲಿ ಬಿಲವಡ್ ಸನ್. And God want to glorify this son now. And God want to bring and introduce the blood of Jesus to the entire universe now. And that was a temporary the deliverance. And God wanted that was a foreshadow, but is yet to come the bigger redemption. ಇನ್ನೂ ದೊಡ್ಡ ರಕ್ತ ಬರಬೇಕಾಗಿತ್ತು. ತನ್ನ ಮಗನಾದ ಯೇಸು ಕ್ರಿಸ್ತ ರಕ್ತವನ್ನು ಶಿಲುಬೆ ಮೇಲೆ ಆತ ಡೆಮಾನ್ಸ್ಟ್ರೇಷನ್ ಮಾಡೋದಕ್ಕೆ ಇನ್ನೂ ಕಾಲ ಪೂರ್ಣ ಆಗಿರಲಿಲ್ಲ. ಗಲಾತ್ಯರಲ್ಲಿ ಪೌಲ್ ಹೇಳ್ತಾರೆ, ಕಾಲು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಜಗತ್ತಿಗೆ ಇನ್ ದ ಫುಲ್ನೆಸ್ ಆಫ್ ಹಿಸ್ ಟೈಮ್ ಗಾಡ್ ದಿ ಫಾದರ್ ಸೆಂಡ್ ಹಿಸ್ ಬಿಲವಡ್ ಸನ್ ಟು ದಿಸ್ ವರ್ಲ್ಡ್. ಕಾಲ ಪರಿಪೂರ್ಣ ಆದಾಗ ಟೈಮ್ ಇತ್ತು. ಆ ಟೈಮ್ ಆಗೋವರೆಗೂ ತಂದೆಯ ದೇವರು ವೆಯ್ಟ್ ಮಾಡ್ತಾ ಇದ್ರು. ನೋಡಿ, ಇವಾಗ ನಾವು ಈ ಪ್ರಪಂಚಕ್ಕೆ ಇಂಟ್ರೊಡ್ಯೂಸ್ ಆಗಿದ್ದೀವಿ. ಯಾರ್ಯಾರೋ ಹೊಟ್ಟೆಲ್ಲಿ ನಾವು ಹುಟ್ಟಿ ಬಂದಿದ್ದೇವೆ. ಎಷ್ಟೆಷ್ಟೋ ಪಾಪಗಳು ಮಾಡಿದ್ವಿ, ಎಷ್ಟೆಷ್ಟೋ ಕರ್ಮಗಳು ಕಟ್ಕೊಂಡ್ವಿ. ಅದನ್ನೆಲ್ಲ ದೇವ್ರು ನಮ್ಮ ಹತ್ರ ಎಷ್ಟು ಪಾಪ ಮಾಡಿದೆ, ಎಷ್ಟು ನೀನು ತಪ್ಪು ಮಾಡಿದೆ ಅಂತೇಳಿ ದೇವ್ರು ನಮ್ಮನ್ನ ಯಾವತ್ತೂ ಕೇಳಲಿಲ್ಲ. ಮಾರ್ಟಿನ್ ಲೂಥರ್ ಒಂದು ಬಾರಿ ಮಾರನೇ ದಿನ ಪ್ರಸಂಗ ಹೋಗೋದಕ್ಕೆ ಅವರು ಬಂದು ಪ್ರಸಂಗ ಮಾಡಿಯೋದಕ್ಕೆ ಒಂದು ಬುಕ್ಕಲ್ಲಿ ಎಲ್ಲ ಬರಿತಾ ಇದ್ರಂತೆ. ಎಲ್ಲೆಲ್ಲಿ ಇಂಪಾರ್ಟೆಂಟ್ ಇದೆ, ಆವಾಗಿನ ಕಾಲದಲ್ಲೆಲ್ಲ ಇಂಕಿತ್ತು, ರೆಡ್ ಇಂಕಲ್ಲಿ ಎಲ್ಲ ಟಿಕ್ ಮಾಡಿ ಬರೀತಾ ಇದ್ರಂತೆ. ಸಡನ್ನಾಗಿ ಸೈತಾನ್ ಬಂದು ನಿಂತ್ಕೊಂಡು ಬಂದು ಲಿಸ್ಟೇ ತೆಗೆದಂತೆ, ಈ ಅಪ್ಪಂದು ಪಾಪದ ಲಿಸ್ಟ್ನ, ಯೌವನ ಕಾಲದಿಂದ ಮಾಡಿದ ಪಾಪ ಲಿಸ್ಟು ಬಂಡ್ಲೆ ಅಂತೆ. ಒಂದು ಬಂಡ್ಲು ತೊಗೊಂಬ, 2 ಬಂಡ್ಲು ತೊಗೊಂಬ. ಅವ್ನು ಹೇಳೋದೆಲ್ಲ ಇದು ಕರೆಕ್ಟ್ ಅಂತೆ ಅಪ್ಪನಿಗೆ. ಅಯ್ಯೋ ಇವ್ನು ಕರೆಕ್ಟಾಗಿ ಹೇಳ್ತಾರಲ್ಲ, ಎಲ್ಲೆಲ್ಲಿ ಕಳ್ತನ ಮಾಡಿದೆ, ಎಲ್ಲೆಲ್ಲಿ ಬೈದೆ, ಎಲ್ಲೆಲ್ಲಿ ಸುಳ್ಳು ಹೇಳಿದೆ, ಕರೆಕ್ಟಾಗಿ ಹೇಳ್ತಾನೆ. ನಮ್ಮ ಅಮ್ಮನಿಗೆ ಮಾರಿಸ್ದೆ, ಅಪ್ಪನಿಗೆ ಮಾರಿಸ್ದೆ, ಡೀಟೇಲಾಗಿ ವಿಷನಾಗಿ ತೋರಿಸ್ತಾನಲ್ಲ, ಎಲ್ಲ ಲಿಸ್ಟಾಗಿ ಇರ್ಕೊಳ್ಳೋ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಂತೆ. ಅಪ್ಪ ಹೇಳ್ದಂತೆ, ಯಾಕೋ ಅಳ್ತಿದ್ಯಾ? ಅವ್ನು ಹೇಳೋದೆಲ್ಲ ಕರೆಕ್ಟ್ ಅಲ್ಲಪ್ಪ, ನಿನ್ನ ಹತ್ರ ಏನಿದೆಯೋ ಅಂತ ಕೇಳಿದಂತೆ. ಏನಿಲ್ಲ ಬೇರೆ ಇಂಕಿದೆ, ಆ ರೆಡ್ಡಿಂಗ್ ತೊಗೊಂಡೋದ್ರ ಮೇಲೆ ಎಸೆಯೋ ಅಂದ್ರಂತೆ. ಆ ರೆಡ್ಡಿಂಗ್ ತೊಗೊಂಡೋದ್ರ ಮೇಲೆ ಹಿಂಗೆ ಎಸೆದ್ರಂತೆ. ಎಸ್ದಿದ ತಕ್ಷಣ ಹಂಗೆ ಪೇಪರೆಲ್ಲ ಬರ್ನ್ ಆಗ್ಬಿಟ್ಟು ಅವನು ಬರ್ನ್ ಆಗ್ಬಿಟ್ನಂತೆ ಸೈತಾನ್. ಅಪ್ಪ ಹೇಳದಂತೆ, ನನ್ನ ರಕ್ತದಲ್ಲಿ ಅಷ್ಟು ಮಹಿಮೆ ಇದೆ ಮಗ, ನೀನು ಎಷ್ಟು ತಪ್ಪು ಮಾಡಿದೆ ಅಂತೇಳಿ ನಾನು ನಿನ್ನ ಸೇವಕನ ಕರೀಲಿಲ್ಲ. ನಿನ್ನ ಹಣೆ ಮೇಲೆ ರಕ್ತ ಇರೋದ್ರಿಂದ ನಿನ್ನ ಸೇವಕನ ಕರೆದಿದ್ದೀನಿ. ನಿನ್ನ ಒಳಗಡೆ ಇರೋ ಪಾಪ ನನಗೆ ಬೇಕಾಗಿಲ್ಲ ಮಗನೇ. ಇಸ್ರಾಯೇಲ್ ಮಕ್ಕಳು 430 ವರ್ಷ ಎಲ್ಲಾ ವಿಧದ ವಧವಾದ ಕೆಲಸ ಮಾಡಿ ಮುಗಿಸಿದ್ರು, ವಧವಾದ ವಿಗ್ರಹಗಳು ಮಾಡಿದ್ರು, ಬೇಡದಿರೋ ವಿಗ್ರಹ ಆಹುತಿಗಳ ಕೊಟ್ಟರು, ಮಕ್ಕಳ ಬಲಿಗಳು ಕೊಟ್ಟರು. ದೇವರು ಅವ್ರ ಪಾಪಗಳನ್ನ ಗಮನಕ್ಕೆ ತಗೊಂಬರ್ಲಿಲ್ಲ ಮಕ್ಕಳೇ. ಕೀರ್ತನೆ 32:32 ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು, ಯಾರ ಅಪರಾಧಗಳು ಮನ್ನಿಸಲ್ಪಟ್ಟಿದೆಯೋ ಅವರು ಭಾಗ್ಯವಂತರು. 430 ವರ್ಷ ಆ ಪಾಪವನ್ನು ಮಾಡಿದ್ದ ಒಂದು ಆರಾಧನೆ ಇಲ್ಲ, ಒಂದು ಟೈತ್ ಆಫರಿಂಗ್ ಇಲ್ಲ, ಒಂದು ದೇವ್ರ ವಾಕ್ಯಕ್ಕೆ ಮನನ ಇಲ್ಲ, ಏನೂ ಇಲ್ಲ ಮಕ್ಕಳೇ. ಆದರೆ ಇವ್ರನ್ನ ಬಾಕ್ಲಾಕ್ಬಿಟ್ಟು ದೇವ್ರ ಆ ರಕ್ತ ಹಾಕ್ತಾರಲ್ಲ, ಆ ರಕ್ತ ಹಾಕಿದಾಗ ದ ಬ್ಲಡ್ ಹ್ಯಾಸ್ ಕವರ್ಡ್ ದ ಎಂಟೈರ್ ಸಿನ್ ಆಫ್ ದರ್ ಲೈಫ್. ಆ ಇಡೀ ಅವ್ರ ಜೀವನದಲ್ಲಿ ಜಿಂದಗಿಯ ಒಳಗೆ ಮಾಡಿದ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ ಅವನ ಬಿಡುಗಡೆ ಮಾಡಿ ಆ ಪಾಪನ ಕ್ಷಮಿಸ್ಬಿಡ್ತು. ಎಲ್ಲಿ ಆ ರಕ್ತ ಇರಲಿಲ್ಲ ಆ ಮನೆಗಳಲ್ಲಿ ಆಕ್ರಂದನವಾದ ಧ್ವನಿಗಳು ಬಂತು. ಪ್ರಿಯ ಮಕ್ಕಳೇ, ದೇವ್ರು ಹೇಳ್ತಾರೆ ಮೋಸೆಗೆ, ಹೋಗು ನಾನು ಈ ಜನಗಳನ್ನ ಬಿಡುಗಡೆ ಮಾಡ್ಕೊಂಬರ್ತೀನಿ. ಅಪ್ಪ ಅವನು ಹೇಳ್ತಾನೆ, ಅಪ್ಪ ನನ್ನ ಕೈಯಲ್ಲಿ ಆಗಲ್ಲಪ್ಪ, ಭಯಂಕರ ಜನ, ಒಳ್ಳೆ ಇವ್ರ ಥರ ಜರ್ಮನೀಸ್ ಥರ ಟಾರ್ಮೆಂಟರ್ಗಳು ಅವರಲ್ಲ, ಬ್ರುಟಾಲಿಟಿ ಅವರು, ತುಂಬ ಕುರುರಿಗಳಪ್ಪ, ಅವ್ರನ್ನ ಹತ್ರ ಬಿಡಿಸ್ಕೊಳಕ್ಕಾಗಲ್ಲ. 70 ಲಕ್ಷ ಜನ ಇದ್ದಾರೆ, 70 ಲಕ್ಷ ಸೈನಿಕರಿಂದ ನಾವು ಬಿಡುಗಡೆ ಮಾಡೋಕ್ಕೆ ನಮ್ಮ ಕೈಲಿ ಯಾವ ಆಯುಧ ಇಲ್ಲ, ಯಾವುದು ಏನೂ ಇಲ್ಲಪ್ಪ ಅಂತ ಹೇಳ್ತಾನೆ. ಆಗ ಮೋಸ ಹತ್ರ ದೇವ್ರು ಹೇಳ್ತಾರೆ, ನಾನಿದ್ದೀನಿ ಕೊಡ ನಿನ್ನ ಜೊತೆ, ನೀನಿದೆಯಪ್ಪ, ಆದರೆ ನನ್ನ ಹತ್ರ ಏನು ಇಲ್ವೇ ಕೈಯಲ್ಲಿ. ಅವಾಗ ಹೇಳ್ತಾರೆ, ಕೈಯೊಳಗೆ ಏನಿದೆ ನಿನ್ನ ಹತ್ರ? ಬೇರೆ ಒಂದು ಕೋಲ್ ಇದೆಯಪ್ಪ, ಆ ಕೋಲ್ನ ಕೆಳಗೆ ಹಾಕೋ ಅಂತಾರೆ. ಕೋಲ್ನ ಕೆಳಗೆ ಹಾಕಿದ ತಕ್ಷಣ ಅದು ಹಾವು ಆಗ್ಬಿಡುತ್ತೆ. ಹಾವು ಆಗಿದ ತಕ್ಷಣ ಎದುರು ಓಡ್ತಾನೆ ಅವನು. ಆಗ ದೇವ್ರು ಯಾಕೆ ಓಡ್ತಿದ್ಯಾ? ಹಾವು ಬಂತು, ಏನೇ ವರಿ ಮಾಡಬೇಡ, ಹೋಗಿದ್ರೆ ಬಾಲ ಹಿಡ್ಕೊ ಅಂತ ಹೇಳ್ತಾರೆ.
ಬಾಲ್ ಹಿಡಿದ ತಕ್ಷಣ ಮತ್ತೆ ಅದು ಕೋಲ್ ಆಗತ್ತದು. ನನ್ನ ಪ್ರಿಯ ಮಕ್ಕಳೇ, ಕೋಲ್ ಆಗ್ಬಿಡತ್ತೆ. ಕೋಲ್ ಆಗಿದ ತಕ್ಷಣ ಅದೇ ಹೇಳ್ತಾರೆ, ಈ ಕೋಲ್ನ ತಗೊಂಡೋಗು, ಈ ಕೋಲಿಂದನೇ ಇಡೀ ನನ್ನ ಸಾಮ್ರಾಜ್ಯವನ್ನ ಹೊರಗಡೆ ಕರ್ಕೊಂಡ್ಬರ್ತೀನಿ. ನನಗೆ ಯಾವ ಆರ್ಮಿ ಬೇಡ, ಯಾವ ನೇವಿ ಬೇಡ, ಯಾವ ಏರ್ ಫೋರ್ಸ್ ಬೇಡ, ಯಾವ ಆಯುಧ ಬೇಡ, ಯಾವ ವಿಧದ ಸೈನಿಕರು ಬೇಡ. ನನಗೆ ನನ್ನ ಭುಜಬಲ ಪರಾಕ್ರಮದಿಂದ ಈ ಸೇನೆಗಳನ್ನ ಕರ್ಕೊಂಡು ಹೊರಗಡೆ ಬರ್ತೇನೆ. ನಾನು ಒಡಂಬಡಿಕೆ ಮಾಡಿದ ಈ ಒಡಂಬಡಿಕೆ ಆಶೀರ್ವಾದವಾಗಿ ದೇವರ ಅಗ್ನಿ ನನ್ನ ಮಕ್ಕಳ ಮೇಲೆ ಇಳಿದು ಬರುತ್ತೆ. ಆ ನಮಗಾಗಿ ಬೇಡುವ ರಕ್ತ, ಆ ರಕ್ತ ಜಯ ಯಾವಾಗ ಬರುತ್ತೆ ಪ್ರಿಯ ಮಕ್ಕಳೇ, ಆ ರಕ್ತದಲ್ಲಿ ಬಂದಾಗ ದೇವರಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನ ಅವರು ಮಾಡಕ್ಕೆ ಇಷ್ಟಪಡ್ತಾರೆ. ಚಪ್ಪಾಳೆ ಬರಲಿ. ಯಾವಾಗ ಬರುತ್ತೆ ಪ್ರಿಯ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಇದುವರೆಗೆ ನೀವು ಮಾಡದೇ ಇದ್ದಂತ, ನೋಡದೇ ಇದ್ದಂತ ಸಂಪತ್ತುಗಳನ್ನ ನಿಮ್ಮ ಅಕೌಂಟ್ಗೆ ಅದು ವರ್ಗಾವಣೆ ಮಾಡೋದಕ್ಕೆ ಅದು ಸಹಾಯ ಮಾಡುತ್ತೆ. ಅದಕ್ಕೆ ಕರ್ತನಾದ ಯೇಸು ರಕ್ತ ಯಾವಾಗ ನೀವು ಜಪಿಸ್ತೀರಾ, ಆಗ ದೇವರು ಹೇಳ್ತಾರೆ ನಿಮ್ಮ ದರಿದ್ರಗಳು ದೂರ ಆಗತ್ತೆ, ಕಣ್ಣೀರುಗಳು ದೂರ ಆಗತ್ತೆ, ಶಾಪಗಳು ದೂರ ಆಗತ್ತೆ, ಬಂಧನಗಳು ದೂರ ಆಗತ್ತೆ. ಯಾಕಂದ್ರೆ ರಕ್ತ ನಿಮಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೆ. ನೀವೇನು ಮಾಡೋದು ಬೇಕಾಗಿಲ್ಲ. ಓನ್ಲಿ ಯು ಹ್ಯಾವ್ ಟು ಬಿಲೀವ್ ಅಂಡ್ ರಿಸೀವ್ ದಟ್ ಬ್ಲಡ್. ಯು ನೋ ಇಟ್ ಟು ಇದನ್ನ ಹೆಂಗಾಯ್ತು ಏನಾಯ್ತು ಅಂತ ಅದು ಎಕ್ಸ್ಪ್ಲೇಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಯು ಬಿಲೀವ್ ವಾಟ್ ಎವರ್ ಗಾಡ್ ಹಸ್ ಡನ್ ದಟ್ ವಿಕ್ಟ್ರಿ. ಆ ಸಾಲ್ವೇಷನ್ನ ನೀನು ನಂಬಬೇಕಷ್ಟೇ. ದೇವರೇ ನಾನು ನಂಬ್ತೀನಿ ಕಣ್ಣು ಮುಚ್ಕೊಂಡು, ಇದು ನನಗಾಗಿ ಆಗಿದೆ, ಇದು ನನಗಾಗಿ ನೆರವೇರುತ್ತೆ. ನಾನು ಹೇಳ್ತೀನಿ, ಅದ್ರ ವಿಶ್ವಾಸ ನಿಮ್ಗಿಲ್ಲ ನೋಡಿ. ಅದೆಲ್ಲ ಏನು ತೋರಿಸುತ್ತೆ? ಅದು ಮೋಸೆ ಆ ಕಾಲದಲ್ಲಿ ದೇವರು ಅವನಿಗೆ ಕೋಲ್ ಕೊಟ್ಟರು. ಆ ಕೋಲ್ ವಿಗ್ರಹಾರಾಧನೆ. ಆ ವಿಗ್ರಹಾರಾಧನೆ ದೇವ್ರಿಗೆ ಗೊತ್ತಿಲ್ವಾ? ದೇವ್ರಿಗೆ ಅಷ್ಟು ಬುದ್ಧಿ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ಇವರು ವಿಗ್ರಹಗಳು ಮಾಡ್ಬಿಡ್ತಾರಂತ. ಇಲ್ಲ ರೀ, ಅವ್ರ ದೃಷ್ಟಿಗೆ ಅದು ಪವಿತ್ರವಾಗಿದೆ. ಅವ್ರ ದೃಷ್ಟಿಗೆ ಪವಿತ್ರ ಆದ್ಮೇಲೆ ನೀನು ಯಾಕೆ ಅದನ್ನು ಯೋಚನೆ ಮಾಡ್ತೀಯಾ? ಇವತ್ತು ನಮಗೆ ದೇವರು ವಾಕ್ಯ ಕೊಟ್ಟಿದ್ದಾರೆ. ಕೋಲ್ಗಿಂತ ಪವರ್ಫುಲ್ ಆಗಿರೋದು ವಾಕ್ಯ ಕೊಟ್ಟಿದ್ದಾರೆ. ಆಕಾಶ ಭೂಮಿ ಅಳಿದು ಹೋದರು, ನನ್ನ ಮಾತುಗಳು ಎಂದಿಗೂ ಅಳಿಯುವುದಿಲ್ಲ. ಅವಾಗ ಇನ್ನೂ ವಾಕ್ಯ ಬಂದಿರಲಿಲ್ಲ. ವಾಕ್ಯ ಅವನಿಗೆ ಕೊಟ್ಟಿದ್ರು. ಆ ವಾಕ್ಯಕ್ಕೆ ಪ್ರತಿರೂಪವಾಗಿ ಆ ಕೋಲ್ನ ಕೊಟ್ಟರು. ಆ ಕೋಲ್ನ ಕೊಟ್ಟು ಎಲ್ಲೆಲ್ಲ ಕೋಲ್ ಎತ್ತಕ್ಕೆ ಹೋಗ್ತೀಯಾ? ವಾಟ್ ಎವರ್ ಯು ಡಿಕ್ರಿ ಅಂಡ್ ಡಿಕ್ಲೇರ್, ಈ ಕೋಲ್ ಎತ್ಕೊಂಡು ಏನು ನುಡಿತೀಯ ನೀನು? ಆ ಕೋಲಲ್ಲಿ ನನ್ನ ಭುಜಬಲ ಪರಾಕ್ರಮನ ನಾನು ತೋರಿಸ್ತೀನಿ ಅಂತ ಹೇಳಿದ್ರು. ಆಗ ಇವತ್ತೊಂದು ರೋಗಿ ಬರ್ತಾನಂದ್ರೆ, ಒಂದು ವ್ಯಾಧಿ ಬರ್ತಾನಂದ್ರೆ, ಅವನಿಗೆ ನಾನು ಕೈ ಚಾಚಿ ಯೇಸು ನಾಮದ ಗುಣ ಆಗು ಅಂದ್ರೆ, ನಾನು ಲಿಟ್ರಲ್ ಆಗಿ ಅವನ ಮೇಲೆ ಕೋಲ್ ಚಾಚ್ತೀನಿ. ಗೊತ್ತಾಗ್ತದೆ ನಿಮಗೆ? ಮೋಸೆ ಕೋಲೆ ನಾನು ಚಾಚ್ತೀನಿ ಅವ್ರಿಗೆ. ಎಷ್ಟೋ ವ್ಯಕ್ತಿ ದರ್ಶನ ನಾನು ನೋಡಿದ್ದೀವಿ. ಆ ಪ್ರೇ ಮಾಡಬೇಕಾದ್ರೆ ನಾನು ಪ್ರೇ ಮಾಡ್ತಾ ಇದ್ದೀನಿ, ಸೈತಾನ್ ಬಿಡುಗಡೆ ಆಗ್ತಾ ಇದೆ. ನನ್ನ ಕೋಲಲ್ಲಿ ಒಂದು ಸುವರ್ಣ ದಂಡ ತರ ಆ ಕೋಲ್ ಚಾಚಲ್ಪಟ್ಟಿದೆ. ಏನ್ ತೋರ್ಸುತ್ತೆ ಆ ಕೋಲು? ಯೇಸುವಿನ ಸುವರ್ಣ ಮಹಿಮೆ, ಅದು ಅವರ ತೇಜಸ್ಸು, ಅವರ ಘನತೆ, ಅವರ ಗೌರವ ಆ ವಾಕ್ಯದಲ್ಲಿ ಇಡಲ್ಪಟ್ಟಿದೆ. ದೇವರ ಸ್ತೋತ್ರ. ಆಶೀರ್ವಾದ ಅನ್ನೋದು ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವ್ದು ಬರಕ್ಕಾಗಲ್ಲ ಅಂತ ಹೇಳ್ತೀರಾ, ದೇವರಲ್ಲಿ ಬರೋ ಹಾಗೆ ದೇವರಲ್ಲಿ ಕಾರ್ಯ ಮಾಡ್ತಾರೆ ಪ್ರಿಯ ಮಕ್ಕಳೇ. ಆಗ ದೇವರು ಮೋಸೆನ ಕಳಿಸ್ತಾರೆ, ಹೋಗು ಅಂತೇಳಿ. ಆಗ ಮೋಸೆ ಬಂದು ಫರೋನ್ ಮುಂದೆ ನಿಂತ್ಕೊಂಡು ನೈಲ್ ನದಿ ಹತ್ರ ನಿಂತ್ಕೊಳ್ತಾನೆ. ಕಾವೇರಿ ನದಿ ಅಂತ ಹೇಳ್ತೀವಲ್ಲ, ಹಾಗೆ ನೈಲ್ ನದಿ ಆಗಿನ ಕಾಲದಲ್ಲಿ ಆ ನದಿ ಮುಂದೆ ನಿಂತ್ಕೊಂಡು ಹೇಳ್ತಾರೆ, ರಾಜ ದೇವ್ರು ಈ ಜನಗಳನ್ನ ಬಿಡುಗಡೆ ಮಾಡಕ್ಕೆ ಹೇಳಿದ್ದಾರೆ, ಇವನು ಬಿಡುಗಡೆ ಮಾಡ್ಬಿಡು. ಒಳ್ಳೆ ರೀತಿಲಿ ಹೇಳ್ತಾ ಇದ್ದೀವಿ, ಒಳ್ಳೆ ರೀತಿಲಿ ಬಿಡುಗಡೆ ಮಾಡ್ಬಿಡು. ಇಲ್ಲ ಅಂದರೆ ನೋಡಬಾರ್ದ ನೋವುಗಳೆಲ್ಲ ನೀನು ನೋಡ್ಬೇಕಾಯ್ತದೆ. ಕೆರಿದೇವರ ಜಾಗದಲ್ಲೆಲ್ಲ ನೀನು ಕೆರ್ಕೋಬೇಕಾಯ್ತದೆ. ಕಾಣದೇ ಇರೋ ಅವಮಾನಗಳೆಲ್ಲ ನೀನು ನೋಡ್ಬೇಕಾಗತ್ತೆ. ಇಡೀ ರಾಜ್ಯನೇ ಸರ್ವನಾಶ ಆಗತ್ತೆ. ಆದರೆ ಇದೆಲ್ಲ ನೀನು ನಮ್ಮ ಹತ್ರ ರೀಲ್ ಬಿಡಬೇಡ. ನಿನ್ನ ಹತ್ರ ಇರೋದೊಂದು ಕೋಲು, ಈ ಡಮ್ಮಿ ಕೋಲ್ ಹಿಡ್ಕೊಂಡು ನಿನ್ನ ಹತ್ರ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀಯಲ್ಲ. ಸಾವಿರ ರಥಗಳು ಹಿಡ್ಕೊಂಡು, ಕತ್ತಿ ಕಡಗ ಹಿಡ್ಕೊಂಡು ಈ ಸಾಮ್ರಾಜ್ಯನ ಕಟ್ಟಿದ್ದೀನಿ ಕೊಡಲೆ ಮುಟ್ಟಾಳ. ನೀನು ನನ್ನ ಹತ್ರ ಬಂದು ಕೋಲ್ ಹಿಡ್ಕೊಂಡು ಬಿಲ್ಡಪ್ ಕೊಡ್ತೀಯ. ಅವನು ಹೇಳ್ತಾನೆ, ಈ ಕೋಲಲ್ಲಿ ಏನು ಬಿಲ್ಡಪ್ ಕಾಣ್ತಾ ಇಲ್ಲ. ಕೆಲವರು ಹೇಳ್ತಾರೆ ಕಲ್ವಾರಿ ಶಿಲ್ವೆ ಏನಿಲ್ಲ ಅಂತ, ಅದು ಸಾಧಾರಣ. ಇಲ್ಲ ರೀ, ಅದ್ರಲ್ಲಿ ದೊಡ್ಡ ಮಹಿಮೆ ಇದೆ ರೀ. ಆ ಕೋಲಲ್ಲಿ ದೇವ್ರು ಮುಟ್ಟಾಯ್ತು. ಆ ಮುಟ್ಟಿದ ಮೇಲೆ ಅಪ್ಪ ಹೇಳ್ತಾರೆ, ಅವನು ಆಟ ಮಾಡ್ತಾ ಇದ್ದಾನ, ವರಿ ಮಾಡಬೇಡ, ಕೋಲ್ನ ಸಮುದ್ರದ ಆ ನದಿ ಮೇಲೆ ಚಾಚು ನೀನು ಅಂತ ಹೇಳ್ತಾರೆ. ನದಿ ಮೇಲೆ ಚಾಚಿದ ತಕ್ಷಣ ನದಿನೇ ರಕ್ತ 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 ರಕ್ತವಾಗಿ ಆಗಿ ಹೋಗ್ಬಿಡುತ್ತೆ. ಅದನ್ನೇ ನೋಡಕ್ ಹೋಗ್ತೀರಾ ಯಾವ ರೀತಿ ರಕ್ತ ಆಗತ್ತೆ, ಯಾವ ರೀತಿ ಆ ಜನಗಳಿಗೆ ಬಂಧನ ಇತ್ತು, ಯಾವ ರೀತಿ ಇವರಿಗೆ ಉಪದ್ರವಗಳನ್ನು ಕರೆತು ಕಪ್ಪೆಗಳನ್ನ ಬರೆಸಿ, ಏನುಗಳನ್ನ ಬರೆಸಿ, ಮಿಡತೆಗಳನ್ನ ಬರೆಸಿ, ಇಡೀ ಮನೆಗಳಲ್ಲಿ ಬಾವಿಗಳಲ್ಲಿ ಎಲ್ಲ ಕೆರೆಗಳೆಲ್ಲ ರಕ್ತಮಯವಾಗಿ ಆ ಇಡೀ ಊರು ಅವರ ಇಡೀ ಎಕನಾಮಿಕ್ ಕ್ರೈಸಿಸ್ನ ನಿಲ್ಲು ಮಾಡಿ, ಅವರ ಜೀವನವನ್ನು ದೇವರು ದುಃಖಿಸಿ ಅವರೆಲ್ಲವನ್ನ ಕೊನೆ ಮಾಡಿ ಕೊನೆಗೆ ಜನಗಳನ್ನ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಬೇಕಾದ್ರೆ ಎಲ್ಲ ಬೆಳ್ಳಿ ಬಂಗಾರಗಳನ್ನ ಅವ್ರ ಕೈಲಿ ಕೊಡಕ್ಕೆ ಅವ್ರು ಆರಂಭ ಆಗ್ತಾರೆ. ಯಾವಾಗ ನಮ್ಗೆ ರಕ್ಷಣೆ ಸ್ಟಾರ್ಟ್ ಆಗಿತ್ತು ಅಶೋಕ್ ಅವರೇ, ನನ್ನ ಜರ್ನಿನೇ ಸ್ಟಾರ್ಟ್ ಆಯ್ತು, ಪ್ರಯಾಣ ಸ್ಟಾರ್ಟ್ ಆಯ್ತು, ಆರಂಭ. ಅದೇ ಪ್ರಯಾಣ ಇಲ್ಲಿ, ಅವ್ರ ಪ್ರಯಾಣ ಆರಂಭ ಆಯ್ತು. ಹೇಗೆ ಪ್ರಯಾಣ ಆರಂಭ ಆಗತ್ತೆ?
You are coming out with a victorious hand. Amen. You are coming out with a blessing. Hallelujah. You are coming out with a silver and gold. ಚಿನ್ನ ಬೆಳ್ಳಿ ಬಂಗಾರದೊಂದಿಗೆ ನೀವು ಹೊರಗಡೆ ಬರ್ತೀಯ ಅಂತ ಹೇಳ್ತಾರಪ್ಪ. Hallelujah. ಯಾಕಂದ್ರೆ ಕಲ್ವಾರಿ ಶಿಲುಬೆಯಲ್ಲಿ ಸೈತಾನ ನಮ್ಮನ್ನು ಏನೆಲ್ಲ ಮಾಡಿ ಇಟ್ಟಿದ್ದಾನೆ, ಯಾವುದೆಲ್ಲ ಕದ್ದುಕೊಂಡಿದ್ದಾನೆ, ಅವುಗಳನ್ನ ಕದ್ದಿದ್ದನ್ನ ಅದೇ ದೇವರು ಹೇಳ್ತಾರೆ, ಸೈತಾನ ಸೂಲುವುದಕ್ಕೂ ನಾಶ ಮಾಡೋದಕ್ಕಾಗಿ ಕದಿಯೋದಕ್ಕಾಗಿ ಬಂದಿದ್ದಾನೆ. ಆದರೆ ನನ್ನ ಕುರಿಗಳಿಗೆ ನಾನು ಜೀವ ಕೊಡಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ನಾನು ಬಂದೆ ಅಂತ. Amen. Hallelujah. ಹಾಗೆ ಈ 3 ಹಬ್ಬಗಳನ್ನು ತೋರಿಸುತ್ತೆ. ಈ 7 ಹಬ್ಬಗಳಲ್ಲಿ 3 ವಿಶೇಷವಾದ ಹಬ್ಬ. ಒಂದೇ ಹಬ್ಬ, ಒಂದೇ ಲ್ಯಾಂಪು, ಸೆಂಟ್ರಲ್ ಲ್ಯಾಂಪು, ಕೊನೆ ಲ್ಯಾಂಪು. ಮೊದಲನೇದು ಮರಣ, ಸೆಂಟ್ರದು ಪುನರುತ್ಥಾನ, ಯೇಸು ಕ್ರಿಸ್ತರ ಪವಿತ್ರಾತ್ಮರ ಆಗಮನ ಕೊಡೋದು, ಕೊನೆಗೆ ಮಿಲಿಯನ್ ಕಿಂಗ್ಡಮ್. ಈ 3 ಹಬ್ಬಗಳು ಧರ್ಮೋಪದೇಶ 16 ಹೇಳುತ್ತೆ. ಓದಿ ಅದನ್ನ. ಉಳಿ ಇಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಆಮೆನ್. ಪಂಚಶತಮ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತು ವರ್ಷಕ್ಕೆ ಮೂರಾವರ್ತಿ ನಿಮ್ಮಲ್ಲಿರುವ ಗಂಡಸರೆಲ್ಲರೂ ನಿಮ್ಮ ದೇವರಾದ ಯೆಹೋವನ ಸನ್ನಿಧಿಯಲ್ಲಿ ಆತನು ಹಾದುಕೊಳ್ಳುವ ಸ್ಥಳದಲ್ಲಿ ಕಾಣಿಸಿಕೊಳ್ಳಬೇಕು. ಒಬ್ಬರು ಕೈಯಲ್ಲಿ ಕಾಣಿಕೆ ಇಲ್ಲದೆ ಆತನ ಸನ್ನಿಧಿಗೆ ಬರಕೂಡದು. ಅಪ್ಪ ಹೇಳ್ತಾರೆ, ಒಬ್ಬರು ಕಾಣಿಕೆ ಅಂತ ಬರಬಾರದು. ಯಾಕೆ ನಿಮ್ಮನ್ನ ಬ್ಲೆಸ್ ಮಾಡಿದ್ದೀನಿ ನಾನು. ಈ 3 ಹಬ್ಬಗಳಲ್ಲಿ ನಿಮ್ಮನ್ನು ಬ್ಲೆಸ್ ಮಾಡಿದ್ದೇನೆ. 3 ಹಬ್ಬನೂ ಕೂಡ ಇದು ಕುತುಕಾಲ. ಈ ಕುತುಕಾಲದಲ್ಲಿ ನಾನು ನಿಮಗಾಗಿ ವಿಶೇಷವಾಗಿ ಮಳೆ ಬರೆಸ್ತೀನಿ, ವಿಶೇಷವಾಗಿ ಮುಂಗಾರು ಹಿಂಗಾರು ಮಳೆಗಳ ಬರೆಸ್ತೀನಿ. ಅವಾಗ ಯಾವುದು ಸಾಫ್ಟ್ವೇರ್ ಕಂಪನಿಗಳು ಇರಲಿಲ್ಲ. ಎತ್ತಿದ್ದು ಒಂದೇ ಒಂದು ಇರಿಗೇಷನ್ ವ್ಯವಸಾಯ ಒಂದೇ. ಆ ವ್ಯವಸಾಯದಲ್ಲಿರುವಂಥ ಆ 3 ಬೆಳೆಗಳನ್ನ ಆಶೀರ್ವಾದ ಮಾಡ್ತಾನೆ. ವರ್ಷಕ್ಕೆ 3 ಬೆಳೆ ಇತ್ತು ಇಸ್ರಾಯೇಲ್ ದೇಶದಲ್ಲಿ. ಒಂದು ಬಾರ್ಲಿ ಬೆಳೆ, ಇನ್ನೊಂದು ಗೋಧಿ ಬೆಳೆ, ಇನ್ನೊಂದು ಹಣ್ಣಿನ ಬೆಳೆ. ಬಾರ್ಲಿ ಹಾರ್ವೆಸ್ಟ್, ಇನ್ನೊಂದು ವೀಟ್ ಹಾರ್ವೆಸ್ಟ್, ಮೂರನೇದು ಫ್ರೂಟ್ ಹಾರ್ವೆಸ್ಟ್. ಈ 3 ಫ್ರೂಟ್ಗಳಲ್ಲಿ ಹಾರ್ವೆಸ್ಟ್ಗಳಲ್ಲಿ ಕೂಡ ಒಂದು ದೇವರು ನಿಮ್ಮ ಮನಸ್ಸು, ನಿಮ್ಮ ಜ್ಞಾನಕ್ಕೆ ಮೀರಿ ಒಂದು ಆಕಾಶ ದ್ವಾರ ತೆರಿತೀನಿ ಅಂತ ಹೇಳ್ತಾರೆ. Hallelujah. ಎಕ್ಸಾಂಪಲ್, ನಿಮ್ಗೆ 1 ಎಕರೆ ಜಮೀನಿದ್ದು 1 ಎಕರೆಲಿ 50 ಮೂಟೆ ನೀವು ಗೋಧಿ ಬೆಳೆಯೋದಾದ್ರೆ, ಆ ಪಸ್ಕಾ ಹಬ್ಬದಲ್ಲಿ ದೇವ್ರು ಹೇಳ್ತಾರೆ ಅದನ್ನ 500 ಮೂಟೆಯಾಗಿ ನಾನು ಬೆಳೆಸ್ಬಿಡ್ತೀನಿ ಅಂತ ಹೇಳ್ತಾರೆ. Hallelujah. 500 ಮೂಟೆಯಾಗಿ ಮಾಡ್ತೀನಿ. 4 ಎಕರೆಯಲ್ಲಿ 200 ಮೂಟೆ ಬರೋದಾಗಿದ್ರೆ ಆ 4 ಎಕರೆಲ್ಲಿ ನಾನು 1,500 ಮೂಟೆ ಬರೋ ಹಾಗೆ ನೀವು ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅಷ್ಟು ನೀವು ಮೂಟೆ ಕೊಟ್ಟ ಮೇಲೆ ನಿಮಗೆ ನೀವು ಹಬ್ಬಕ್ಕೆ ಬರ್ಬೇಕು. ಹೆಂಗ್ ಬರಬೇಕು? ಘನವಾಗಿ ಬರ್ಬೇಕು. 10ನೇ ವಾಕ್ಯವಾದ ಮಾದಲ್ಲಿ ಆ 7 ವಾರಗಳಾದ ನಂತರ ಪಂಚಶತಮದ ದಿನ ಜಾತ್ರೆಯನ್ನು ಆಚರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮಗೆ ಅನುಗ್ರಹಿಸಿದ ಬೆಳೆಗೆ ತಕ್ಕಷ್ಟು ಕಾಣಿಕೆಯನ್ನು ನೀವು ಆಗ ಆತನಿಗೋಸ್ಕರ ತರಬೇಕು. ಹೇಳಿ, ನಿಮ್ಮ ಬೆಳೆಗೆ ದೇವರು ಅನುಗ್ರಹಿಸಿದ ಬೆಳೆಗೆ ತಕ್ಕ ಹಾಗೆ ನಿಮ್ಮ ಕಾಣಿಕೆಯನ್ನ ತರಬೇಕು. ಎಷ್ಟು ಚೆನ್ನಾಗಿ ಶೆಟ್ರು ಲೆಕ್ಕ ಆಗ್ತಾ ನೋಡಿ ದೇವರು. ಯಾಕಂದ್ರೆ ಹಣ ನಿನ್ ದೇವ್ರು ಆಗ್ಬಾರ್ದು. ನಾನು ನಿಂಗೆ ಕೊಡ್ತೀನಿ, ನಿನ್ಗೆ ಹಣ ಸಿಕ್ಕಾಪಟ್ಟೆ ಕಂಡಪಟ್ಟೆ ಕೊಡ್ತೀನಿ. ಆದರೆ ಹಣ ಶುಡ್ ನಾಟ್ ಬಿಕಮ್ ಯುವರ್ ಗಾಡ್. ದ ಮನಿ ಶುಡ್ ನಾಟ್ ಬಿಕಮ್ ಯುವರ್ ಮಾಸ್ಟರ್. ಐ ಆಮ್ ಓನ್ಲಿ ದ ಮಾಸ್ಟರ್. ಎಲ್ಲ ಕೊಡ್ತೀನಿ, ಏನು ಬೇಕು ತಗೋ, ಅದು ನನ್ನ ನೀನು ಮರಿಬೇಡ. ನಾನು ನಿನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಐ ವಾಂಟ್ ಟು ಡ್ವೆಲ್ ಅಮಾಂಗ್ ಯು. ಸೊ ಆ 3 ಹಬ್ಬ ಏನು ತೋರಿಸುತ್ತೆ? ಒಂದು, ನನ್ನ ಮಗನ ಮೂಲಕ ನಿನಗೆ ಬಿಡುಗಡೆ ಮಾಡ್ತೀನಿ. ಎರಡನೇದು ಪಂಚಶತಮ ಹಬ್ಬ. ಅಂದರೆ ಆ ಹಬ್ಬದ ದಿನದಲ್ಲಿ ಸವಯೋತ್ ಹಬ್ಬದಲ್ಲಿ ಮೋಸೆ ಸೀನಾಯಿ ಬೆಟ್ಟದಲ್ಲಿ ಹೋಗಿ 10 ಕಟ್ಟೆಗಳನ್ನ ತೆಗೆದುಕೊಂಡು ಬಂದಂಥ ದಿನ ಅದು ಹಬ್ಬದ ದಿನ. ದೇವ್ರು ಹೇಳ್ತಾರೆ ಹೊಸ ಒಡಂಬಡಿಕೆಯಲ್ಲಿ, ಅವನು 10 ಕೊಟ್ಲೆಗಳು ತಗೊಂಬಂದ. ನಾನು ನನ್ನ ಮಗನ ಮೂಲಕ ಕೃಪೆನ ಇಳಿಸ್ತೀನಿ, ನಾನು ಪವಿತ್ರಾತ್ಮನ ಇಳಿಸ್ತೀನಿ, ನಾನು ವರದಾನ ಇಳಿಸ್ತೀನಿ. ಅವ್ನು ಬೇರೆ 10 ಕಟ್ಲೆ ತಂದ, ಅದು ಸ್ಟ್ರಿಕ್ಟ್ ಆಗಿತ್ತು. ಇದು ಲಿಬರಲ್ ಆಗಿದೆ. ಎಲ್ಲ ಕಡೆ ಬ್ಲೆಸ್ಸಿಂಗ್ ನಿನಗೆ. ಎಲ್ಲದಲ್ಲೂ ಅನ್ಫೇವರಬಲ್ ಮೆರಿಟು, ಎಲ್ಲ ಮೆರಿಟು, ಎಲ್ಲ ಕಡೆ ಕೃಪೆ, ಆಶೀರ್ವಾದ. ನನ್ನ ಪ್ರಿಯ ಮಕ್ಕಳು, ಅದೇ ನೀವು ವರದಿ ಇಲ್ಲ, ಅದೇ ನಿಮ್ಮನ್ನ ದೇವರು ವರದಿ ಮಾಡ್ತಾರೆ. ಕಿರಣ್ಗೆ ಮ್ಯಾಥ್ಸ್ ಅಲ್ಲಿ ಬೇರೆ 3 ಮಾರ್ಕ್ಸ್ ಬಂದೈತೆ. 100ಕ್ಕೆ ಎಷ್ಟು ಬಂದೈತೆ? 3 ಬಂದೈತೆ. ಆದ್ರೆ ದೇವ್ರು ಏನು ಮಾಡ್ತಾರೆ, ಮಾರ್ಕ್ಸ್ ಕಾರ್ಡ್ ಕೊಡ್ಬೇಕಾದ್ರೆ ಆ 3 ಈ ಕಡೆ 9 ಹಾಕ್ಬಿಡ್ತಾರೆ. ಅವನು 93 ಇಟ್ಕೊಂಡು ಬರ್ತಾನೆ, ಎಲ್ರ ಮುಂದೆ ಕೂತ್ಕೊಳ್ತಾರೆ. ಕೃಪೆ ಅಂದ್ರೆ ಏನು? ನೀವು ಯು ಆರ್ ನಾಟ್ ವರ್ದಿ ಇಟ್. ನಿಮ್ಗೆ ಏನು ಯೋಗ್ಯತೆ ಇಲ್ಲ. ಯಾವ ಪುಣ್ಯ ಕಾರ್ಯಗಳು ನೀವು ಮಾಡಲಿಲ್ಲ, ಯಾವ ರೀತಿಯಾದ ಘನವಾದ ಕಾರ್ಯಗಳು ನೀವು ಮಾಡಲಿಲ್ಲ. ನೀವು ಮಾಡದೇ ಇದ್ರೂ ಕೂಡ ನನ್ನ ಮಕ್ಕಳು ಮಾಡಿದ್ದಾರೆ ಅನ್ನುವಂಥ ಸಾಬೀತು ಮಾಡೋದಕ್ಕೆ ಆ ರಕ್ತ ಬಂದು ನಿಮ್ಮ ಬಗ್ಗೆ ಮಾತಾಡತ್ತದ, ನಿಮ್ಮ ಬಗ್ಗೆ ಮಾತಾಡತ್ತೆ. ಆ ರಕ್ತ ಮಾತಾಡೋದಕ್ಕೇನೆ ಯೇಸು ಸ್ವಾಮಿ ದೇವರ ಬಲಗಡೆ ಸ್ಥಾನದಲ್ಲಿ ಕೂತ್ಕೊಂಡು 24 ಗಂಟೆ ನಮಗಾಗಿ ವಿಜ್ಞಾಪಿಸ್ತಾರೆ.
ಏನು ವಿಜ್ಞಾಪಿಸ್ತಾರೆ? ತಂದೆ ಈ ಮಗಳನ್ನ ಆಶೀರ್ವಾದ ಮಾಡು. ಇಲ್ಲ, ನಾನು ಆಶೀರ್ವಾದ ಮಾಡೋಕ್ಕಾಗಲ್ಲ. ತಕ್ಷಣ ರಕ್ತ ತರ್ತಾರೆ ದೇವರು. ಆ ರಕ್ತ ತಂದಾಗ ಆ ದರ್ಪಣದಿಂದ ದೇವ್ರು ಏನು ಮಾಡ್ತಾರೆ? ಸ್ವಾತಿನ ನೋಡ್ತಾರೆ. ಆ ದರ್ಪಣದಿಂದ ಜಾನ್ನ ನೋಡ್ತಾರೆ. ಆ ದರ್ಪಣ ಎಂಬ ಗಾಜಿನ ದರ್ಪಣದಿಂದ ಡ್ಯಾನಿಯಲ್ನ ನೋಡ್ತಾರೆ. ಆಗೇನಾಗತ್ತೆ? ಆ ಯೇಸು ಕ್ರಿಸ್ತ ಮೇಲಿದ್ದ ಪ್ರೀತಿ, ಯೇಸು ಕ್ರಿಸ್ತ ಮೇಲಿದ್ದ ಐಶ್ವರ್ಯ, ಯೇಸು ಕ್ರಿಸ್ತ ಮೇಲಿದ್ದ ಕೃಪೆ, ದೇವ್ರಿಗೆ ಇದ್ದಿದ್ದೆಲ್ಲ ನಿನಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಅವ್ರಿಗೆ ಬಿಡುಗಡೆ ಮಾಡೋದಕ್ಕೆ ದೇವ್ರು ಹೇಳ್ತಾರೆ, ನಿಮ್ಮನ್ನ ಬಿಡಿಸ್ತೀನಿ, ಒಂದು ವಿಶೇಷವಾದ ದಿನವಾಗಿ ಮಾಡ್ತಾನೆ. ಈ ದಿನ ನೀವು ಮರಿಬಾರ್ದು. Hallelujah. ನಿಮ್ಮ ಚಿಂತೆಗಳು ಜೀವಮಾನ ಕಾಲಗಳೆಲ್ಲ ಯಾವತ್ತೂ ನೀವು ಮರಿಬಾರ್ದು. Amen. ಕೊನೆವರೆಗೂ ಇದನ್ನ ನೀವೇನ್ ಮಾಡ್ಬೇಕು? ಇಟ್ಕೊಂಡು ಅದ ದೇವ್ರ ಸನ್ನಿಧಾನದಲ್ಲಿ ದೇವ್ರು ಇದೆಲ್ಲ ಮಾಡಿದ್ದಾರೆ ಅಂತ ಹೇಳಿ ದೇವರಿಗೆ ನೀವೇನೇನ್ ಮಾಡಬೇಕು? ಘನತೆಯನ್ನ ನೀ ಕೊಡಬೇಕು. ಆಗ ಘನತೆ ಕೊಡಬೇಕಾದ್ರೆ ಆ ಘನತೆಯಿಂದ ದೇವ್ರು ಹೇಳ್ತಾರೆ, ನಿಮ್ಮ ಮನೆಗಳಿಗೆ ನಾನು ಆಶೀರ್ವಾದವನ್ನ ಉಂಟು ಮಾಡ್ತೇನೆ. 17ನೇ ವಾಕ್ಯ 12-17 ಓದಿಮ್ಮ. ಈ ದಿನದಲ್ಲಿ ಹಾ. ನಾನು ನಿಮ್ಮ ಸೈನ್ಯಗಳನ್ನು ಹಾ. ಐಗುಪ್ತ ದೇಶದಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆಚರಣೆಗೆ ತರಬೇಕು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಈ ದಿನವನ್ನ ಏನ್ ತರ್ಬೇಕಂತೆ? ಆಚರಣೆಗೆ ತರಬೇಕು. ಆಚರಣೆ ಅವರೇ ಹೇಳ್ತಾ ಇದಾರೆ, ಆಚರಣೆಗೆ ತನ್ನಿ. ಇಟ್ಸ್ ಅ ಡೇ ಆಫ್ ವಿಕ್ಟ್ರಿ. ಇದನ್ನ ಆರಾಧಿಸಬೇಕು. ಇದು ನನ್ನ ಘನಕ್ಕಾಗಿ ಈ ಹಬ್ಬವನ್ನ 14ನೇ ವಾಕ್ಯ ಓದಿ ಮಾತನ್ನ. ಆ ದಿನವು ನಿಮಗೆ ಹಾ. ಜ್ಞಾಪಕಾರ್ಥವಾಗಿರುವುದು. ಅದರಲ್ಲಿ ಯೆಹೋವನ ಘನಕ್ಕಾಗಿ ಹಬ್ಬವನ್ನು ಮಾಡಬೇಕು. ಅದನ್ನು ಶಾಶ್ವತ ನಿಯಮವೆಂದು ತಲತಲಾಂತರಕ್ಕೂ ಆಚರಿಸಬೇಕು. ಹೇಳಿ, ಕರ್ತನ ಘನಕ್ಕಾಗಿ ಮಾಡೋ ಹಬ್ಬ ಇದು. ಕರ್ತನ ಘನಕ್ಕಾಗಿ ಮಾಡುವ ಹಬ್ಬ. ಎರಡು ಕೈ ಎತ್ತೇಳಿ, ಕರ್ತನ ಘನಕ್ಕಾಗಿ ಮಾಡೋ ಹಬ್ಬ. ಕರ್ತನ ಘನಕ್ಕಾಗಿ ಮಾಡುವ ಹಬ್ಬ. ಕರ್ತನ ಘನಕ್ಕಾಗಿ ಮಾಡೋ ಹಬ್ಬ. ಕರ್ತನ ಘನಕ್ಕಾಗಿ ಮಾಡುವ ಹಬ್ಬ. ಯಾರೊಬ್ರು ಫೋನ್ ಮಾಡಿ ಹೇಳ್ತಾರೆ, ಬ್ರದರ್ ಇದೆಲ್ಲ ನೀವು ಏನ್ ಹಿಂಗ್ ಮಾಡ್ತಾ ಇದ್ದೀರಾ? ಇದೆಲ್ಲ ಎಲ್ಲಿದೆ ಬೈಬಲ್ ಅಲ್ಲಿ? ಇದೆಲ್ಲ ಇದೆಯಲ್ಲಪ್ಪ, ತಲಾಂತರಕ್ಕೂ ಮಾಡ್ಬೇಕಂತ ಬರ್ತಿದ್ಯಲ್ಲಪ್ಪ ಬ್ರದರ್. ಇದೆಲ್ಲ ನೋಡಿ ಹೊಸ ಒಡಂಬಡಿಕೆಯಲ್ಲಿ ಇಲ್ಲ ಬ್ರದರ್. ಲೂಕಾ ಸುವಾರ್ತೆ 22ನೇ ಅಧ್ಯಾಯ 17ನೇ ವಾಕ್ಯ ಓದುತ್ತೆ. 22:15ನೇ ವಾಕ್ಯ. ಆಗ ಆತನು ಅವರಿಗೆ, ಆಗ ಯೇಸು ಅವರಿಗೆ, ನಾನು ಶ್ರಮೆ ನಾನು ಶ್ರಮೆಯನ್ನ ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. I am so delighted to celebrate this Passover along with you before my crucifixion. Hallelujah. ಶಿಲುಬೆಗೆ ಹೋಗೋದಕ್ಕೆ ಮುಂಚಿತವಾಗಿ ಈ ಪಸ್ಕಾ ಹಬ್ಬವನ್ನ ಮಾಡಕ್ಕೆ, ಯಾಕಂದ್ರೆ ತಲಾಂತರ ಕೇಳಾಯ್ತಲ್ಲ, ಇನ್ನು ರೂಲ್ ಚೇಂಜ್ ಮಾಡಂಗಿಲ್ಲ. ಇದು ಹೇಳಿದ ತಕ್ಷಣ ಇದು ಬೈಬಲ್ ಇದೆಯಾ ಬ್ರದರ್ ಅಂತ ಕೇಳ್ತಾರೆ. ನೋಡಿ, ಅವ್ರಿಗೆ ಗೊತ್ತಿಲ್ಲ. ಕುರಿ ಹುಟ್ಟು ಯೇಸು ಸ್ವಾಮಿ ಹುಟ್ಟಿದ್ರು ಬೆತ್ಲೆಹೇಮಲ್ಲಿ, ಆನಂದ ಆಯ್ತು. ಯಾಕೆ ಆನಂದ ಪಟ್ರು? ಏನಕ್ಕೆ ಆನಂದ ಪಟ್ರು? ರಾಘವರೇ ಹ್ಯಾಪಿ ಬರ್ತ್ಡೇ ಅಂತ ಆಡಕ್ಕ? ಇಲ್ಲ, ಈ ಮಗು ಹುಟ್ಟೋದೇ ನಮ್ಮನ್ನ ಬಿಡಿಸೋದಕ್ಕೆ, ನಮ್ಮ ಬಿಡುಗಡೆ ಮಾಡಕ್ಕೆ, ನಮ್ಮನ್ನ ಆಶೀರ್ವಾದ ಮಾಡಕ್ಕೆ, Hallelujah. ನಮ್ಮ ಬಂಧಕಾರದನ್ನ ಬಿಡುಗಡೆ ಮಾಡಿ ನಮ್ಮನ್ನ ಸ್ವತಂತ್ರರಾಗಿ ಮಾಡಕ್ಕೆ. ಅದಕ್ಕೆ ಯೋವನ ಮಗು ಹುಟ್ಟಬೇಕಾದ್ರೆ ಹೇಳ್ಬಿಡ್ತಾರೆ, ಇದೋ ಲೋಕದ ಪಾಪಗಳನ್ನ ಹೊತ್ತುಕೊಂಡು ಹೋಗುವ ದೇವರ ಕುರಿಮರಿ. Behold the Lamb of God who takes away the sins of the world. Glory be unto God. உலகத்தினுடைய சகல பாப்பங்களை சுமந்து கொண்டு போகிற தேவனுடைய ஆட்டுக்குட்டியானவர் சொல்லுகிறது ಅರ್ಥ. ಇದೀರಾ? ರಕ್ತಧಾರ ಇಲ್ಲದೆ ನಮಗೆ ಪಾಪ ವಿಮೋಚನೆ ಇಲ್ಲ. ಮನುಷ್ಯ ಪಾಪಿ ಆಗ್ಬಿಟ್ಟ. ದೇವರ ಶ್ವಾಸ ಊದಿದ ಮೇಲೆ ಏನಾಯ್ತು? ಅವನಲ್ಲಿ ಜೀವ ಬಂದ್ಬಿಡ್ತು. ಆಗ ದೇಹದಲ್ಲಿರುವ ಜೀವ ಯಾವ್ದು? ರಕ್ತ ಯಾವ್ದಲ್ಲಿ ಜೀವ ಅಂದೆ? ಮನುಷ್ಯನ ದೇಹದಲ್ಲಿರುವ ಜೀವ ಯಾವ್ದಲ್ಲಿ ಅಡಗಿದೆ? ರಕ್ತದಲ್ಲಿ ಅಡಗಲ್ಪಟ್ಟಿದೆ. ಆ ರಕ್ತ ಏನಾಗೋಯ್ತು? ಮಲಿನ ಆಗೋಯ್ತು. ಮಲಿನ ಆಗಿದ ತಕ್ಷಣ ವಾಟ್ ಇಸ್ ದ ಆಪೋಸಿಟ್ ಆಫ್ ಲೈಫ್? ದ ಡೆತ್. ಪಾಪದ ಸಂಬಳ ಮರಣ ಬಂದ್ಬಿಡ್ತು. ಆ ಮರಣ ಬಂದ ತಕ್ಷಣ ಏನಾಯ್ತು? ಪಾಪ ಬಂದು ಮಲಿನ ಆಗಿ ಹೋಯ್ತು ಮನುಷ್ಯನೊಳಗೆ ಪಾಪ. ಅದಕ್ಕೆ ದೇವ್ರು ಹೇಳ್ತಾರೆ, ಈ ಹಣ್ಣನ್ನ ನೀ ತಿಂದ ದಿನ ನೀ ಸತ್ತು ಹೋಗ್ತೀಯಾ. The day when you eat this fruit, you're going to die. What is the death? That is a spiritual death. That is a spiritual, the separation from the God Almighty. ದೇವರಿಂದ ಅಗಲಿಸಲ್ಪಡುವಿಕೆ, ಅವನ ಸಪರೇಷನ್ ಆಯ್ತು. There was a disconnection between God and man. ಅವನ ರಕ್ತ ಮಲಿನ ಆಯ್ತು. ಅವನ ಶ್ವಾಸ ಊದ್ಬಿಟ್ಟಿದ್ದಾರೆ ಜಾನ್ ಅವರೇ. ಊದಿದ ಮೇಲೆ ಅವನದೇನಾಯ್ತು? ಅವನ ದೇಹ ಎಲ್ಲ ಮಂದ ಆಗಿ ಹೋಯ್ತು. ಅವನ ಕತ್ತಲೆ ಆಗೋಯ್ತು. ಸೊ ವಾಟ್ ಇಸ್ ದ ಸ್ವೀಕೆನ್ಸ್? ಪಾಪದ ಸಂಬಳ ಮರಣ. ಏನ್ ಸಂಬಳ? ಪಾಪ ಎಲ್ಲೋ ಅಡ್ಕೊಂಡ್ಬಿಡ್ತು, ಹೋಗಿ ರಕ್ತದಲ್ಲಿ ಕುತ್ಕೊಂಡ್ಬಿಡ್ತು. ಮನುಷ್ಯನ ರಕ್ತದಲ್ಲಿ ಪಾಪ ಹೋಗಿ ಅಡ್ಕೊಂಡ್ಬಿಡ್ತು. ಈಗ ದೇವರ ರಕ್ತದಲ್ಲಿರುವಂತ ಪಾಪನ ತೆಗಿಬೇಕು. ಹೆಂಗ್ ತೆಗಿಯಕ್ಕಾಗತ್ತೆ? ಹೌ ಕ್ಯಾನ್ ಎಕ್ಸ್ಟ್ರಾಕ್ಟ್ ದಟ್ ಬ್ಲಡ್? ಆ ರಕ್ತ ಪಾಪನ ಹೆಂಗ್ ತೆಗಿಬೇಕು? ಆ ಪಾಪನ ತೆಗಿಬೇಕಾದ್ರೆ ಯು ಹ್ಯಾವ್ ಟು ಎಕ್ಸ್ಟ್ರಾಕ್ಟ್ ದ ಎಂಟೈರ್ ಬ್ಲಡ್ ಫ್ರಮ್ ದ ಹ್ಯೂಮನ್ ಬಾಡಿ. ಆ ಹ್ಯೂಮನ್ ಬಾಡಿಯಿಂದನೇ ಎಲ್ಲ ಬ್ಲಡ್ ತೆಗಿಬೇಕು. ಆ ಬ್ಲಡ್ ತೆಗೆದ್ರೆ ಆಗ ಅವನು ಶುದ್ಧ ಆಗ್ತಾನೆ ಅಲ್ವಾ? ಬ್ಲಡ್ ಕೆಟ್ಟೋಯ್ತು, ರಕ್ತ ಕೆಟ್ಟೋಯ್ತು. ಇವಾಗ ದೇವರು ಅವನ ಹತ್ರ ಬರಕ್ ಭಯ ಪಡ್ತಾ ಇದ್ದಾರೆ. ಯಾಕಂದ್ರೆ ಅವನದು ಉಸಿರಲ್ವಾ ಅದು? ಅವನ ನೋಡಕ್ ಭಯ ಪಡ್ತಾ ಇದ್ದಾರೆ. ಅಯ್ಯೋ, ನನ್ನ ಉಸಿರಲ್ವಾ, ನಾನು ಜಾಯ್ನ್ ಆಗ್ಬಿಟ್ಟಿದ್ದೀನಿ, ನಾನು ಒಳಗೆ ಹೆಂಗ್ ಹೋಗ್ಲಿ? ಅವನ ಬಿಡುಗಡೆ ಮಾಡ್ಬೇಕು. ಏನ್ ಮಾಡ್ಬೇಕು? ಸೊ ಗಾಡ್ ಹ್ಯಾಸ್ ಟು ಬ್ರಿಂಗ್ ದ ನ್ಯೂ ಬ್ಲಡ್ ನೌ.
ಹೊಸ ರಕ್ತ ತರಬೇಕಾಗಿದೆ. ಈ ವಾಂಟ್ ಟು ಬ್ರಿಂಗ್ ದ ಸಿನ್ಲೆಸ್ ಬ್ಲಡ್ ನೌ ದಟ್ ಬ್ಲಡ್ ಹಸ್ ಬಿನ್ ಡಿಫೈಲ್ಡ್. ಆ ರಕ್ತ ಅಶುದ್ಧ ಆಗೋಯ್ತು, ಯೇಸುವಿನ ರಕ್ತ. ನನ್ನ ಪ್ರಿಯ ಮಕ್ಕಳೇ, ಆಗ ದೇವರೇನು ಮಾಡ್ತಾರೆ, ಇನ್ನೊಂದು ಪ್ರೊವಿಷನ್ ರೆಡಿ ಮಾಡಿ, ಒಂದು ಕನ್ನಿಕೆಯಿಂದ ಯಾವ ಪುರುಷ ಸಂಕಲ್ಪ ಇಲ್ಲದೆ ಒಂದು ಮಗು ಹುಟ್ಟು ಹಾಗೆ ಮಾಡ್ತಾರೆ. Amen. Hallelujah. ಮಗು ಹುಟ್ಟು ಹಾಗೆ ಮಾಡ್ತಾರೆ. ಯಾಕಂದ್ರೆ ಪಾಪದ ಸಂಬಳ ಮರಣ. ಮರಣ. ಪಾಪ ಮಾಡೋಣ ಪಾಪಕ್ಕೆ ದಾಸನಾಗಿದ್ದಾನೆ. No, God want to punish the sin, not the sinner. He want to punish the sin. ಸೈತಾನಿಗೆ ದೇವ್ರು ದಂಡೆ ಕೊಡಬೇಕಾಗಿದೆ. ಇವಾಗ ಅವ್ನು ದಂಡೆ ಕೊಟ್ಟು ಅವ್ನು ಸತ್ತೋಗ್ತಾನೆ. ಇವಾಗ ಆರೋನ್ಗೆ ರಕ್ತ ಕೆಟ್ಟೋಗಿದೆ. ಇವಾಗ ರಕ್ತದ ಪಾಪ ತೆಗಿಬೇಕಂದ್ರೆ ಆ ರಕ್ತ ಎಲ್ಲ ತೆಗಿಬೇಕು. ರಕ್ತ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅವ್ನು ಸತ್ತೋಗ್ತಾನೆ. ಅವ್ನು ಉಳಿಯೋದು ಹೆಂಗೆ? ಅಯ್ಯೋ ಇದೇನಪ್ಪ, ಒಂದು ಒಳ್ಳೆ ಸಿಕ್ಕಾಕೊಂಡ್ಬಿಟ್ರು ದೇವ್ರು. ಏನ್ ಮಾಡೋದು ಇದಕ್ಕೆ? ಒಂದೇ ದಾರಿ, ಐ ವಾಂಟ್ ಟು ಸೆಂಡ್ ಮೈ ಸನ್. ನಾನೇ ರಕ್ತ ತಗೊಂಡೋಗ್ಬೇಕು ಅಂತ ಏನ್ ಮಾಡ್ತಾರೆ, ಕನ್ನಿಕೆ ಮರಿಯಮ್ಮರಲ್ಲಿ ಹುಟ್ಟಿ ಕನ್ಯೆ ಪುತ್ರಾಯ ನಮಃ ಅಂತ ಹೇಳುತ್ತಲ್ಲ, ಕನ್ಯೆ ಮರಿಯಮ್ಮರಲ್ಲಿ ಪವಿತ್ರಾತ್ಮರಿಂದ ಎಗೇನ್ ಗಾಡ್ ಬ್ರೀತ್ ಮಾಡ್ತಾರಲ್ಲಿ. ಹೇಗೆ ಆದಾಮನ ಮೂಗಲ್ಲಿ ಊದಿದ ತಕ್ಷಣ ಜೀವಾತ್ಮ ಆದ, ಅದೇ ರೀತಿಯಲ್ಲಿ ಏನಾಗತ್ತೆ, ಮತ್ತೆ ಗರ್ಭದಲ್ಲಿ ಆ ಮಗು ಹುಟ್ಟಲ್ಪಡುತ್ತೆ. ಆ ಮಗು ಒಳಗೆ ಯಾವ ರಕ್ತದಲ್ಲಿ ಯಾವ ವಿಧದ ಕಳಂಕ ಇರಲಿಲ್ಲ. ಈ ಕೇಮ್ ವಿತ್ ಸಿನ್ಲೆಸ್ ಬ್ಲಡ್. ಆ ರಕ್ತ ಎತ್ಕೊಂಡ್ಬಂದೇನ್ ಮಾಡ್ತಾರೆ, ಯೇಸು ಸ್ವಾಮಿ ಶಿಲೆಬೆ ಮೇಲೆ ಆ ರಕ್ತನ ಸುರಿಸ್ತಾರೆ. ಹೊಡಿಲ್ಪಟ್ಟಾಗ ದಂಡೆ ಕೊಡ್ತಾರೆ ದೇವರು. ಇವಾಗ ಆ ರಿಡಂಪ್ಷನ್ ಮಾಡಿದ್ದಾರೆ. ಆ ರಕ್ತ ನಂಬೋನ್ಗೆ ನಿಮ್ ಪಾಪ ಕ್ಷಮಾಪಣೆ. Amen. Hallelujah. Hallelujah. ಅದಕ್ಕೆ ದೇವರು ಕೇಳ್ತಾ, ಕ್ರಿಸ್ತನ ಒಳಗೆ ಬಂದ್ರೆ, ಒಬ್ಬನ ಕ್ರಿಸ್ತನಲ್ಲಿ ಬಂದರೆ ನೂತನ ಅವನು ನೂತನ ಸೃಷ್ಟಿ ಆಗತ್ತೆ. ಮತ್ತೇನಾಗುತ್ತೆ, ಹೊಸ ಕಾರ್ಪೊರೇಟ್ ಇಡ್ತಾರೆ ದೇವರು. ಹಳೆ ಕಾರ್ಪೊರೇಟ್ರೆ, ಅದೇ ಹೊಸ ಕಾರ್ಪೊರೇಟ್ರ್ ಏನದು, ಆ ರಕ್ತ ನಾವು ಯಾವಾಗ ಇಟ್ಸ್ ಆಕ್ಟ್ ಆಫ್ ಫೇತ್. ಇವಾಗ ನೋಡಿ, ಆ ಬೌಲ್ ಅಂತ ಹೇಳತ್ತಲ್ಲ, ಆ ಬೌಲಲ್ಲಿ ಇಸೋಪ್ ಗಿಡ ಹತ್ತುತ್ತಾರೆ. ಇಸೋಪ್ ಗಿಡ ಹತ್ಬಿಟ್ಟು ಏನ್ ಮಾಡ್ತಾರೆ, ಅವ್ರ ಮನೆಗಳ ಮೇಲೆ ಹಚ್ತಾರೆ. ವಾಟ್ ಇಸ್ ದಟ್ ಮೀನಿಂಗ್? ಇಸೋಪ್ ಗಿಡ ಅಂದ್ರೆ ಏನು, ಆ ರಕ್ತ ಅಂದ್ರೆ ಏನು, ಆ ಬೌಲ್ ಅಂದ್ರೆ ಏನು, ಇಸೋಪ್ ಇದೆಲ್ಲ ಅವ್ರು ಹತ್ತುತ್ತಾರೆ. ಇವಾಗ ರಕ್ತ ಕಡ್ದಾಯ್ತು, ಕಡ್ದು ಇದ್ರಲ್ಲಿ ರಕ್ತ ತುಂಬಿಸ್ಕೊಂಡಿದ್ದಾರೆ. ಇವಾಗ ಇದ್ರಲ್ಲಿ ಹತ್ತಬೇಕು. ರಕ್ತ ಕಡ್ದಿದ್ದಕ್ಕೆ ಅವ್ರ ರಕ್ಷಣೆ ಬರಲಿಲ್ಲ. ಈ ರಕ್ತ ತಗೊಂಡು ಎಲ್ಲ ಹಾಕ್ಬೇಕಾಯ್ತು, ನಿಲುಕು ಪಟ್ಟಿಗಳಿಗೆ, ಬಾಗಿಲ ಮೇಲೆ ಹಾಕ್ಬೇಕಾಯ್ತು. ಆವಾಗಲೇ ರಕ್ಷಣೆ ಬರೋದು. ಇವಾಗ ಸುಮ್ಮನೆ ನಾನು ಚರ್ಚಲ್ಲಿ ಬಂದ್ಬಿಟ್ಟಿದ್ದೀನಿ ಅಂದ್ರೆ ನಿಂಗೆ ರಕ್ಷಣೆ ಬರಲ್ಲ. ರಕ್ತ ಆವಾಗ ಈ ರಕ್ತ ಬೌಲ್ ಅಂದ್ರೇನು, ರಕ್ತ ತುಂಬಿರೋದು. ಇಟ್ಸ್ ಎ ಕಂಪ್ಲೀಟ್ ದ ಫುಲ್ನೆಸ್, ದ ಡಾಕ್ಟ್ರಿನ್ ಆಫ್ ದ ವರ್ಡ್ ಆಫ್ ಗಾಡ್. ಇದು ದೇವರ ಸಂಪೂರ್ಣ ಸರ್ವ ಬೋಧನೆಗಳು ಉಳ್ಳತ್ತ ಇದು ಜೀವುಳ್ಳ ವಾಕ್ಯ. ಇದೊಳಗೆ ನೀ ಕೈ ಹಾಕ್ಬೇಕಾದ್ರೆ ಯು ಆರ್ ಇನ್ವಾಲ್ವಿಂಗ್ ಇಸ್ ಆಕ್ಟ್ ಆಫ್ ಫೇತ್. ಇದು ಇಸೋಪ್ ಗಿಡ ಅಂದ್ರೇನು, ನಿನ್ನ ಸಾಕ್ಷಿ. ಅವರು ಯಜ್ಞದ ಕುರಿದಾತನ ರಕ್ತದಿಂದಲೂ ತಮ್ಮ ಸಾಕ್ಷಿಯಿಂದಲೂ ಅವನನ್ನು ಜಯಿಸಿ ಬಿಟ್ರು ಅಂತ ಹೇಳುತ್ತೆ. ಅವಾಗ ಇದನ್ನು ಹತ್ಬಿಟ್ಟು ಏನು ಮಾಡಿದ್ರೆ, ಫೇತಲ್ಲಿ ಅದನ್ನು ತೊಗೊಂಡೋಗಿ ಮನೆ ಬಾಗಿಲ ಮೇಲೆ ಹಚ್ಚು. ದಟ್ ಈಸ್ ದ ಆಕ್ಟ್ ಆಫ್ ಫೇತ್. ಅದೇ ರೀತಿಯೇ ನೀವು ಕರ್ತನಾದ ಯೇಸು ಕ್ರಿಸ್ತರನ್ನ ನಿಮ್ಮ ಹೃದಯದಿಂದ ನಂಬಿ, ಬಾಯಿಂದ ಅರಿಕೆ ಮಾಡಿ, ಹೃದಯದಿಂದ ನಂಬುವುದರ ಮೂಲಕ ನಿಮಗೆ ರಕ್ಷಣೆ ಆಗುತ್ತೆ. ರಕ್ಷಣೆ ಆಗ್ಬಿಡುತ್ತೆ. 20 ವರ್ಷ 30 ವರ್ಷ ಜೈಲಲ್ಲಿ ಇದ್ದಂಗೆ ಇದ್ವಿ ಸೈತಾನ್ ಕೋಟೆ ಒಳಗೆ. ಇವತ್ತು ನಮ್ಮನ್ನ ಬಿಡುಗಡೆ ಮಾಡಿದ್ರು. ಈಗ ನಮ್ಮ ಪ್ರಯಾಣನೇ, ಜೀವನ ಚೇಂಜ್ ಆಯಿತು, ನಮ್ಮ ಡೆಸ್ಟಿನಿ ಚೇಂಜ್ ಆಯಿತು, ನಮ್ಮ ವಿಷನ್ಗಳು ಚೇಂಜ್ ಆಯಿತು. ಮೊದಲಿದ್ದಂಗೆ ಥರ ಇಲ್ಲ, ಬೀಡಿ ಸೇದೋದು, ತಂಬಾಕು ಹೊಡಿಯೋದು, ಎಣ್ಣೆ ಹೊಡಿಯೋದು, ಅದೆಲ್ಲ ಬಿಟ್ಟು ಹೋಗ್ಬಿಡ್ತು. ಇವಾಗ ನಮ್ಮದೇ ಒಂದು ಹೊಸ ರೂಢ ಆಯಿತು. ಇವಾಗ ನಮ್ಮ ಮನೆ ಹತ್ರ ಏನು ಹೇಳ್ತಾರೆ, ಅಯ್ಯೋ ನಮ್ಮ ಚೆಕಪ್ನು ಫುಲ್ ಚೇಂಜ್ ಆಗ್ಬಿಟ್ನಪ್ಪ. ಹಿಂಗೆ ಚೇಂಜ್ ಆದ, ಪ್ರಜ್ವಲ್ ಚೇಂಜ್ ಆಗ್ಬಿಟ್ಟ, ಸ್ವಾತಿ ಚೇಂಜ್ ಆಗ್ಬಿಟ್ಲು, ಜ್ಯೋತಿ ಅಂತೂ ಅಪ್ಪ ಜಗಜ್ಯೋತಿ ಆಗ್ಬಿಟ್ಲು. ಏನು ಮುಖದಲ್ಲಿ ಏನು ತೇಜಸ್ ಐತೆ, ನೋಡೋಕ್ಕೆ ಆಗ್ತಿಲ್ಲ. ಯಾಕೆ ಚೇಂಜಸ್ ಬಂತು? ಒಳಗೆ ಏಸಪ್ಪ ಬಂದ್ಬಿಟ್ರು. ದ ನ್ಯೂ ಬ್ಲಡ್ ಹಸ್ ಕಮ್. ದೇವ್ರು ಏನೇನು ಮಾಡ್ಬಿಟ್ರು, ಆ ರಕ್ತದಲ್ಲಿ ಹೊಸ ಬ್ಲಡ್ ತಂದ್ಬಿಟ್ರಲ್ಲಿ. ಆ ಹೊಸ ಬ್ಲಡ್ ತಂದ್ಮೇಲೆ ಇನ್ನು ಸೈತಾನ ಏನು ಅಲಿಗೇಷನ್ ಮಾಡೋಕ್ಕೆ ಆಗಲ್ಲ, ನಿನ್ನ ಮುಟ್ಟಕ್ಕೂ ಆಗಲ್ಲ. ಅಯ್ಯೋ ಇವನ ಏಸು ರಕ್ತದಲ್ಲಿದ್ದಾರೆ, ಮುಟ್ಟಕ್ಕಾಗಲ್ಲ. ಅದಕ್ಕೆ ಪ್ರತಿದಿನ ನೀವು ರಕ್ತನ ಜಪಿಸ್ಬೇಕು. ಆ ಜಪಿಸೋದಕ್ಕೆ ಒಂದು ದಾರಿ ಮಾಡಬೇಕಂದ್ರೆ ನೀವು ಕೀರ್ತನೆ 91:1 ಇರಬೇಕು. ಪರಮಾತ್ಮನ ಎವ್ರಿ ಡೇ ಯು ಮಸ್ಟ್ ಬಿ ಅಂಡರ್ ದ ಶಾಡೋ ಆಫ್ ಗಾಡ್. ಆ ಪರಮಾತ್ಮನ ನೆರಳಲ್ಲಿ ಇರ್ಬೇಕು ನೀವು. ಅಪ್ಪ ನಿನ್ನ ನೆರಳಲ್ಲೇ ಇರ್ತೀನಪ್ಪ ಯಾವಾಗಲೂ, ಇದನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಈ ನೆರಳಿದ್ದಾಗ ಗೊತ್ತಾ, ದೇವ್ ನಿನ್ನ ನೋಡ್ಬೇಕಾದ್ರಲ್ಲ, ಸೈತಾನ್ ಬರಬೇಕಾದ್ರೆ ನಿನ್ನ ಲೇಯರ್, ನಿನ್ನ ಮೇಲೆ ಒಂದು ಲ್ಯಾಮಿನೇಷನ್, ಒಂದು ಕೋಟಿಂಗ್ ಮಾಡಿರ್ತಾರೆ. ಆಧಾರ್ ಕಾರ್ಡ್ಗೆಲ್ಲ ಕೋಟಿಂಗ್ ಮಾಡ್ತಿರಲ್ಲ, ನೀರಿಗೆ ಬಿದ್ದರೆ ಏನೂ ಆಗಬಾರ್ದು ಅಂತ ಹೇಳಿ. ಒಳಗೆ ಕಾರ್ಡ್ ಮಾತ್ರ ಹೊಸದಂಗೆ ಇರುತ್ತೆ. ಅದು ಹಾಗೆ ಲ್ಯಾಮಿನೇಷನ್ ಆಗಿದ ತಕ್ಷಣ ಹಂಗೆ ದೇವ್ ನಿಮ್ನೇನು ಮಾಡ್ಬಿಟ್ರು, ಶಾನನ್ ಅವರೇ ರಕ್ತದಿಂದ ಲ್ಯಾಮಿನೇಷನ್ ಮಾಡ್ಬಿಟ್ಟಿದ್ದಾರೆ. ಆ ರಕ್ತ ಲ್ಯಾಮಿನೇಷನ್ ಮಾಡಿರೋದ್ರಿಂದ ದೇವರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ನೀವು ಕೇಳದೇ ಇರುವಂತ ಒಂದು ಆಶೀರ್ವಾದ. ಅದಕ್ಕೆ ನೀವು ಹೋಗೋ ಕಡೆ ಎಲ್ಲ ಸಕ್ಸಸ್ ಆಗುತ್ತೆ, ನೀವು ಮಾತಾಡೋದೆಲ್ಲ ಸಕ್ಸಸ್ ಆಗುತ್ತೆ. ಏನಿದು ವಿಚಿತ್ರ? ಲ್ಯಾಮಿನೇಷನ್, ಡಿನಾಮಿನೇಷನ್,
ಅಬಾಮಿನೇಷನ್ ಅಲ್ಲ, ಲ್ಯಾಮಿನೇಷನ್. ದೇ ನಮ್ಮನ್ನ ಲ್ಯಾಮಿನೇಟ್ ಮಾಡಿಬಿಟ್ಟಿದ್ದಾರೆ. ಐ ಆಮ್ ಅಂಡರ್ ದ ಬ್ಲಡ್, ಬೇರೆ ರಕ್ತದೊಳಗಿದ್ದೇನೆ, ರಕ್ತ ಕೋಟೆ ಒಳಗೆ. ಅದಕ್ಕೆ ನಾವೆಲ್ಲದರಲ್ಲೂ ವಿಶೇಷವಾಗಿ ಬಿಟ್ವಿ. ನಮ್ಮನ್ನ ದೇವರು ಪರ್ಚೇಸ್ ಮಾಡಿಬಿಟ್ರು. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಾಯಕ್ಕೆ ಕೊಂಡುಕೊಳ್ಳಲ್ಪಟ್ಟವರು. ಯು ಆರ್ ನಾಟ್ ಆಫ್ ಯುವರ್ ಓನ್, ಯು ಹ್ಯಾವ್ ಬೀನ್ ಪರ್ಚೇಸ್ಡ್ ಬೈ ದ ಪ್ರೆಷಿಯಸ್ ಬ್ಲಡ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಆಗ ನಿಮ್ಮ ದೇಹ ಯಾರ್ದದು? ದೇವರದ್ದು. ನಿಮ್ಮ ಗರ್ಭಗುಡಿಲಿ ಯಾರಿದ್ದಾರೆ? ದೇವರಿದ್ದಾರೆ. ಯಾವತ್ತೂ ಅವನು ತಿನ್ನಬಾರ್ದ ಹಣ್ಣು ತಿನ್ಬಿಟ್ಟ, ಆ ತಿಂದಿದ ತಕ್ಷಣ ಏನಾಯ್ತು? ಅವನ ಹಾರ್ಟ್ ಡಿಫೈಲ್ ಆಗೋಯ್ತು, ಅವನ ಒಳಗಿದ್ದ ಬೆಳಕೇನಾಗೋಯ್ತು, ಮನಸಾಕ್ಷಿ ಸೌಲು ಅದು ಕತ್ಲೆ ಆಗೋಯ್ತು. ಯಾವಾಗ ದೇವ್ರ ಒಳಗೆ ಬಂದ್ಬಿಟ್ರು, ಒಬ್ಬನ ಕ್ರಿಸ್ತನಲ್ಲಿ ಬಂದರೆ ಅವನ ನೂತನ ಸೃಷ್ಟಿ, ಹಳೆಯದೆಲ್ಲ ಹೊರಟೋಗಿ ಇದೋ ಎಲ್ಲವೂ ಹೊಸದಾಯಿತು. ಬಿಹೋಲ್ಡ್ ಎವ್ರಿಥಿಂಗ್ ವಿಲ್ ಬಿಕಮ್ ಬ್ರ್ಯಾಂಡ್ ನ್ಯೂ. ಎಲ್ಲ ಹೊಸ್ತಾಗ್ಬಿಡತ್ತೆ. ಅದಕ್ಕೆ ಚರ್ಚಲ್ಲಿ ಬಂದವ್ರಿಗೆಲ್ಲ ನಿಮಗೆಲ್ಲ ಹೊಸ್ತಾಗತ್ತೆ ಅಲ್ವಾ? 20 ವ್ಯಾಟ್ಸು 30 ವ್ಯಾಟ್ಸ್ ಇರೋ ಮುಖ ಬಂದಿರ್ತವೆ, ಒಂದೇ ಸತಿ 3000 ವ್ಯಾಟ್ಸ್ ಆಗಿರ್ತದೆ ಅದು. ಅದಕ್ಕೆ ನೀವು ಒಳಗೆ ಬರಬೇಕಾದ್ರೆ ದೇವರು ಮೇವನ್ನ ಕಂಡ್ಕೊಳ್ಳೋ ಹಾಗೆ ಪ್ರಿಯ ಅವರೇ ಮಾಡ್ತಾರಪ್ಪ. ನಾಗರಾಜ್ ಅವರೇ ಮಾಡ್ತಾರೆ, ನಾಗರತ್ನ ಅವರೇ ಕತ್ತನ ಕಾರ್ಯ ಮಾಡ್ತಾರೆ. ಮಂಜುಳಾ ಅವರೇ ನೀವು ನಂಬೇಕಷ್ಟೇ. ದೇವರೇ ನಾನು ನಂಬ್ತೀನಿ, ಇದೆಲ್ಲ ನನಗಾಗಿ ನೀವು ಮಾಡಿದ್ಯಾ, ಇದೆಲ್ಲ ನನಗೆ ಆಗಿದೆ, ನನಗಾಗಿ ಸ್ತೋತ್ರಪ್ಪ. ನನ್ನ ಪ್ರಿಯ ಮಕ್ಕಳೇ ಆ ರಕ್ತ ಹಂಚಿ ಒಳಗೆ ಕುತ್ಕೊಂಡ್ಬಿಡ್ತಾರೆ. ಆ ಒಳಗೆ ಕುತ್ಕೊಂಡಾಗ ದೇವ್ರು ಹೇಳ್ತಾರೆ, ಯು ಹ್ಯಾವ್ ಟು ಕ್ವಿಕ್ಲಿ ಈಟ್ ದ ಬ್ರೆಡ್. ಬಹಳ ಅವಸರದಿಂದ ನೀವು ಊಟ ಮಾಡಬೇಕು. ಉಳಿಲದ ರೊಟ್ಟಿ. ವೈ? ವಿಳಂಬ ಇಲ್ಲ. ದೇರ್ ಇಸ್ ನೋ ಡಿಲೇ. ವಿಮೋಚನೆಯಲ್ಲಿ ವಿಳಂಬ ಇಲ್ಲ. ದೇರ್ ಇಸ್ ನೋ ಡಿಲೇ ಇನ್ ದ ರಿಡಂಪ್ಷನ್ ಆಫ್ ಗಾಡ್. ಕ್ವಿಕ್ ಒಂದು ಸ್ಪಾಟ್ಗಾಗತ್ತದು ರೀ. ಒಂದು ಕೊಲೆ ಮಾಡೋಕ್ಕೆ ಎಷ್ಟು ದಿನ ಆಗತ್ತೆ ರೀ? 2,60,00,000 ಜನ ಸತ್ತೋರಾದ್ರೆ 1 ಅವರಲ್ಲಿ ದೇವ್ರು ಮುಗಿಸ್ಬಿಟ್ರಿ. ಕೊಲೆನಾ? ಏನ್ರಿ ಇದು? ಅಷ್ಟು ಜನಕ್ಕೂ 30 ಲಕ್ಷ ಜನಕ್ಕೂ ಒಡವೆಗಳು ಬಂತು ಅಂದರೆ ಕ್ವಿಕ್ಕಾಗಿ ಆಯ್ತಲ್ಲ. ನೋಡಿ ಹೆಂಗೆ ಜನ ಒಡವೆ ತಂದು ಮನೆಗೆ ಕೊಡ್ತಾರೆ. ಅವಾಗ ಅವ್ರಿಗೆ ಇರಿಗೇಷನ್ ಇರಲಿಲ್ಲ, ಲ್ಯಾಂಡ್ ಇರಲಿಲ್ಲ, ಜಮೀನು ಇರಲಿಲ್ಲ. ಈಗ ದೇವ್ರವ್ರಿಗೆ ಆಶೀರ್ವಾದ ಮಾಡಬೇಕೆ? ಹೆಂಗೆ ಆಶೀರ್ವಾದ ಮಾಡ್ತಾರೆ? ರಕ್ತ ಹಾಕಿದ್ದಾರೆ. ಇವಾಗ ದೇವ್ರನ್ನ ಮಾಡ್ತಾರೆ, ಬಡ್ಡಿ ಬಾಚ್ಗಳಿಂದ ವೃದ್ಧಿಯಾದ ಆಸ್ತಿಯು ಬಡವರ ಮೇಲೆ ಕೈ ತೋರಿಸೋನಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಇಟ್ಸ್ ಎ ಕೋರ್ ವೆಲ್ತ್ ಪ್ರಾಪರ್ಟಿ. ದೇವರು ನಿಮಗಾಗಿ ಮೂಲ ಸಂಪತ್ತುಗಳನ್ನ ವರ್ಗಾವಣೆ ಮಾಡಿ ಕೊಡ್ತೀನಿ ಅಂತಾರೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರರನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ, ದರಿದ್ರನನ್ನು ಪ್ರಭುಗಳೊಂದಿಗೆ ಕೂಡಿಸಿದ ಮಹಿಮೆ. ದೀನರನ್ನು ಧೂಳಿನಿಂದ ಎತ್ತಿದ ಮಹಿಮೆ.
ಮಹಿಮೆ ರೀ. ಧೂಳಿನಿಂದ ಬಿದ್ದವನ್ನ ಪ್ರಭುಗಳನ್ನು ಕುಡಿಸ್ತಾರೆ ಅವ್ರು. Amen. Hallelujah. ರೀ, ಧೂಳಲ್ಲಿ ಬಿದ್ದವನ ಕೇರ ಫುಟ್ಪಾತ್ ಆಗಿದೆ, ನನ್ನನ್ನು ತಂದು ನಿಲ್ಲಿಸಿದಾರೆ ಅವರು. Amen. Hallelujah. ಐ ನೋ ವಾಟ್ ವರ್ತ್ಲೆಸ್ ಸಿಚುವೇಶನ್ ಐ ಹ್ಯಾಡ್. ನನ್ನ ಜೀವನದಲ್ಲಿ ನಾನು ಎಷ್ಟು ಹೀನವಾಗಿದ್ದೆ, ಎಷ್ಟು ತುಚ್ಛವಾಗಿದ್ದೆ, ಎಷ್ಟು ಗಲೀಜಾಗಿದ್ದೆ, ಎಷ್ಟು ಖರಾಬ್ ಆಗಿದೆ ನನಗೆ ಗೊತ್ತು ರೀ ಅದು. ಅದಕ್ಕೆ ದೇವ್ರು ಹೇಳ್ತಾರೆ, ನಾನು ಹಂಗೆಲ್ಲ ಹೇಳಿದ್ರು ಕೂಡ ನಾನು ಅದೆಲ್ಲ ನೋಡಲ್ಲ ಮಗ ನಂಜುಂಡಪ್ಪ, ನಿನ್ನ ಮೇಲೆ ರಕ್ತ ಹಾಕಿದ್ದೀನಿ, ಹಲ್ಲೆಲೂಯಾ, ಜಾಲಿಯಾಗಿರೋ, ಯಾಕೆ ವರಿ ಮಾಡ್ತೀಯ? ಹಲ್ಲೆಲೂಯಾ. ನಿನ್ನ ರಕ್ತನ ಹೊಸ ರಕ್ತ ಹಾಕಿ ಅಡಾಪ್ಟ್ ಮಾಡಿದ್ದೀನಲ್ಲ ನಿನ್ನ. ಆ ಮಲಿನವಾದ ರಕ್ತದಲ್ಲಿ ನನ್ನ ರಕ್ತ ಹಾಕಿ ಇಂಜೆಕ್ಟ್ ಮಾಡಿದ್ದೀನಿ ಕಣೋ ನಿನಗೆ. ಹಲ್ಲೆಲೂಯಾ. ಆ ಇಂಜೆಕ್ಟ್ ಮಾಡೋದ್ರಿಂದ ನಾನು ಒಳಗೆ ಬಂದ್ಬಿಟ್ಟೆ ಕಣೋ. ನಾನು ಒಳಗೆ ಬಂದಿನ ನೀ ದೇವ ಆಲಿ ಆಗ್ಬಿಟ್ಟೆ. ನಿನ್ನ ಗರ್ಭಗುಡಿಯಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. ನೀನು ನಿನ್ನ ಸ್ವಂತ ಸೊತ್ತಲ್ಲ, ನೀವು ನಿಮ್ಮ ನಿಮ್ಮ ದೇಹಗಳಲ್ಲಿ ದೇವರ ಪ್ರಭಾವನ ಪ್ರಕಾಶ ಪಡಿಸಿ. ಹಲ್ಲೆಲೂಯಾ. ಕೋಟಿ ಗಟ್ಟೆ ರೀ, ಎಲ್ಲ ಎತ್ತಿನ ಗಾಡಿ ತೊಗೊಂಡು ಹೋಗ್ತಾರೆ. ಸಿಮೆಂಟ್ ಮೂಟೆ ಎತ್ಕೊಂಡೋದಂಗೆ ಎತ್ಕೊಂಡು ಹೋಗ್ತಾರೆ ನೋಡ್ರಿ. ಲಾರಿಲಿ ಎತ್ಕೊಂಡೋದಂಗೆ ಎತ್ಕೊಂಡು ಹೋಗ್ತಾರೆ. ದೊಡ್ಡ ದೊಡ್ಡ ಲಾರಿಗಳು ಎತ್ಕೊಂಡು ಹಂಗೆ ಡಗ 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 ಎಳ್ಕೊಂಡು ಹೋಗ್ತಾರೆ. ಇಡೀ ರೋಡೆಲ್ಲ ಚಿನ್ನ, ರೋಡೆಲ್ಲ. ಅಪ್ಪ, ನಮ್ಮ ಜ್ಯೋತಿಯವ್ರು ಏನಾದರೂ ಒಡವೆ ನೋಡ್ಬಿಟ್ರೆ ಮಂಜು ಅವ್ರನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ, ಅವ್ರು ಮೂರ್ಛೆ ತಪ್ಪಿಡ್ತಾರೆ ಅವರು. ಸ್ವಾತಿ ನೋಡ್ಬಿಟ್ರೆ, ನೇತ್ರ ನೋಡ್ಬಿಟ್ರೆ ಅಷ್ಟೇ ಮುಗೀತು ಕತೆ. ಮಣಿ ಮಣಿ ನಾನು ಹೋದೆ ಗಣಿ ಅವ್ರ ಗಡ್ಕೊಳ ತಂಗೋ ಮಣಿ. ಆ ಥರ ಜ್ಯುವೆಲ್ಸ್ ನೋಡಿದ್ದೀರಾ? ಏರಾಳವಾದ ಆಶೆ. ಅದಕ್ಕೆ ದೇವ್ರು ಹೇಳ್ತಾರೆ, ಆಕಾಶದ ತೆರೀತೇನೆ. ಹಲ್ಲೆಲೂಯಾ. ತೆರೀತಾರೆ, ಆಕಾಶದವ್ರು ತೆರೀತಾರೆ. ನಿನ್ನ ಮನೆ ಹಿಡಿಯಲಾರದಷ್ಟು ಶುಭಗಳನ್ನ ಸುರಿಸ್ತಾನೆ. ಇಲ್ಲವೇ ಈಗ ನನ್ನನ್ನು ಪರೀಕ್ಷೆ ಮಾಡು, ಈಗ ನಾನು ಪರೀಕ್ಷೆ ಮಾಡಿ ನೋಡು. ನಾನು ಡೋರ್ ಓಪನ್ ಮಾಡ್ತೀನ ಇಲ್ವಾ? ಹಲ್ಲೆಲೂಯಾ. Hallelujah. ನಾನು ಓಪನ್ ಮಾಡ್ತೀನ ಇಲ್ವಾ ಅಂತ ನನ್ನ ಟೆಸ್ಟ್ ಮಾಡೋ ಜಾನ್. ಮೇರೆ ಜಾನ್, ಮೇರೆ ಬೈ ಜಾನ್, ನನ್ನ ಟೆಸ್ಟ್ ಮಾಡು, ನಾನೆಲ್ಲ ರಿಸೀವ್ ಮಾಡಿ ಕೊಡ್ತೀನಿ ನಿನಗೆ ಅಂತ ಹೇಳ್ತಾರೆ ಅಪ್ಪ. ಅಪ್ಪ ಹೇಳ್ತಾರೆ, ಅವರು ಹಣ ಹಾಕ್ದಾಗ ಅವ್ರು ಹೇಳ್ತಾರೆ, ನಾನು ಹೃದಯ ಟೆಸ್ಟ್ ಮಾಡ್ತೀನಿ, ನೀನು ಹಣ ತರಬೇಕಾದ್ರೆ ನೀನು ಹಣ ಕೊಟ್ಟ ಮೇಲೆ ನೀನು ನನ್ನ ಟೆಸ್ಟ್ ಮಾಡು, ನಾನು ಆಕಾಶದ ದ್ವಾರಗಳು ತೆರಿತೀನಿ. ನನ್ನ ಹೃದಯ ನಾನು ಪರೀಕ್ಷೆ ಮಾಡ್ತೀನಿ. ಎಲ್ಲೂ ದೇವನ ಪರೀಕ್ಷೆ ಮಾಡಬಾರ್ದಂತ ಹೇಳುತ್ತೆ, ಆದರೆ ಹಣದ ವಿಷಯದಲ್ಲಿ ಮಾತ್ರ ಅಪ್ಪ ಹೇಳ್ತಾರೆ, ಕಮಾನ್ ಯು ಟೆಸ್ಟ್ ಮೀ ಮ್ಯಾನ್. whether I'll open the windows of the heaven and shower every blessing on your room so that your room will not enough to receive it or not. ஆகாயத்தின் பலகணிகளை திறந்தும் உன்னுடைய இடம் பிடிக்காத படிக்கு எல்லா விதமான சுவர்களை கொடுத்தும் உனக்கு நான் ஆசீர்வாதம் பண்ண போகிறேன். ಇದುವರೆಗೆ ನಡೆಕಾದ, ನಡೆಯುವುದಕ್ಕೆ ನಡೆದೇ ಇರುವಂತ, ಕಾಣದೇ ಇರತಕ್ಕಂಥ ಎಲ್ಲ ಆಶೀರ್ವಾದವನ್ನ ನಿನ್ನ ಮನೆಯೊಳಗೆ ನಾನು ತಂದು ಅಭಿವೃದ್ಧಿ ಪಡಿಸಿ ಆಶೀರ್ವಾದ ಇಡ್ತೀನಿ ಅಂತ ಹೇಳ್ತಾರೆ. ಆಗ ದೇವರ ಆಶೀರ್ವಾದ ನಮಗೆ ಬರ್ಬೇಕಂದ್ರೆ ಒಂದೊಂದು ಆಶೀರ್ವಾದಕ್ಕೆ ನಾವು ಆಶೀರ್ವಾದ ಅನ್ಬ್ರೇಕಬಲ್. ದೇವರಿಗೆ ಸ್ತೋತ್ರವಾಗಲ್ಲ. ಅನ್ಮೂವಬಲ್, ಅನ್ಬ್ರೇಕಬಲ್. ಏನು ಅದನ್ನು ಯಾರು ವರ್ಣಿಸಕ್ಕೆ ಆಗದೆ ಇರೋ ರೀತಿಯಲ್ಲಿ ನಾನು ಆಶೀರ್ವಾದ ತರ್ತೀನಿ ಅಂತಾರೆ. ಅಪ್ಪ ಹೇಳ್ತಾರೆ, ನಮಗೆಲ್ಲ ಬರಲಿಲ್ವೇ, ಚರ್ಚಿಗೆ ಬರ್ತಾ ಇದ್ದೀವಿ, கோயிலுக்கு வரோம் நாம, எங்களுக்கு ஒன்றும் அகப்படவில்லையே ஆண்டவரே, கத்தாவே இறங்கும் ஆண்டவர். அப்படி எப்படி இறங்க வர ஆண்டவரே நீ கொடுக்காம இருந்தா? 4 ಎಕರೆ ಜಮೀನು ಹತ್ರ ಹೋಗ್ಬಿಟ್ಟು ರೈತ, ಬ್ರದರ್ ಇವತ್ತಿಂದ ನಾನು 21 ದಿನ ಉಪವಾಸದಲ್ಲಿ ಇದ್ದೀನಿ ಬ್ರದರ್, ಗೋಧಿ ಬೆಳೆ ಬರಿಬೇಕಂತ ಹೇಳಿದ್ರೆ, ನೀ 21 ದಿವಸ ಅಲ್ಲ, ನೀನು ಸಾಯೋವರೆಗೂ ಉಪವಾಸದಲ್ಲಿದ್ರು ಕೂಡ ಒಂದು ಬೆಳೆನಲ್ಲಿ ಬರೋದಿಲ್ಲ ಅಲ್ಲಿ ಮುಂಡೆದಕ್ಕೆ. ಯಾಕಂದರೆ ನೀನು ಬೀಜ ಬಿತ್ತಿಲ್ಲ ಅಲ್ಲಿ. ಅಪ್ಪ ಹೇಳ್ತಾರೆ, ಬೀಜ ಬಿತ್ತು ಮಿಕ್ಕಿದ ಕೆಲಸ ನಾ ಮಾಡ್ತೀನಿ. ಆಗ ಆಶೀರ್ವಾದಕ್ಕೆ ನಾಗರತ್ನಮ್ಮವರೇ, ನಿನ್ನ ಉಪವಾಸ ದೇವ್ರಿಗೆ ಬೇಕಾಗಿಲ್ಲ, ನಿನ್ನ ತ್ಯಾಗ ದೇವ್ರಿಗೆ ಬೇಕಾಗಿಲ್ಲ, ನಿನ್ನ ಶಿಸ್ತು ದೇವ್ರಿಗೆ ಬೇಕಾಗಿಲ್ಲ, ನಿನ್ನ ಹೃದಯದಲ್ಲಿರುವ ಯಜಮಾನ ಯಾರು ಕೊಡ್ತೇನೆ ಅನ್ನೋದು ತುಂಬ ಮುಖ್ಯ. ಯೋಚನೆ ಮಾಡಿ, ಒಬ್ಬೊಬ್ಬರು 16 ಕೋಟಿಗಳು ಇಟ್ಕೊಂಡು ಹೊರಗಡೆ ಬರ್ತಾರಲ್ಲ, ಜಾನ್ ಅವರೇ, ಇವರೆಲ್ಲ ಎಷ್ಟೆಷ್ಟು ಉಪವಾಸ ಮಾಡಿದ್ರು, ಎಷ್ಟು ದಿನ ಬೈಬಲ್ ಸ್ಟಡಿಗೆ ಹೋದ್ರು, ಎಷ್ಟು ದಿನ ಕಾಣಿಕೆ ಕೊಟ್ಟರು ರೀ? ಅವ್ರು ಏನು ಮಾಡಲಿಲ್ಲ ರೀ. ಅವರು ಉಪವಾಸನ ಮಾಡಲಿಲ್ಲ, ಹೊಟ್ಟೆ ತುಂಬ ಊಟನೂ ಮಾಡ್ಕೊಂಡಿದ್ರು, ಎಲ್ಲ ಇದ್ರು. ಯಾಕಂದ್ರೆ ದೇವ್ರ ಮಾತು ಮಾತ್ರ ಕಿವಿ ಕೊಟ್ಟರು ಅವರು. ಇವತ್ತು ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ? ಅದಕ್ಕೆ ಕಿವಿ ಕೊಡಲ್ಲ. ಅಯ್ಯೋ ಇದೆಲ್ಲ ನಾನು ನಂಬೋಲ್ಲ ಇದು. ಕುರುಡನಿಗೆ ಹೋಗ್ಬಿಟ್ಟು, ನೋಡಪ್ಪ ಬಿಸಿಲು ಎಷ್ಟು ಚೆನ್ನಾಗಿ ಕಾಣ್ತಾ ಐತೆ, ನಾನು ನಂಬೋದಿಲ್ಲ ಇದು. ಯಾಕೆ? ನನಗೇನು ಕಾಣ್ತಾ ಇಲ್ಲ, ನನ್ನ ಮಗನ ಈಗ ಕುರುಡ ಕಾಣೋ. ನಾವೆಲ್ಲರೂ ನೋಡ್ತಾ ಇದ್ದೀವಲ್ಲ ಸೂರ್ಯನ. ಇಲ್ಲ, ನೀನು ನೋಡ್ಬೋದು, ನಾನು ನೋಡ್ತಿಲ್ಲ. ನೀನು ನೋಡಲ್ಲ ಅಂದರೆ ಸೂರ್ಯ ಇಲ್ಲ, ಇಕ್ಕೋ ಬೆಲ್ಲ ಅಂತ ಇಟ್ಬಿಡ್ತಾ ಇರ್ತೇವೆ. ಕುರುಡರಾಗಿದ್ದೀವಿ ಆತ್ಮೀಯ ರೀತಿಯಲ್ಲಿ. ಯು ಆರ್ ನಾಟ್ ಏಬಲ್ ಟು ಪರ್ಸೀವ್ ದ ರೆವಲ್ಯೂಷನ್ ಆಫ್ ಗಾಡ್. ದೇವರ ಪ್ರಕಟಗಳನ್ನ ಅರ್ಥ ಮಾಡಿಕೊಳ್ಳತಕ್ಕ ಜ್ಞಾನೋತ್ತರಗಳು ನಿಮಗಿಲ್ಲ.
ಅದಕ್ಕೆ ಪೌಲ್ ಹೇಳ್ತಾರೆ, ದೇವರೇ ನಮ್ಮ ಜ್ಞಾನ ನೇತ್ರಗಳನ್ನ ಬೆಳಗಿಸು ಸ್ವಾಮಿ. ಇಲ್ಲೇನಂತೀರಿ ಆ ಪಸ್ಕ ಹಬ್ಬದಲ್ಲಿ ದೇವ್ರು ನಿಮಗೆ ಒಂದು ಮೇಜರ್ ವೆಲ್ತನ್ನ ಟ್ರಾನ್ಸ್ಫರ್ ಮಾಡಕ್ಕೆ ಹೋಗ್ತಾರೆ ಅವರು. Amen. Hallelujah. ಟ್ರಾನ್ಸ್ಫರ್ ಮಾಡ್ತಾರೆ. ಸಂತೋಷ ಉಕ್ಕುತ್ತ ಹಾಡು ಟ್ರೈನಲ್ಲಿ ಒಬ್ಬ ಆಡ್ಕೊಂಬರ್ತಾರೆ, KGF ಹೋಗ್ತಾ ಇದ್ದೀನಿ, ಆಡ್ಕೊಂಬರ್ತಾನೆ. ಸಂತೋಷಂ ಪೊಂಗುದೆ ಸಂತೋಷಂ ಸಂತೋಷಂ ಎನ್ನಿಲ್ ಪೊಂಗುದೆ ஹalleluya இயேசு என்னை ரட்சித்தா மற்றும் என்னை மாற்றினா சந்தோஷம் பொங்கு பொங்குது. ಆ ಟ್ರೈನರ್ ಒಬ್ರು ಎಪ್ಪ ಕೂತವ, ನಾನು ಹೇಳ್ತಾನೆ ಸಂತೋಷ பொங்கிதுக்கு தெரியுது, ஆனால் மூஞ்சில பொங்காது இருக்குது, நாங்க ಮಾಡಿ ಎದುಡಾ ವರೆಂಗೆ ಅಂತ. ಸಂತೋಷ ಉಕ್ಕದ್ ಗೊತ್ತು ನನಗೆ. ஏசு நல்லவர், ஏசு நல்லவர், ஏசு நல்லவர், நல்லவர் எனக்கு ಮಂಚಿದೆ ಬೋಡೋ ಮಂಚಿದೆ ಬೋಡೋ ಮಂಚಿದೆ ಆಲಕಿರೆ ಲಾಕಿ. ಅಲ್ಲಿ ಹಳ್ಳಿಲಿ ಹೋಗಿ ಆಡ್ತಾವ್ರೆ, ಏಸು ಒಳ್ಳೆವಾ, ಏಸು ಒಳ್ಳೆವಾ, ಏಸು ಒಳ್ಳೆವಾ, ಒಳ್ಳೆವಾ ನಾಮ. ಹಳ್ಳಿ ಜನ ಎಲ್ಲ ಬಂದ್ಬಿಟ್ರು. ಅವ್ರು ಹೇಳಿದ್ರು, ಏಸು ಕೆಟ್ಟವ್ರಂತ ನಾವು ಯಾವತ್ತಪ್ಪ ಹೇಳಿದ್ವಿ. ನಮ್ಮ ಹೆಣ್ಣಿಗೆ ಬಾಸೋನು ಕರ್ತ ನಲ್ಲವರಿಲ್ಲಂಟು. ಏಸು ಕೆಟ್ಟವ್ರಂತ ನಾವು ಯಾವತ್ತಾದ್ರೂ ಹೇಳಿದೀವ? ಇಲ್ಲ. ಮತ್ತೆ ನೀನು ಯಾಕೆ ಒಳ್ಳೆವ ಒಳ್ಳೆ, ನಮಗೂ ಗೊತ್ತಾರ ಒಳ್ಳೆಯರಂತ, ಫಸ್ಟ್ ನೀನು ಒಳ್ಳೆಯನಾಗ ಮುಂಡೆದೆ ಅಂತ ಹೇಳ್ತೇವೆ. ಇವನು ಒಳ್ಳೆ ಆಗ್ಬಿಟ್ಟಲ್ಲೋಗಿ ಬಿಡಿ ಸೇತಾವನೆ, ಇನ್ನೊಬ್ಬ ಹೋಗಿ ಎರಡಿಗೆ ತಿಂತಾವನೆ. ಹಳ್ಳಿ ಜನ ಹೇಳಿದ, ನಾನು ಏಸು ಕೆಟ್ಟವ್ರಂತ ನಾವು ಯಾವಾಗಪ್ಪ ಹೇಳಿದ್ವಿ? ನೀವು ಯಾಕೆ ಇಲ್ಲಿ ಬಂದು ಒಳ್ಳೆವ ನಾವು ಒಳ್ಳೆಯವ್ರಂತ ನಮಗೆ ಚೆನ್ನಾಗಿ ಗೊತ್ತಪ್ಪ, ನೀನು ಒಳ್ಳೆಯವ್ನಿಲ್ವಲ್ಲಪ್ಪ ಸರಿಗೆ. ಹಾಂ, ಪಕ್ಕದ ಮನೆಯದ್ದು ಆ ತೆಂಗಿನಕಾಯಿ ಮರ ಈ ಕಡೆ ಬಿಡಲಿಲ್ಲ, ಆ ಮರ ಬಿಡ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ಯಾ, ಭಾನುವಾರ ಬಂದು ಏಸು ಒಳ್ಳೆವಂತ ಆಡ್ತಿದ್ಯಾ, ಇದು ಯಾವ ನ್ಯಾಯನಪ್ಪ? ಹಾಂ, ನಾವು ನಮ್ಮ ಜೀವನದಲ್ಲಿ ಇನ್ನೂ ಎಷ್ಟೋ ಚೇಂಜಸ್ಗಳಾಗಬೇಕು, ಬದಲಾವಣೆಗಳಾಗಬೇಕು, ಮೈಂಡ್ ಸೆಟ್ಗಳು ಚೇಂಜ್ ಆಗಬೇಕು. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ದೇವರ ಸಚಿವುಳ್ಳ ವಾಕ್ಯದಿಂದ ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಂಡು ಪರಲೋಕ ಭಾವದರಾಗಬೇಕು. ಆಗ ಜರ್ನಿ ಅಂದ್ರೇನು? 400 ವರ್ಷ ಯಾರ ಜೊತೆ ಠಿಕಾಣಿ ಹಾಕ್ಬಿಟ್ರು? ದೇವ್ರ ಜೊತೆ, ಸೈತಾನ್ ಜೊತೆ ಠಿಕಾಣಿ ಹಾಕ್ಬಿಟ್ಟು ಇಲ್ದಿರೋ ದೇವ್ರಗಳನ್ನ ಆರಾಧನೆ ಮಾಡ್ಕೊಂಬಿಟ್ರು. ಈ ದೇವ್ರಗಳನ್ನ ಆರಾಧನೆ ಮಾಡಿ ಇದೇ ದೊಡ್ಡ ದೇವ್ರು ಅಂದ್ಬಿಟ್ಟು ನಂಬ್ಕೊಂಬಿಟ್ರು. ಈಗ ಅದ್ಭುತ ಆಗಿದ್ದಲ್ಲ ಯಾರಿಗೆ? ಅವ್ರಿಗಲ್ಲ, ಈ ನನ್ನ ಮಕ್ಕಳಿಗೆ ಆಗಿದೆ ಅದ್ಭುತ. ಅದು ಆ ದೇವತೆಗಳಿಗೆಲ್ಲ ಶಿಕ್ಷೆ ಕೊಟ್ಟು ಯಾರಿಗೆ ಅಂದ್ರೆ ಅವ್ರಿಗಲ್ಲ. ಅದು ನೀನು ನೋಡ್ರೋ ನನ್ನ ಮಕ್ಕಳ, ನಾನು ನಿಮ್ಮ ಜೊತೆ ಇದ್ದೀನಿ. ಸೂರ್ಯನೇ ದೊಡ್ಡ ದೇವರು, ಚಂದ್ರನೇ ದೊಡ್ಡ ದೇವರು ಅಂತ ಹೇಳಿದ್ರೆ ಸೂರ್ಯನೆಲ್ಲ ಮಡಗಿಸ್ಬಿಟ್ರು ದೇವರು, ಮಡಗಿಸಿ ಮಿಡತೆ ದೊಡ್ಡ ದೇವರು ಅಂದ್ರೆ ಮಿಡತೆನೆಲ್ಲ ತರಿಸ್ಬಿಟ್ರು ದೇವರು. ಕೊನೆಗೆ ಈ ಜನಕ್ಕೆ ಅರ್ಥ ಆಯ್ತು, ಓ ಇದು ನಮ್ಮ ದೇವರು ಎಲ್ಲ ಮಾಡ್ತಿರೋದು, ಇದು ಜೀವುಳ್ಳ ದೇವರವರು. ನಮ್ಗೆ ಯಾಕೆ ಬಂದಿಲ್ಲ? ನಮ್ಗೆ ಯಾಕೆ ಬಂದಿಲ್ಲ ಅಂದರೆ ಸವಿತವ್ರೆ, ನಾವು ಡಿಸ್ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಡಿಸ್ಕನೆಕ್ಟ್ ಆಗಿದ್ಮೇಲೆ ನಮ್ಗೆ ಅದೇನಾಗೋಯ್ತು, ದೇವ್ರ ವಾಕ್ಯಗಳದ್ದು ಆಶೀರ್ವಾದ ಎಲ್ಲ ಒಳಗೆ ಬರದೆ ಸಪ್ಲೈ ನಿಂತೋಯ್ತು. ಇವಾಗ ಆ ಸಪ್ಲೈನ ಮತ್ತೆ ಕೊಡೋಕ್ಕೆ ಮತ್ತೆ ಅವ್ರ ರಕ್ತ ಸುರಿಸಿ ಆ ಸಪ್ಲೈ ಮತ್ತೆ ಡೋರ್ನ ಓಪನ್ ಮಾಡ್ತಾ. ಅದಕ್ಕೆ ಹೇಳ್ತಾರೆ, ನಾನು ಆಕಾಶದ ದ್ವಾರಗಳನ್ನ, ನಾನು ಚರ್ಚಿಗೆ ಬರ್ತಾ ಇದ್ದೀನಲ್ಲ, ಅಪ್ಪ ಹೇಳ್ತಾರೆ ಚರ್ಚಿಗೆ ಬರ್ತಾ ಇದೆಯಾ, ನಾ ಹೇಳೋದೆಲ್ಲ ಮಾಡ್ತಿದ್ಯಾ? ಮಲಾಕಿ 3:7 ಹೇಳ್ತಾರೆ, ಅಪ್ಪ ಮಾತಾಡ್ತಾರೆ, ಎಂತ ಮಾತಾಡ್ತಾರೆ, ನೀವು ನಿಮ್ಮ ತಂದೆಗಳ ಕಾಲದಿಂದ ನನಗೆ ಓರೆ ಆಗಿದ್ದೀರಿ. ಓದೆ ಮಾತನ್ನು 3:7. ನಿಮ್ಮ ಪಿತೃಗಳ ಕಾಲದಿಂದಲೂ ನೀವು ನನ್ನ ವಿಧಿಗಳಿಗೆ ಓರೆಯಾದಿರಿ, ಅವುಗಳನ್ನು ಅನುಸರಿಸಲಿಲ್ಲ, ನನ್ನ ಕಡೆಗೆ ಪುನಃ ತಿರುಗಿರಿ, ನೋಡ್ದ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಬೆಲ್ಟ್ ಇಟ್ಕೊಂಡೆ ಬರ್ತಾರ ಅವರು, ಲೈಟಾಗಿ ತಿರುಗು ಅಂತ ಹೇಳಲ್ಲ, ಫುಲ್ ಈ ಕಡೆ ತಿರುಗ್ಬಿಡು. ಇವಾಗ ಅವಾಗ ಇವ್ ಕೃಷ್ಣನ ಎಲ್ಲಿ ತಿರುಗಿದ್ದಾರೆ, ಪಿಸಾಚಿ ಜೊತೆ ತಿರುಗಿದ್ದಾರೆ, ಪುನಃ ತಿರುಗು. ನನ್ನ ಕಡೆ ನಿಮ್ದೆಲ್ಲ ಒಂದು ಕಡೆ ಇದ್ರಿ, ನೀವು ಎಲ್ಲ ಬಿಟ್ಟು ಹೋಗ್ಬಿಟ್ರಿ ದೇವ್ರನ್ನ. ಈಗ ದೇವ್ರು ಹೇಳ್ತಾರೆ ಹಾಳಾಗೋಗು ಅಂತ ಹೇಳಿಲ್ಲ, ನೀ ಪುನಃ ತಿರುಗು ಅಂತಾರೆ. ನೆಕ್ಸ್ಟ್, ತಿರುಗಿದರೆ ನಾನು ನಿಮ್ಮ ಕಡೆಗೆ ಪುನಃ ತಿರುಗುವೆನು. ನೀ ತಿರುಗಿದ್ರೆ ನಾನು ತಿರುಗ್ತೀನಿ, ನೀ ತಿರುಗಿಲ್ಲ ಅಂದ್ರೆ ನಿನ್ನ ತಲೆ ಹಿಂಭಾಗನೇ ನೋಡ್ಕೊಂಡಿರ್ಬೇಕಷ್ಟೇ, ಏನು ಸಿಗೋದಿಲ್ಲ, ಏನು ಸಿಗಲ್ಲ. ನನ್ನ ಮುಖದಿಂದ ಪ್ರಸನ್ನತೆ ಬರುತ್ತೆ, ಆ ಮುಖದಲ್ಲಿ ಮೇರು ಮಹಿಮೆ ಬರುತ್ತೆ, ಮಹಿಮೆ ಧೂಳಿನಿಂದ ಎತ್ಬಿಡ್ತಾರಪ್ಪ ನಿಮ್ಮನ್ನ. ಯಾಕೆ ನೀವು ತಿರುಗಿಬಿಡ್ತೀರಲ್ಲ ಅಲ್ವಾ? ಇಲ್ಲಿ ತಿರುಗ್ಬಿಟ್ಟು ಮನೇಲಿ ಹೋಗಿ ಇಸ್ಬಿಟ್ಟು ಆಟ ಆಡ್ತಿದ್ರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ತಿರುಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಮೂರು ತಲೆದಿ ಹಾಕೊಂಡು ದಬಾಕೊಂಡು ಮಲಗ್ಬಿಟ್ರೆ, ಬೆಡ್ಶೀಟ್ ಹಾಕೊಂಡು ಅಯ್ಯರೆ ಇನ್ನೂ ಮಲಗ್ತೀನಿ, ಇನ್ನು ಸ್ವಲ್ಪ ಮಲಗ್ತೀನಿ ರೇ, ಎಬ್ಬಿಸ್ಬೇಡ ನನ್ನ, ರಾತ್ರಿ ತುಂಬ ಕಷ್ಟಪಟ್ಟಿದ್ದೀನಿ, ಏನು ಉತ್ತಾಕ್ಬಿಟ್ಟಿದ್ಯಾ, ಏನು ಸುಮ್ಮನೆ ಇರೋ ಎಲ್ಲ ಅನ್ಬೇಡ ನೀನು, ರಾತ್ರಿ ನಿದ್ರೆ ಬರಲಿಲ್ಲ, ಸೊಳ್ಳೆ ಎಲ್ಲ ಕಷ್ಟ ಆಯ್ತು ನನ್ನ.
ಬೆಡ್ಶೀಟ್ ಹಾಕು, ಇನ್ನೊಂದೆರಡು ಹಾಕು, ಇನ್ನೆರಡು ಮೇಲೆ ಹಾಕು, ಚಲೋ ಇಲ್ಲಿ ಬೆಳಗ್ಗೆ ಬರ್ತಾ ಇದೆ, ಈ ಕಡೆ ಹಾಕು. ಎಲ್ಲ ಬೆಡ್ಶೀಟ್ ಹಾಕ್ತಾರೆ. ಕೊನೆಗೆ ಬೆಡ್ಶೀಟ್ ಒಳಗಿರೋ ಕಂಬಳಿ ಹುಳನೇ ಅವನು ಕಚ್ಚಿರ್ತದೆ ನೋಡಿ. ಕ್ಲೀನ ಮೀಸೆ ಮೇಲೆ ಬಂದು ಕುತ್ಕೊಂಡ್ಬಿಡುತ್ತೆ ಅದು. ಮೀಸೆ ಇಷ್ಟಪ್ಪ ಬಂದ್ಬಿಡುತ್ತೆ ಹಿಂಗೆ. ಮನೆಗೆ ಹೋಗಲ್ಲ. ಮಗಳು ಹೇಳ್ತಾಳೆ, ಅಮ್ಮ ಐ ಕಾಂಟ್ ಕಮ್ ಟುಡೇ ಟು ಚರ್ಚ್ ಮಮ್ಮಿ ಬಿಕಾಸ್ ಐ ಪ್ರಾಜೆಕ್ಟ್ ವರ್ಕ್ ಮಮ್ಮಿ. ಏನೇ ಬಾರೇ ಪರವಾಗಿಲ್ಲ, ಬಂದು ಪ್ರಾಜೆಕ್ಟ್ ಏನೋ ಮಾಡ್ಕೊಳ್ಳಿ. ಇಲ್ಲ ಮಮ್ಮಿ ಹಂಗೆಲ್ಲ ಆಗಲ್ಲ, ನಾವು ಹೋಗ್ಲೇಬೇಕು. ಪ್ರಾಜೆಕ್ಟ್ ಅಲ್ಲ, ಎಮ್ಮಂದು ಬೇರೆ ಪ್ರಾಜೆಕ್ಟ್ ಐತಿ ಹುಡುಗಿದ್ದು, ಬೇರೆ ಕಡೆ ಪಿಕಪ್ ಐತಿ ಎಮ್ಮಂದು. ಇದರಲ್ಲಿ ಆನ್ಲೈನಲ್ಲಿ ಚಾಟಿಂಗ್ ಐತೆ. ಅಮ್ಮನಿಗೆಲ್ಲ ಹೋಗ್ಬಿಟ್ರೆ, ಚರ್ಚ್ಗೆಲ್ಲ ಅವ್ರು ಹೋಗ್ಬಿಟ್ರೆ ಇವ್ರು ಆರಾಮಾಗಿ ನೋಡ್ಕೋಬೋದೆ. ಬಾಲ್ಕನಿ ಹೋಗ್ಬಿಟ್ಟು ಕ್ಲೀನಾಗಿ ಕಾಲೆಲ್ಲ ಉದ್ದು ಚಾಚ್ಕೊಂಡು, ಈ ಕಡೆ ಪಾಪ್ಕಾರ್ನ್, ಈ ಕಡೆ ಕಳ್ಳೆಪುರಿ ತಿನ್ಕೊಂಡು, ಚಾಟಿಂಗ್ ಎಲ್ಲ ಮಾಡ್ಕೊಂಡು ಆಯ್ ಬಾಯ್ ಅಂತೆಲ್ಲ ಕಳ್ಸ್ಕೊಂಡು ಕೂತ್ಕೊಂಡು. ಇನ್ನೇನು ಅಮ್ಮ ಬರೋಕ್ಕೆ ಇನ್ನೊಂದು ಅರ್ಧ ಗಂಟೆ ಇದೆ. ತಕ್ಷಣ ಎಲ್ಲ ರೆಡಿ ಆಗ್ತಾಳೆ. ಎಲ್ಲ ರೆಡಿ ಇನ್ನೂ ಹೊರಡಬೇಕು. ಎಲ್ಲಿಂದಲೂ ಬಂತೊಂದು ಜೇನು ಹುಳ ಕ್ಲೀನಾಗಿ ಬಂದು ಈ ಕಡೆ ಒಂದು ಮುತ್ಕೊಟ್ಟೋಯ್ತು ನೋಡಿ. ಅದು ಕ್ಲೀನಾಗಿ ತುಟಿ ಕೊಟ್ಬಿಡ್ತು ನೋಡಿ ಕೆಳಗಡೆ. ಕಚ್ಚಿ ತುಟಿ ಬಂದು 1.5 ಇಂಚು ಇಷ್ಟು ದಪ್ಪ ಆಗಿತ್ತು. ಅಮ್ಮ ಬರ್ತಾರೆ, ಏನೇ ಆಯ್ತು ನಿನಗೆ ಮುಂಡೆದು, ಏನು ಹಿಂಗಾಯ್ತು ತುಟಿ? ಕೊನೆ ಇಲ್ಲಿಂದ ಈ ಕಡೆ 2 ತುಟಿ ದಪ್ಪ ಆಗ್ಬಿಡ್ತು ನೋಡಿ. ಕರ್ತನ ಆಲಯ ಬಿಟ್ಬಿಟ್ರೆ ದೇವರು ಅಟೆಂಡೆನ್ಸ್ ಹಾಕಕ್ಕೆ ಜೇನುಳಲ್ಲಿ ಕಳಿಸ್ತಾರೆ. ಹೋಗಿ ನೋಡ್ಕೊಂಬಾರ, ಸ್ವಲ್ಪ ಹೋಗಿ ಅಲ್ಲಿ ವಿಸಿಟ್ ಮಾಡಬಾರ ಹೋಗಿ. ಹೋಗಿ ಬಂದ್ಬಿಡ್ತು, ಬಂದು ಕಚ್ಚೆ ಹೋಗ್ಬಿಡ್ತು. 1 ವಾರವರೆಗೂ ಹೋಗಿಲ್ಲ. ಡಾಕ್ಟ್ರ್ ಹೇಳ್ತಾ ಏನೇ ಮಾಡಲಿ ಮೆಡಿಸಿನ್ ಹೋಗಿಲ್ಲ. ಕೊನೆಗೆ ದಪ್ಪ ತುಟಿ ಇಟ್ಕೊಂಡು ಬಾ ಅಂತ ಬಂದು ನನ್ನ ಹತ್ರ, ಏನಾಯ್ತಮ್ಮ ಪ್ರಾಜೆಕ್ಟ್ ವರ್ಕಾ? ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ಯಾ ಪ್ರಾಜೆಕ್ಟ್ ವರ್ಕು? ಆನ್ಲೈನ್ದೆಲ್ಲ ಆಯ್ತಾ ಚಾಟಿಂಗ್ ಎಲ್ಲ? ನೀನು ಚಾಟಿಂಗ್ ಎಲ್ಲ ಮುಗಿಯೋಷ್ಟೊತ್ತಿಗೆ ನಮ್ಮ ಅಪ್ಪ ಒಂದು ಹುಳನ ಬಿಟ್ಟರು. ಆ ಹುಳ ಕಚ್ಚಿ ಹೋಯ್ತಲ್ಲ, ಅದಕ್ಕೆ ನೀ ಕರ್ತನ ಆರಾಧನೆ ಬಿಟ್ಟು ಒಡಂಬಡಿಕೆ ಹೊಡೆದಿದೆಯಲ್ಲ. ಯಾವುದರಿಂದ ನೀವು ಓರೆ ಆಗಿದ್ದೀರಾ? ನಿಮ್ಮ ಪುರಾತನ ಕಾಲಗಳಿಂದ ನೀವು ಓರೆ ಆಗಿದ್ದೀರಾ. ನೀನು ನನ್ನ ಕಡೆ ಪುನಃ ತಿರುಗಿರಿ. ವಾರ್ನಿಂಗ್ ಮಾಡ್ತಾರೆ ದೇವರು. ಯಾಕೆ? ನಿಮ್ಮನ್ನ ಆಶೀರ್ವಾದ ಮಾಡ್ಬೇಕು ನಾನು. ಬಿಕಾಸ್ ದಟ್ ಕಮೆಂಟ್ ಇಸ್ ಎರಪ್ಟಿಂಗ್ ಮೀ. ಅಬ್ರಾಹ್ಮಿಗೆ ಆಶೀರ್ವಾದ ಮಾಡಿದ್ದೀನಿ. ಅಬ್ರಾಹ್ಮನ ಮಕ್ಕಳು ನೀವು. ಆ ಮಕ್ಕಳು ರಸ್ತೆಯಲ್ಲಿ ಕಣ್ಣಿಗೆ ನೋಡಕ್ ಆಗ್ತಾ ಇಲ್ಲ. ಐ ಕಾಂಟ್ ಬೇರ್ ದಟ್ ಒನ್, ಐ ಕಾಂಟ್ ಸಿ ದಟ್ ಒನ್. ನಾನು ಅದಕ್ಕೆ ನೋಡಕ್ ಆಗ್ತಾ ಇಲ್ಲ ನನ್ನ ಮಗಳನ್ನ. ಎಂತ ತಾಯಿ ಅರಮನೆಯಲ್ಲಿದ್ದು ತನ್ನ ಮಗಳು ರಸ್ತೆಗೆ ಬಂದ್ಬಿಟ್ಲು ಅಂದ್ರೆ, ಅವಳ ತಾಯಿ ಮೃಷ್ಟಾನ್ನ ತಿಂದ್ರು ಕೂಡ ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಯಾಕಂದ್ರೆ ನನ್ನ ಮಗಳು ರೋಡಲ್ಲಿ ಡ್ರಗ್ ಹಾಕ್ಬಿಟ್ಟು ಡ್ರಗ್ಗಿಯಾಗಿ ರೋಡ್ ಅಲಿತಾ ಇದ್ದಾಳೆ. ಯಾವ ಮುಖದಲ್ಲಿ ಇಲ್ಲಿ ಊಟ ಮಾಡ್ಲಿ ನಾನು? ನನ್ನ ಮಗಳು ಹೊಟ್ಟೆ ಎತ್ತಿದ್ದ ಮಗಳು. ಆ ಮಗಳು ಹಿಂಗಿದ್ರೆ ನಾನು ಹೇಗೆ ಊಟ ಮಾಡ್ಲಿ? ಯಜಮಾನ ಹೇಳ್ದೆ, ತಿನ್ನ ಮುಚ್ಕೊಂಡು ಪರ ಇಲ್ಲ, ಎಲ್ಲ ಅವಳ ಪಾಡಿಗಳು ಅನುಭವಿಸ್ಲಿ. ಅವಳು ಏನೇ ಅಂದ್ರೂ ಕೂಡ ಅಂತ ಹೇಳ್ದೆ ಇಲ್ಲ. ಕರಡು ಚೂರು ನಿಲ್ತಾರೆ. ನನ್ನ ಮಗಳು ಬರಬೇಕು, ನನ್ನ ಮಗಳು ಬರಬೇಕು. ಆ ತಾಯಿ ಹಂಬಲಿಸತ್ತೆ ರೀ. ಆ ತಾಯಿ ಇವ್ರು ಕ್ರಿಯೇಟ್ ಮಾಡಲಿಲ್ಲ ರೀ. ಬರೀ ಆ ತಾಯಿನ 9 ತಿಂಗಳು ಎತ್ತಿದಷ್ಟೇ ರೀ. ಇವ್ರು ಅದನ್ನ ಜೀವ ಕೊಟ್ಟಿಲ್ಲ ರೀ. ಜೀವ ಕೊಟ್ಟ ದೇವ್ರು ಹೇಳ್ತಾರೆ ನಂಜುಂಡಪ್ಪ ಅವ್ರಿಗೆ, ಈ ಮಗನ ನಾನು ಹೆಂಗ್ ಬಿಟ್ಬಿಡ್ಲಿ? ಆ ಒಡಂಬಡಿಕೆ ಮಾಡಿದ ಒಡಂಬಡಿಕೆ ಆಶೀರ್ವಾದ ಕೊಡಬೇಕಲ್ಲ. ಆ ಒಡಂಬಡಿಕೆ ಆಶೀರ್ವಾದ ಕೊಡಕ್ಕೆ ಅಪ್ಪ ಹೇಳ್ತಾರೆ, ನೀವು ಬಾ, ಪುನಃ ತಿರುಗಿ ಬಾ, ನನ್ನ ಕಡೆ ಬಾ, ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ. ನೆಕ್ಸ್ಟ್ ಓದಿಯಾ? ಯಾವ ವಿಷಯದಲ್ಲಿ ತಿರುಗೋಣವೆನ್ನುತ್ತೀರಾ? ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರಿ. ನರಮನುಷ್ಯ ನನ್ನಿಂದ ಕದ್ದುಕೊಳ್ಳಬಹುದು. ಆಗ ಜನ ಕೇಳ್ತಾರೆ, ಏನಂಗಂತೀಯ ನೀನು? ಚರ್ಚೆ ಕರೆಕ್ಟಾಗಿ ಬರ್ತಿದ್ದೀವಿ. ಎಷ್ಟು ಕಷ್ಟಪಟ್ಟು ಬರ್ತಿದ್ದೀವಿ ನಾವು. ವಿಜಯನಗರದ ಸಿಗ್ನಲ್ಗಳು ದಾಟ್ಕೊಂಡು ಬರೋಕ್ಕೆ ಎಷ್ಟು ಕಷ್ಟ ಐತೆ ನಮಗೆ. ಗೋರಿಪಾಳೆ ಸುತ್ಕೊಂಡು ಬರೋದೇ ಸುಮ್ಮನೆನಾ? ನಾವೆಲ್ಲ ಬಂದ್ಮೇಲೆ ನಮ್ಮ ಮೇಲೆ ನಿನಗೆಲ್ಲ ಅಲಿಗೇಷನ್ ಆಗ್ತಿಲ್ಲ. ಯಾವುದೆಲ್ಲ ಕಳ್ಳರಾಗಿದ್ದೀವಿ? ಯಾಕೆ ಹೀಗೆಲ್ಲ ಹೇಳ್ತಿದ್ದೀವಿ ನಮ್ಮ ಮೇಲೆ? ಏನು ವಿಷಯ ಅಂತ ಕೇಳ್ತಾರೆ. ಅವಾಗ ಬೇರೆ ಹೇಳ್ತಾರೆ, ಏನು ನನ್ನ ಕಳ್ಳರು ಅಂತ ಹೇಳ್ತೀಯಲ್ಲ. ಆಗ ದಶಮ ಭಾಗ ನನಗೋಸ್ಕರವಾಗಿ ಪ್ರತ್ಯೇಕಿಸಬೇಕಾದ ಎಲ್ಲ ಪದಾರ್ಥಗಳನ್ನ ನೀ ಕೊಡದೇ ಇದ್ದ ಕಾರಣ ನೀವು ಕಳ್ಳರಾಗಿದ್ದೀರಿ, ಶಾಪಗ್ರಸ್ತರಾಗಿದ್ದೀರಿ. ಈಗ ಪುನಃ ತಿರುಗಿದ್ರೆ ಆ ಶಾಪ ತೆಗಿತೀನಿ, ಆಶೀರ್ವಾದ ಆಗ್ತೀನಿ. I'll remove that curse and put my blessing on you. ಅದಕ್ಕೆ ಜನಕ್ಕೆ ಹೇಳ್ತಾರೆ, ಈ ಮಕ್ಕಳಿಗೆ, ಇಸ್ರಾಯೇಲ್ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮನ್ನ ಆಶೀರ್ವಾದ ಮಾಡಬೇಕಾ? ಮನೆಗೆ ಹೋಗಿ ಒಂದು ಕುರಿ ತಗೊಂಬನ್ನಿ. 30 ಲಕ್ಷ ಮನೆಗಳಲ್ಲಿ ಒಂದೊಂದು ಕುರಿ ತಗೊಂಬನ್ನಿ. ಕಾಸು ಮಾತಿಗರ ಲೇತು. ನೀನೇ ಎಕ್ಸ್ಪೆನ್ಷರಿ, ನೀನೇ ಹೋಗಿ ಖರ್ಚು ಮಾಡಿಕೊಂಡು ತಗೊಂಬ. ಎಲ್ಲಿದೆ ಕಾಸು? ಒಳಗೆ ಮಣ್ಣಲ್ಲಿ ಇಕ್ಕಿದೆಯಲ್ಲ, ಮೂಟೆ ಕಟ್ಟಿ ಅದನ್ನು ಬಿಚ್ಚು ಅಂತ ಹೇಳ್ತಾರೆ. ಅದನ್ನ ತಾನೇ ನೀನು ದೇವ್ರಂತ ಮಾಡ್ಕೊಂಡಿದ್ಯಾ? ಅದನ್ನು ಬಿಡು, ಅದನ್ನು ಖರ್ಚು ಮಾಡು. ನಾನು ನಿನ್ನ ದೇವರಾಗಿ ಬರ್ತೀನಿ. ಹಣ ನಿನ್ನ ಯಜಮಾನ ಅಲ್ಲ. ಐ ವಾಂಟ್ ಟು ಬಿ ದ ಮಾಸ್ಟರ್ ಆಫ್ ಯುವರ್ ಲೈಫ್.
ಮೆಸ್ಸಿಯನೇ ನಿನ್ನ ಆರಾಧಿಸುವೆ, ಯೆಹೋವರ ನಿನ್ನ ಆರಾಧಿಸುವೆ, ಮೆಸ್ಸಿಯನೇ ನಿನ್ನ ಆರಾಧಿಸುವೆ. ಯೆಹೋವರ ನಿನ್ನ ಆರಾಧಿಸುವೆ, ಮೆಸ್ಸಿಯನೇ ನಿನ್ನ ಆರಾಧಿಸುವೆ, ಯೆಹೋವರ ನಿನ್ನ ಆರಾಧಿಸುವೆ, ಮೆಸ್ಸಿಯನೇ ನಿನ್ನ ಆರಾಧಿಸುವೆ. ರೋಗ ನೀಗಿ ಸೌಖ್ಯ ತಂದವರೇ, ರೋಗ ನೀಗಿ ಸೌಖ್ಯ ತಂದವರೇ, ನಿನ್ನನ್ನೇ ಆರಾಧಿಸುವೆ ಯೇಸುವೆ, ನಿನ್ನನ್ನೇ ಆರಾಧಿಸುವೆ. ಆರಾಧನೆ 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 ಯೇಸು ರಾಜನಿಗೆ, ಬಾಗಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಗಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ಆರಾಧನೆ 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 ಯೇಸು ರಾಜನಿಗೆ, ಬಾಗಿನ ಒಡೆಯನಿಗೆ, ನನ್ನ ಯೆಹೋವ ದೇವನಿಗೆ. ಎಲ್ಲೂ ಒಂದು ಮನೇಲಿ ಕೂಡ ಸಾವಾಗಲಿಲ್ಲ. ನೋಡ್ತೀರಾ ವಿಡಿಯೋದಲ್ಲಿ ನೋಡಿದ್ರೆ ಒಂದೇ ಒಂದು ಮನೇಲಿ ಸಾವಾಗ. ಯಾಕೆ? ಆ ರಕ್ತ ಅವರ ಮನೆ ಮೇಲೆ ಬಂತು. ಆಮೆನ್. ಯೇಸು ರಕ್ತ ಎಲ್ಲಿ ಬರುತ್ತೆ? ನಾನು ಹೇಳ್ತೀನಿ, ಈ ಒಂದು ಪಸ್ಕ ಹಬ್ಬ ಮುಗಿಯೋದ್ರೊಳಗಾಗಿ ವ್ಯಾಪಾರದಲ್ಲಿ ಯಾವುದು ಇಲ್ಲ ಅಂದ್ಕೊಂಡು ಬಂದಿದ್ದೀರಾ, ಆ ವ್ಯಾಪಾರಗಳ ಮೇಲೆ ಬರುತ್ತೆ. ನೀವು ಭಯ ಪಡಬಾರ್ದು. ನಂಬಿ ಇವತ್ತು ದೇವರೇ ಅಪ್ಪ ಹೇಳ್ತಾ ಇದ್ದಾರೆ, ಅಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ಮೋಸೆ ಅದನ್ನು ಹೇಳಿದ ತಕ್ಷಣ ಇಡೀ ಜನದ 30 ಲಕ್ಷ ಜನರು ತಲೆಬಾಗಿ ನಮಸ್ಕರಿಸಿದರು. ನಮಸ್ಕಾರ ಮಾಡಿದ್ರು. ದಿಮಾಕ್ ಮಾಡಲಿಲ್ಲ, ನಮಸ್ಕಾರ ಮಾಡಿದ್ರು. ಅಂದ್ರೆ ಏನು ಅರ್ಥ? ನಮಸ್ಕಾರ ಅಂದರೆ ನಾವು ಶರಣಾಗತರಾಗಿದ್ದೀವಿ, ನಾವು ನಂಬಿಕೆಯಲ್ಲಿ ಬಂದಿದ್ದೀವಿ, ಇದು ನಮಗಾಗತ್ತೆ, ಇದು ನಡೆಯುತ್ತೆ. ಅದಕ್ಕೆ ಪ್ರಸಂಗ ಮಾಡಬೇಕಾದ್ರೂ ಕೂಡ ನೀವು ಶರಣಾಗತರಾಗಬೇಕು. ದೇವರೇ ನಾನು ಬಂದಿದ್ದೀನಿ, ನಿನ್ನ ಮಗಳಪ್ಪ, ನಿನ್ನ ಮಗ, ಇದು ನನಗಾಗತ್ತೆ, ಅಪ್ಪ ಹೇಳೋದಲ್ಲೇ ನಡೆಯುತ್ತೆ, ಅದು ಆಗೋದಕ್ಕಾಗಿ ಸ್ತೋತ್ರ. ನೀವು ನೋಡಿದ್ರೆ ಹೋದ್ವಾರ ಸಾಕ್ಷಿ ನೋಡ್ತೀರಾ, ಹುಡುಗನ್ನ ತಾಯಿ ತಂದೆ ಕರ್ಕೊಂಬಂದರು, ಕಣ್ಣೇ ರೆಪ್ಪೆ ತೆಗಿಯಕ್ಕಾಗಲ್ಲ ರೀ ಅವನಿಗೆ, ಊಟ ಮಾಡೋಕ್ಕಾಗ್ತಿಲ್ಲ, ಈ ರೆಪ್ಪೆ ಹಿಂಗೆ ಅನ್ನೋಕ್ಕಾಗಲ್ಲ, ರೆಪ್ಪೆ ಹಂಗೆ ಅದೇ ಬೀಳುತ್ತೆ, ರೆಪ್ಪೆ ತನ್ನ ಪಾಳಿಗೆ ತಾನೇ ಒಳಗೆ ಬಿದ್ದು ಮುಚ್ಕೊಳ್ಳೋದು ಕಣ್ಣ. ಏನು ಹಿಂಗೆ ಆಗ್ತಾಯಿದೆ? ಮಂಜು ಶೆಟ್ಟಿದ್ದೆ ಕರ್ಕೊಂಡೋದ್ವಿ, ಅಲ್ಲಿ ಪ್ರೇ ಮಾಡಿಸಿದ್ವಿ, 1-2 ದಿನ ಚೆನ್ನಾಗಿದೆ, ತಿರ್ಗಾ ರೆಪ್ಪೆ ಅದೇ ಬೀಳುತ್ತೆ, ಕಣ್ಣೇ ಕಾಣಲ್ಲ ಅವನಿಗೆ. ಕೊನೆಗೆ ಸಿಸ್ಟರ್ ಹೇಳಿದ್ರು, ಒಂದು ಸತಿ ಚೆಕಪ್ ಮಾಡ್ಕೊಂಬನ್ನಿ, ಆಸ್ಪತ್ರೆಗೆ ಹೋಗ್ತಾರೆ, ಬ್ರೈನ್ ಕ್ಯಾನ್ಸರ್ ಅಂತ ಹೇಳ್ಬಿಟ್ರು. ನೋಡಿ, ದೇವರಲ್ಲಿ ಬಂದ ಮೇಲೆ ಸೈತಾನ ಇಷ್ಟು ಹೊರಟು ತರ್ತಾನೆ. ಯಾಕೆ? ಅವ್ರ ಪಸ್ಕ ಹಬ್ಬದ ಆಶೀರ್ವಾದ ಪಡಿಬಾರ್ದು ಅನ್ನೋದು ಸೈತಾನ ಟಾರ್ಗೆಟ್ ಮಾಡ್ತಾನೆ. ಅವನಿಗೆ ಆಪ್ರೇಷನ್ ಮಾಡಬೇಕು, ಡಾಕ್ಟರ್ ಹೇಳ್ತಾ ಇಲ್ಲಮ್ಮ, ಕೈ ಹೋಗುತ್ತೆ, ಕಾಲು ಹೋಗ್ಬಿಡುತ್ತೆ, ಕಣ್ಣು ಹೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಅಲ್ಲಿಂದ ಫೋನ್ ಮಾಡಿ ಹೇಳ್ತಾರೆ, ಅಪ್ಪ ಹಿಂಗಲ್ಲ ಅಂತ ಇದ್ದಾರೆ, ಸೈನ್ ಹಾಕೋದ? ಏಯ್ ಸೈನ್ ಹಾಕಮ್ಮ, ಅವ್ನು ಸೂಟ್ ಹಾಕೊಂಬಂದು ಸಾಕ್ಷಿ ಕೊಡ್ತಾನೆ, ಹೋಗಮ್ಮ ಹೆದರ್ಬೇಡ ಅಂತ. Hallelujah. ರೀ ತಲೆನೇ ಕಟ್ ಮಾಡ್ಬಿಟ್ರಿ ಅವರು, ತಲೆನೇ ಇಲ್ಲಿಂದ ಪೀಸ್ ತೆಗೆದು, ತೆಂಗಿನಕಾಯಿ ಚಿಪ್ಪು ತೆಗೆದಂಗೆ ತಲೆನೇ ಕಟ್ ಮಾಡಿ ಗರಗಸರು ತೆಗೆದುಬಿಟ್ಟು ಬ್ರೈನ್ ತೆಗೆದು ಅದರೊಳಗೆ ಮತ್ತೆ ಆಪ್ರೇಷನ್ ಮಾಡಿ ಮತ್ತೆ ಬ್ರೈನ್ ಹಾಕಿ ಸ್ಟಾಪ್ಲರ್, ಪೇಪರ್ಗೆ ಸ್ಟಾಪ್ಲರ್ ಹೊಡಿತಾರಲ್ಲ, ಫುಲ್ ಸ್ಟಾಪ್. ಆ ಮಗು ನೋವು ಹೆಂಗಿರ್ಬೇಕ್ರಿ ನನ್ನ ಪ್ರಿಯ ಮಗು. 11 ಗಂಟೆಗಳ ಕಾಲ ಆಪ್ರೇಷನ್ ಮಾಡಿದ್ದಾರೆ, ಆ ಮಗು ಉಳಿಯತ್ತಾ ಇಲ್ಲೋ ಅಂತ ಗೊತ್ತಾಗಲಿಲ್ಲ. ಆ ಆಪ್ರೇಷನ್ ಥಿಯೇಟ್ರಿಗೆ ಹೋದ ಎಲ್ಲ ಮಕ್ಕಳಿಗೆ ಬೇರೆ ಆರ್ಗನ್ಗಳು ಹೊಟ್ಟೋಯ್ತು. ಈ ಒಂದು ಮಗು, ನೂತನ ಮಗು ಮಾತ್ರ ಜೀವಂತ ಹೊರಗಡೆ ಬಂತು. Hallelujah. ನಾನು ಹೇಳ್ತೇನೆ, ಯೇಸುವಿನ ರಕ್ತಕ್ಕೆ ಅಷ್ಟು ಬಲ ಇದೆ ರೀ. ಅದಕ್ಕೆ Hallelujah. ಆಪರೇಷನ್ ಮಾಡಿ ಡಾಕ್ಟ್ರೇ ಶಾಕ್ ಆಗಿದ್ದಾನಂತೆ ರೀ, ಈ ಥರ ಆಪರೇಷನ್ ಅನ್ನು ಮಾಡಿಲ್ಲ ರೀ. ನಾನು ಏನಾದರೂ ಹೋಗ್ಬೋದಂತ ನೆನೆಸ್ಕೊಂಡೆ. ಗೀತಮ್ಮ ಅವರೇ, ಏನು ಆಗಿಲ್ಲ ಅಂತ ಡಾಕ್ಟರ್ ಹೇಳ್ತಾರಂತೆ. ಗಾಡ್ ಇಸ್ ಗ್ರೇಟ್ ಮಾ, Hallelujah. ದೊಡ್ಡವರಮ್ಮ. Amen. ಇವತ್ತು ಆ ಮಗು ಬಂದಿದೆ, ವಾಕ್ಯ ಹೇಳುತ್ತೆ, ಕಣ್ ಚೆನ್ನಾಗಿ ಕಾಣುತ್ತೆ, ಕಿವಿ ಚೆನ್ನಾಗಿ ಕೇಳುತ್ತೆ, ಯೂರಿನ್ ಪಾಸ್ ಮಾಡ್ತಾನೆ. ಆ ತಂದೆ ತಾಯಿಗಳು ಮಾಡಿದ ಪ್ರಾರ್ಥನೆ ಅಪ್ಪ ಅಮ್ಮ ಬೋಧಿಸ್ಬಿಟ್ರು ಮಗುಗೆ. ಇವತ್ತು ನಿಮ್ಮ ಅಪ್ಪ ಮುಂದೆ ನೀವು ಮಕ್ಕಳು ಏನು ಬೋಧಿಸ್ತಿದ್ದೀರಾ? ಹೋಗಿ ಮಗಳೇ, ಒಂದು ಬಕೆಟ್ KFC ತಿನ್ಬಿಟ್ಟು ಬಾ, 5 ಮಸಾಲೆ ದೋಸೆ ತಿನ್ನು, 1 ತಿನ್ಬೇಡ, 5 ತಿನ್ನು, ತುಂಬ ಸಣ್ಣ ಇದೆ ಮಗಳೇ, ಡಾಕ್ಟ್ರ್ ಹೇಳಿದಾರಲ್ಲ, 5 ಮಸಾಲೆ ದೋಸೆ ತಿನ್ನು, 5 ಉದ್ದಿನೊಡೆ ತಿನ್ನು. ಹೀಗೆಲ್ಲ ತಿಂದು ಮಗು ಉದ್ದಿನೊಡೆ ಥರ ಬೆಳೆದ್ರೆ ಆ ಹೃದಯದಲ್ಲಿ ಏನು ಬೆಳೆದಿಲ್ಲ, ಅಲ್ಲಿ ಬೆಳವಣಿಗೆ ವಾಕ್ಯ ಬೇಕಲ್ಲ. ಹಾಂ, ಏನು ನಾಮಕ್ಕೆ ಸ್ತೋತ್ರ. 12:28 ಓದಮ್ಮ ಅದನ್ನ, ವಿಮೋಚನಕಾಂಡ 12:28. ಜನರು ತಲೆಬಾಗಿ ನಮಸ್ಕರಿಸಿದರು. ಇಸ್ರಾಯೇಲ್ಯರು ಅಲ್ಲಿಂದ ಹೊರಟು ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ ಪ್ರಕಾರವೇ ನಡೆಸಿದರು. 18ನೇ ವಾಕ್ಯ ಓದಮ್ಮ ಅದಲ್ಲಿ.
19ನೇ ವಾಕ್ಯ. ಆ 7 ದಿನಗಳು ನಿಮ್ಮ ಮನೆಗಳಲ್ಲಿ ಹುಳಿಯಿಟ್ಟೇ ಇರಕೂಡದು. ಹುಳಿ ಬೆರೆಸಿದ್ದನ್ನು ತಿನ್ನುವವನು ಪರದೇಶದವನಾಗಲಿ ಸ್ವದೇಶದವನಾಗಲಿ ಇಸ್ರಾಯೇಲ್ ಜನರೊಳಗಿಂದ ತೆಗೆದುಹಾಕಲ್ಪಡಬೇಕು. ನೀವು ನಿಮ್ಮ ಎಲ್ಲಾ ಮನೆಗಳಲ್ಲಿ ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕೇ ಹೊರತು ಹುಳಿಗೂಡಿದ ಯಾವುದನ್ನು ತಿನ್ನಕೂಡದು ಎಂದು ಆಜ್ಞಾಪಿಸಿದನು. 17ನೇ ವಾಕ್ಯ ಓದಮ್ಮ. ಈ ದಿನದಲ್ಲಿಯೇ ನಾನು ನಿಮ್ಮ ಸೈನ್ಯಗಳನ್ನು ಐಗುಪ್ತ ದೇಶದೊಳಗಿಂದ ಹೊರಗೆ ಬರಮಾಡಿದ್ದರಿಂದ ನೀವು ನಿಮ್ಮ ಸಂತತಿಯವರು ಈ ದಿನವನ್ನು ಆಚರಣೆಗೆ ತರಬೇಕು. ಇದು ಶಾಶ್ವತವಾದ ನಿಯಮ. ಅಪ್ಪ ಹೇಳ್ತಾರೆ, ಇದು ಆಚರಣೆಗೆ ತನ್ನಿ. ಪ್ರತಿ ವರ್ಷ ನಾವು ಆಚರಿಸ್ಬೇಕು ಈ ಹಬ್ಬನ. ಪ್ರತಿ ವರ್ಷ ನಾವು ಬದುಕಿದ್ದೀವಿ ಅಂದ್ರೆ ದೇವ್ರ ಕೃಪೆ ಇವತ್ತು ನಮಗೆ. ಪ್ರತಿ ವರ್ಷ ನಾವು ಎಷ್ಟು ಕಡೆ ಬಸ್ಸಲ್ಲಿ ಹೋಗ್ತೀವಿ, ಕಾರಲ್ಲಿ ಹೋಗ್ತೀವಿ, ಡ್ಯಾಡಿಲಿ ಹೋಗ್ತೀವಿ. ಒಂದೇ ಒಂದು ಕಾರಲ್ಲಿ ಆಕ್ಸಿಡೆಂಟ್ ಆಗದ ಹಾಗೆ ನಮ್ಮನ್ನ ಕಾಪಾಡ್ತಾರೆ ಮಗಳೇ. ಆಶೀರ್ವಾದ ಅನ್ನೋದು ಹೇಗೆ ಅಭಿವೃದ್ಧಿ ಆಗಿ ಬಂದ್ಬಿಡುತ್ತೆ. ಕಾರ್ ಹೋಗ್ತಾ ಇದ್ದೀನಿ, ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ, 140 ಸ್ಪೀಡ್ ಕಿಲೋಮೀಟರ್. ಎಂಡೇವರ್ ಕಾರಲ್ಲಿ ಹೋಗ್ತಾ ಇದ್ದೀನಿ, ಮಂಗಳೂರಿಗೆ ಹೋಗ್ತಾ ಇದ್ದೀನಿ, ನುಗ್ಗೇಹಳ್ಳಿ ದಾಟ್ಬಿಟ್ಟು ಹಾಸನ ಬಾರ್ಡ್ರ್ ದಾಟ್ತಾ ಇದ್ದೀನಿ. ಇನ್ನೇನು ದಾಟಕ್ಕಿನ್ನು 3-4-5 ಕಿಲೋಮೀಟರ್ ಇದೆ. ನಾನು 140 ಹೋಗ್ತಾ ಇದ್ದೀನಿ. ತಕ್ಷಣ ದೇವರಾತ್ ಮಾಡಿದ್ರು, ಸ್ಲೋ ಮಾಡೋ, ರಕ್ತಜಯ ಹೇಳೋ, ರಕ್ತಜಯ ಮಾಡಿ ಹಂಗೆ ಬ್ರೇಕ್ ಹಾಕ್ಬಿಟ್ಟು ನನಗಿಂತ ಇನ್ನೊಬ್ಬ ಸ್ಪೀಡ್ ಹೋಗ್ಬಿಟ್ಟ ಮುಂದೆ. ಜಸ್ಟ್ ಒಂದೇ ವಿಸ್ಪರ್ ಆಗಿದ್ದು ವರ್ಡ್ ಅಷ್ಟೇ. ರಕ್ತಜಯ ಹೇಳ್ತಾ ಇದ್ದಂಗೆ ಆ ಕಡೆ ಕ್ರಾಸಿಂಗಿಂದ ಒಂದು ದೊಡ್ಡ ಲಾರಿ ಪಾಸ್ ಆಗ್ಬಿಡ್ತು. ಸಡನ್ನಾಗಿ ಬಂದ್ಬಿಡ್ತು ಲಾರಿ, 16 ವೀಲ್ ಲಾರಿ ಒಂದೇ ಸತಿ ಸ್ಪೀಡಾಗಿ ಬಂದ್ಬಿಡ್ತು. ಆ ಸ್ಪೀಡ್ ಬಂದಿದ ತಕ್ಷಣ ನನ್ನ ಪ್ರಿಯ ಮಕ್ಕಳೇ, ಈ ಕಾರು ನೇರವಾಗಿ ಆ ಟೈರ್ ಒಳಗಡೆ ಹೊಟ್ಟೈತು. ನನ್ನ ದೇವರು ಸ್ಪೀಡ್ ಕಮ್ಮಿ ಮಾಡೋ, ರಕ್ತ ಜಬ್ಬಿಸೋ ಅಂತ ರಕ್ತ ಹೇಳಿದ ತಕ್ಷಣ ನಾನು ಕಾಲು ಬ್ರೇಕ್ ಮೇಲೆ, ನಾನು ಬಾಲ್ ಮೇಲೆ ಬ್ರೇಕ್ ಹಾಕಿಲ್ಲ ರೀ. ಗಾಡಿ ತಾನಾಗೆ ನಿಂತೋಗಿದೆ. ನಾನು ಆ ವಾಯ್ಸಿಗೆ ಕಿವಿ ಕೊಡಲಿಲ್ಲ ಅಂದರೆ ಅವತ್ತು ನನ್ನ ಸಾವು ಆಗ್ಬಿಟ್ಟಿರೋದು. ಸ್ಪಾಟಲ್ಲಿ ಅವ್ನು ಸತ್ತೋದಾರೆ. ನೋಡಿ, ಕೇಡು ಅನ್ನೋದು ಎಲ್ಲಿಂದ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ ಮಕ್ಕಳೇ. ನೋಡಿ, ಈ ಹುಡುಗನಿಗೆ ಕೇಡು ಬಂತು, ಅವರೆಲ್ಲರೂ ಸತ್ತು ಆಸ್ಪತ್ರೆಯಲ್ಲಿ. ಈ ಹುಡುಗ ಬದುಕ್ಬಿಟ್ಟ. ಯಾಕೆ ಗೊತ್ತಾ ರವಿ ಅವರೇ? ಆ ಸನ್ಮಾನ ಮಾಡಿದ್ರು ಅವರು. ಯಾವಾಗ ದೇವ ಕುಮಾರನನ್ನ ನೀ ಸನ್ಮಾನ ಮಾಡಕ್ಕೆ ಹೋಗ್ತೀರಾ, ಅಲ್ಲಿಂದ ನಿಮ್ಮ ಜೀವನದಲ್ಲಿ ದೇವರು ನಿಮ್ಮ ಕೈಗಳನ್ನ ಅವ್ರು ಆಶೀರ್ವಾದ ಮಾಡಕ್ಕೆ ಅವರು ಬಂದ್ಬಿಡ್ತಾರೆ ಮಗಳೇ. ಆಶೀರ್ವಾದ ಅನ್ನೋದು ನಿಮ್ಮ ಜೀವನದಲ್ಲಿ ನೀವು ಏನು ಕೇಳ್ತೀರಾ, ನೀವು ಕೇಳೋದಕ್ಕಿಂತ ಬೇಡೋದಕ್ಕಿಂತ ಅದು ದೊಡ್ಡದಾಗಿ ಅದು ದೇವ್ರ ಕಾರ್ಯ ಮಾಡ್ತಾರೆ. ಸೀನಾಯಿ ಬೆಟ್ಟದಲ್ಲಿ ಅಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಮಹಿಮೆ, ಮೋಶೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಇಳಿದು ಬಂದ ಮಹಿಮೆ. ಮಹಿಮೆ ಮಹಿಮೆ ಮಹಿಮೆ, ಪರಲೋಕದ ಮಹಿಮೆ. ಹಾಗೆ ರಕ್ತ ಅನ್ನೋದು ಅಷ್ಟು ಪ್ರಾಮುಖ್ಯವಾದ ಕೆಲಸ ಇದೆ ನೋಡಿ. ಅದರಲ್ಲಿ ಅಷ್ಟೆಲ್ಲ ಕೆಲಸ ಅವ್ರು ಮಾಡಿ ಮುಗಿಸ್ಬಿಟ್ರು, ಸಿಂಪಲಾಗಿ ಮುಗಿಸ್ಬಿಟ್ರು ರೀ. ಮೋಸ ಹತ್ರ ಬಂದು ಮಾತಾಡ್ತಾರೆ, ಏನಾಯ್ತು ಇವು ಯಾಕೆ ಹೇಳ್ತಿದ್ದಾರೆ, ಎಲ್ಲ ಕಡೆ ಮಿಡತೆ, ಏನು ಹೇಳ್ತಾರೆ, ರೋಡೇ ಕಾಣ್ತಾ ಇಲ್ಲ. ವಾರ ಪೂರ್ತಿ ನಮ್ಮ ಕಥೆನೇ ಮುಗೋಯ್ತು. ವಾರದ ಜೊತೆ ಮಿಡತೆಗಳ ಜೊತೆ ಆಯಿತು. ವಾರ ಪೂರ್ತಿ ಕತೆ ಇದ್ರ ಜೊತೆ ಆಗೋಯ್ತು. ವಾರದ ಕತೆ ಮಿಡತೆಗಳ ಜೊತೆ ಎಲ್ಲ ಮಾಡ್ಬಿಟ್ಟು ತಿರ್ಗಾ ಬಂದು ಕುತ್ಕೊಂಡ್ಬಿಡ್ತಾರೆ. ತಿರ್ಗಾ ನೆಕ್ಸ್ಟ್ ಏನು ಮಾಡ್ತಾರೆ, ಕಪ್ಪೆಗಳು ಬರ್ಸ್ಬಿಡ್ತಾರೆ. ಬಂದ್ಬಿಟ್ಟು ಅವ್ನ ಎಲ್ಲ ಏನಾಯ್ತು ಮೋಸ, ಹಿಂಗಿದೆಯೋ, ಚೆನ್ನಾಗಿದೆಯೋ,
ಅಯ್ಯೋ ಯಾಕೆ ಕೇಳ್ತಾ ಇದ್ದಾರೆ, ವಾರದ ಕತೆ ಬರೀ ಕಪ್ಪೆಗಳ ಜೊತೆ ಆಗೋಯ್ತಪ್ಪ, ಏನೆಲ್ಲ ಬಂದ್ಬಿಡು. ಹೌದು ಹಂಗೆಲ್ಲ ಆಗೋಯ್ತಾ, ಏನು ಮಾಡಿದೆ ನೀನು, ಏನು ದೇವ್ರೆ ಹಿಂಗೆ ಕೇಳ್ತೀಯ, ನೀವು ಆ ಕೋಲ್ ಕೊಟ್ಟೆ ಅಲ್ಲ, ಆ ಕೋಲ್ ಎತ್ತದೆ ದೇವ್ರೆ, ಎಲ್ಲ ಕಪ್ಪೆಗಳು ನಿಂತು ಹೋಗ್ಲಿ ಅಂದೆ, ನಿಂತು ಹೋಯ್ತಪ್ಪ. ಅದೇ ರೀತಿ ನಿಮ್ಗೆ ವಾಕ್ಯ ಕೊಟ್ಟಿದ್ದಾರೆ. ಭೂಮಿಯ ಮೇಲೆ ಏನನ್ನ ಕಟ್ಟುತ್ತೀರಾ, ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಭೂಮಿಯ ಮೇಲೆ ಏನನ್ನ ಬಿಚ್ಚುತ್ತೀರಾ, ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ಯಾವ್ದು ಕಟ್ತಾ ಇದ್ದೀರಾ, ಸಾಲ ಕಟ್ತಾ ಇದ್ದೀರಾ, ಯಾವ್ದು ಕಟ್ತಾ ಇದ್ದೀರಾ? ಯಾವ್ದೋ ಹುಡುಗ ಕೇಳಿದಂತೆ, ನೀನು ಏನು ಕಟ್ಲಿ, ತಾಜ್ ಮಹಲ್ ಕಟ್ಲಾ, ಚಾರ್ಮಿನಾರ್ ಕಟ್ಲಾ, ಕುತುಬ್ ಮಿನಾರ್ ಕಟ್ಲಾ, ಮುಚ್ಕೊಂಡು ಹೋಗಿ ಸಾಲ ಕಟ್ಟೋದ್ಲಂತ ಅವಳು. ಮುಚ್ಕೊಂಡೋಗಿ ಅದು ನಂದು ಕಟ್ಟೋದಿರೋದು, ನಂದು ಕಟ್ಟಿದ್ಮೇಲೆ ಆಮೇಲೆ ಸಾಲ ಕಟ್ಟಿದ್ಮೇಲೆ ನಿಂದು ಗೋರಿ ಕಟ್ಕೊಂಡ್ಬಿಟ್ಲಂತ ಹೇಳು. ಸುಮ್ಮನೆ ನಾವು ಉಡಾಫೆ ಮಾತಾಡ್ತೀವಿ, ನಿನಗೇನು ಕೊಡಲಿ ಪ್ರಿಯ, ನಿನಗೇನು ಕೊಡಲಿ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಡಾರ್ಲಿ, ಹಂಗೆಲ್ಲ ಹೇಳ್ತೀವಿ. ನಿನಗೆ ಹೋಗಿ ಏನು ಬೇಕಾ ಮಾಡ್ತೀವಿ ಅಂತೀವಿ. 1-2 ತಿಂಗಳಾದ್ಮೇಲೆ ಉಸಿರೇ ಇರೋದಿಲ್ಲ. ಆಮೇಲೆ ಲವ್ ಫೇಲ್ ಆಗೋಯ್ತು. ಮೊದಲೆಲ್ಲ ಒಂದು ಹುಡುಗ ಹುಡುಗಿನ ಲವ್ ಮಾಡೋಕ್ಕೆ ತುಂಬ ಯೋಚನೆ ಮಾಡು. ಇವಾಗ ಹಂಗಿಲ್ಲ, ಈ ಕಡೆ ಲವ್ ಮಾಡ್ತಿರತ್ತ, ಆ ಕಡೆ ಲವ್ ಮಾಡ್ತಿರತ್ತೆ ಹುಡುಗಿಯರು. ಅವ್ರು ಗಮನ ಕೇಳ್ತಾರೆ, ಪಾಶ ಒಂದು ಹುಡುಗಿ ನನಗೆ ಮೆಚ್ಚುಗೆ ಆಗಿದೆ, ಇನ್ನೊಂದು ಹುಡುಗಿ ಪ್ರಪೋಸ್ ಮಾಡ್ತಾರೆ, ಎರಡನ್ನೂ ಆಗಲ್ಲ ನಾನು ಅಂತ ಕೇಳ್ತಾನೆ. ಆ ರೀತಿ ಇದು ಜೆನ್ಸಿ ಜನ್ರೇಷನ್ ಬಂದ್ಬಿಡೈತಿ ಇವತ್ತು. ಇವಾಗೆಲ್ಲ ಬರೀ ಹುಚ್ಚು. ಏನಾಯ್ತು, ಅಯ್ಯೋ ಆ ಮಗು ಹುಟ್ಟಬೇಕಾದ್ರೆ ಎಷ್ಟು ವಯಸ್ಸು ನಿನಗೆ, 3, 4, 10 ವಯಸ್ಸವರೆಗೂ ವಯಸ್ಸೆಷ್ಟು 20 ಆಗಿದ ತಕ್ಷಣ ಮಾರ್ಕ್ಸ್ ಎಷ್ಟು ಅಂತಾರೆ. 10 ಆಗೋವರೆಗೂ ವಯಸ್ಸೆಷ್ಟು, 20 ಆಗಿದ ತಕ್ಷಣ ಮಾರ್ಕ್ಸ್ ಎಷ್ಟು, 30 ಆಗಿದ ತಕ್ಷಣ ಸಂಬಳ ಎಷ್ಟು ಅಂತಾರೆ, 40 ಆಗಿದ ತಕ್ಷಣ ಮಕ್ಕಳು ಎಷ್ಟು ಅಂತಾರೆ, 50 ಆಗಿದ ತಕ್ಷಣ ಶುಗರ್ BP ಎಷ್ಟು ಅಂತಾರೆ, 60 ಆಗಿದ ತಕ್ಷಣ ಮೊಮ್ಮಕ್ಕಳು ಎಷ್ಟು ಅಂತಾರೆ, 70 ಆಗಿದ ತಕ್ಷಣ ಮತ್ತೆ ವಯಸ್ಸೆಷ್ಟು ನೀವು ಇವಾಗ? ಏನಿಲ್ಲ ಸರ್, ಇವಾಗ ಶುಗರೆಲ್ಲ ಆಗಿದೆ, 85 ಆಗ್ಬಿಡ್ತು. ಜೀವನ ಅನ್ನೋದು ಲೋಕದ ಕಾರ್ಯಗಳಿಗೆ ಹೊರಡ್ಬಿಟ್ರು ಮಕ್ಕಳು, ದೇವ್ರ ಕಾರ್ಯಕ್ಕೆ ಬಿಟ್ಬಿಟ್ರು. ಅದಕ್ಕೆ ದೇವ್ರು ಇವತ್ತು ಮತ್ತೆ ನಿಮ್ಮನ್ನ ಪುನಃ ತಿರುಗಿರಿ ಅಂತಾರೆ. ಏನು ತಿರುಗಬೇಕು? ನಾ ಇದ್ದಂಗೆ ಇರೋದಲ್ಲ ಕುಮಾರ್ ಅವರೇ, ಕಾಂತ್ ಅವರೇ, ಇದ್ದಂಗೆ ಇರೋದಲ್ಲ, ನಾ ಪುನಃ ತಿರುಗಬೇಕಂದ್ರೆ ಯು ಆರ್ ಟು ಬಿಕಮ್ ಎ ನ್ಯೂ ಜನರೇಷನ್, ಎ ರಾಯಲ್ ಪ್ರೀಸ್ಟ್ಹುಡ್, ಎ ಹೋಲಿ ನೇಷನ್, ಎ ಕಾನ್ಸಂಕ್ರೇಟೆಡ್ ಪೀಪಲ್ ಆಫ್ ಗಾಡ್. ದೇವರಿಗೆ ಪ್ರತ್ಯೇಕಿಸಲ್ಪಟ್ಟ ಜನಾಂಗ, ರಾಯಭಾರಿಗಳಾಗಿ, ರಾಜರಿಗ ಯಾಜಕರಾಗಿ ನೀವು ಕರೆಯಲ್ಪಟ್ಟಿದ್ದೀರಾ. ಅದಕ್ಕೆ ಇಷ್ಟೊತ್ತು ನಿಂತ್ಕೊಂಡು ನಿಮ್ಮ ಹತ್ರ ಯಾಕೆ ಮಾತಾಡ್ತೀನಿ, ನೀವು ಆ ಥರ ಘನವಾಗಿ ಹಾಕ್ಬೇಕು. ಅಯ್ಯೋ ತುಂಬ ಕಷ್ಟ ಬರ್ತಾರೆ, ನಿಮಗೆ ಗೊತ್ತಿಲ್ಲ ಬರ್ತಾರೆ ಆ ಕಷ್ಟ. ನನಗೆ ಹೇಳ್ತಾರೆ, ನಿಮ್ಗೆ ಆ ಕಷ್ಟ ಗೊತ್ತಿಲ್ಲ ಬರ್ತಾರೆ. ನನ್ನ ಕಷ್ಟ ನಿಮ್ಗೆ ಹೇಳ್ಬಿಟ್ರೆ ನೀವು ಓಡೋಗ್ಬಿಡ್ತೀರಾ. ಆ ಥರ ಕಷ್ಟ ಬಂದಿದೆ ನಮಗೆ. ಎಲ್ಲ ಥರ ಆ್ಯಂಗಲಲ್ಲಿ ನಾನು ಕರ್ಕೊಂಡು ಹೋಗ್ಬಿಟ್ರು ದೇವರು. ಅದಕ್ಕೆ ಇಷ್ಟು ವೆದರ್ಗಳಲ್ಲಿ ಕೂಡ ನಾನು ಕಂಪ್ಲೀಟಾಗಿ ಯಾಕೆ ಇಷ್ಟು ಕ್ಲೀನಾಗಿ ಕಾಂಪನ್ಸೇಟ್ ಆಗಿ ಇದಕ್ಕೆ ಫ್ಲೆಕ್ಸಿಬಲ್ ಆಗಿ ಬಂದೆ ಅಂದರೆ, ಎಲ್ಲವನ್ನ ದಾಟ್ಕೊಂಡು ಬರುವಂಥ ಪ್ರೀತಿ ನನ್ನ ಒತ್ತಾಯ ಮಾಡ್ತು. ಅಪೋಸ್ಟಲ್ ಪಾಲ್ ಸೇಸ್, ದ ಲವ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಆಲ್ವೇಸ್ ಕನ್ಸ್ಟ್ರೈನ್ಸ್ ಮೀ. ನನ್ನನ್ನು ಒತ್ತಾಯ ಮಾಡತ್ತ ಪ್ರೀತಿ, ದೇವರು ಮಾಡಿದ ತ್ಯಾಗ ರೀ, ಅವ್ರು ಮಾಡಿದ ಕರುಣೆಗೆ ಅವ್ರು ನಿಮ್ಗಾಗಿ ಎಲ್ಲ ಆಶೀರ್ವಾದ ಮಾಡ್ತಾರೆ. ವರ್ಗಾವಣೆ ಅಂದ್ರೇನು? ನಿಮಗಾಗಿ ಎಷ್ಟೋ ಆಸ್ತಿಗಳಿದೆ, ಇದುವರೆಗೂ ನೀವು ಕೇಳಿಲ್ಲ. ಭೂಮಿಯ ಮೇಲೆ ಏನೇನ ಬಿಚ್ಚುತ್ತೀರಾ, ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ. ವಿಷನ್ ತೋರಿಸ್ತಾರೆ. ದೊಡ್ಡ ಅರಮನೆ ಫುಲ್ ಪೇಪರ್ಗಳು, ಎಲ್ಲ ರೋಲ್ ಪೇಪರ್ಗಳು, ಅರಮನೆ ಪೇಪರ್ಗಳು, ಆಸ್ತಿಗಳು, ಅಷ್ಟು ವಜ್ರಗಳು, ವೈಡೂರಿಗಳು. ನನಗೆ ದೇವರು ಏನಪ್ಪ ಇದೆಲ್ಲ ಬಂದು ಏನಾಗಿದೆ, ಫುಲ್ಲು ಗೆಜ್ಜೆ ಹಿಡಿದು ಬಿಟ್ಟು ಕುತ್ಕೊಂಡ್ಬಿಟ್ಟಿದೆ. ಆಗ ದೇವರು ಹೇಳ್ತಾರೆ, ನಾನು ಸಭೆಗೆ ನಾನು ಬಿಡುಗಡೆ ಕೊಟ್ಟಿದ್ದೀನಿ, ನಮ್ಮ ಸಭೆಗೆ ಸಂಬಂಧಪಟ್ಟ ಎಲ್ಲ ಮಕ್ಕಳ ಆಸ್ತಿ ಇಲ್ಲಿದೆ, ಅವ್ರಿನ್ನೂ ಬಿಡುಗಡೆ ಮಾಡಿಲ್ಲ, ಅದನ್ನ ಬಿಡುಗಡೆ ಮಾಡಬೇಕು. ನಾನು ಹೇಳ್ತೇನೆ, ಪ್ರಿಯ ಮಕ್ಕಳೇ, ಇವತ್ತು ನಿಮ್ಮ ಅಪ್ಪನ್ ಗೊತ್ತು, ನಿಮ್ಮ ತಾತ ಯಾರಂತ ಗೊತ್ತು, ನಿಮ್ಮ ಮುತ್ತಾತ ಯಾರು ನಿಮ್ಗೆ ಗೊತ್ತಾ? ನಿಮ್ಗೆ ಇಲ್ಲ. ನಿಮ್ಮ ಮುತ್ತಾತ ಅಪ್ಪನ್ ಗೊತ್ತದು. ಅಲ್ಲಿಂದ ಯಾವ್ದು ಆಸ್ತಿ ನಿನಗೆ ಬರಬೇಕು, ಅದು ಬರಕ್ಕೆ ಆಡ್ತಾರಲ್ಲೇ ಆಸ್ತಿ ಬರುತ್ತೆ. 4 ಜನರೇಷನ್ 6 ಜನರೇಷನ್ ಇಂದ ಬರ್ದೇ ಇರೋ ಆಸ್ತಿ ಪಾಸ್ತಿಗಳನ್ನ ದೇವರು ನಿಮಗೆ ಅದಕ್ಕೆ ಹೇಳ್ತಾರೆ, ಬಡ್ಡಿ ಬಾಚಿಗಳಿಂದ ವೃದ್ಧಿಯಾದ ಆಸ್ತಿಯನ್ನ ಬಡವರಿಗೆ ದಯೆ ತೋರಿಸಿದ ನೀತಿವಂತನಿಗೆ ದೇವರು ಟ್ರಾನ್ಸ್ಫರ್, ವರ್ಗಾವಣೆ ಮಾಡ್ತಾರೆ. ಆಗ ವರ್ಗಾವಣೆ ಆಗ್ಬೇಕಂದ್ರೆ ನೀವು ಭೂಮಿ ಮೇಲೆ ಏನ್ ಮಾಡ್ಬೇಕು? ಯಶಸ್ವಿನಿಯವರೇ, ಯು ಟು ಲೂಸ್ ಇಟ್. ವಾಟ್ ಎವರ್ ಯು ಲೂಸ್ ಆನ್ ದ ಅರ್ತ್ ವಿಲ್ ಬಿ ಲೂಸನ್ ಇನ್ ದ ಹೆವೆನ್. ಸೊ ವಾಟ್ ಇಸ್ ದ ಲೂಸ್ ಅಂಡ್ ಲೂಸನ್? ಭೂಲೋಕದಲ್ಲಿ ಏನು ಬಿಚ್ಚುತ್ತೀರಾ, ಪರಲೋಕದಲ್ಲಿ ಬಿಚ್ಚಲ್ಪಡತ್ತೆ. ಅಂದ್ರೆ ರಕ್ತ ಅಲ್ಲಿದೆ, ಆಕ್ಟಿವೇಶನ್ ಆಗೋದು ಇಲ್ಲಿದೆ. ಆಗ ಭೂಮಿ ಮತ್ತು ಪರಲೋಕ ಎರಡು ಇಂಟರ್ ಕನೆಕ್ಟ್ ಇದೆ. ಯಾವಾಗ ಇಂಟರ್ ಕನೆಕ್ಟ್ ಆಗುತ್ತಂದ್ರೆ, ವೆನ್ ದ ಕವೆನೆಂಟ್ ಕಮ್ಸ್, ವೆನ್ ದ ಗ್ಲೋರಿ ಕಮ್ಸ್, ವೆನ್ ದ ಒಡಂಬಡಿಕೆ ಯಾವಾಗ ಒಳಗೆ ಬರುತ್ತೆ, ಒಡಂಬಡಿಕೆ ಒಳಗೆ ಬಂದ ತಕ್ಷಣ ನೀನು
ಮತ್ತೆ ದೇವರು ಒಂದಾಗ್ತೀರಾ. ಪರಲೋಕ ನಿನ್ನ ಕೈಗೆ ಬರುತ್ತೆ, ಭೂಮಿ ಕೈಗೆ ಹೋಗುತ್ತೆ. ಈ ಭೂಮಿ ಮೇಲೆ ಏನು ಕಟ್ತೀರಾ ಅದೆಲ್ಲ ಕೆಲಸ ಆಗತ್ತೆ, ಆಮೆನ್. ಹಲ್ಲೆಲೂಯಾ. ಆಶೀರ್ವಾದ ಆಗತ್ತೆ. ಅದಕ್ಕೆ ದೇವರು ಹೇಳ್ತಾರೆ ಬಿಚ್ಚಬೇಕು. ಇಂದಿನಿಂದ ಯೇಸು ನಾಮದಲ್ಲಿ ಶಾಪಗಳು ಬಿಚ್ಚಲ್ಪಡ್ಲಿ, ಆಮೆನ್. ನೋವುಗಳು ಬಿಚ್ಚಲ್ಪಡ್ಲಿ, ಆಮೆನ್. ಕಣ್ಣೀರುಗಳು ಬಿಚ್ಚಲ್ಪಡ್ಲಿ, ಆಮೆನ್. ಅಂಧಕಾರಗಳು ಬಿಚ್ಚಲ್ಪಡ್ಲಿ. ಆಮೆನ್. ಇದೆಲ್ಲ ಸ್ಪಿರಿಚುವಲ್ ಅಥಾರಿಟಿ ಅಂತ ಹೇಳ್ತಾರೆ. ಅಂಧಕಾರದ ಆತ್ಮೀಯ ಲೋಕದಲ್ಲಿ ನಡೆಯತಕ್ಕಂಥ ಚಲಾವಣೆಗಳು. ಅದಕ್ಕೆ ದಾವೀದಗೆ ಚೆನ್ನಾಗಿ ಗೊತ್ತಾಯಿತು. ಅದಕ್ಕೆ ಅವನು ಹೇಳ್ತಾನೆ, ನನಗೆ ಸಹಾಯ ಬರುವ, ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ. ನನಗೆ ಸಹಾಯ ಪಡುವ ಶಿಕಾರಿಪುರದ ಕೆನರಾ ಬ್ಯಾಂಕ್ಗಳ ಕಡೆಗೆ ಕಣ್ಣೆತ್ತುತ್ತೀನಿ. ಪರ್ವತಗಳ ನನಗೆ ಸಹಾಯ ಪಡುವ ಬಿಜಿಪುರದ ಸಿಂಡಿಕೇಟ್ ಬ್ಯಾಂಕ್ ಕಡೆ ಕಣ್ಣೆತ್ತುತ್ತೀನಿ. ಇಲ್ಲಪ್ಪ, ಅವನ ಹತ್ರ ಎಲ್ಲ ಹೇಳಿದಾನ? ಇಲ್ಲ. ಅವನು ಏನಕ್ಕೆ ಸಹಾಯ ಬೇಕು? ಅವನು ಆಲ್ರೆಡಿ ರಾಜ ಅಲ್ಲ ರೀ. ಈಸ್ ಆಲ್ರೆಡಿ ಕಿಂಗ್. ವೈ ನೀಡ್ ದಟ್ ನೀಡ್ಸ್? ಈಸ್ ಇನ್ ದ ಪ್ಯಾಲೇಸ್. ಅರಮನೆಯಲ್ಲಿದ್ದಾನೆ, ಬೇಕಾದಂಗಿದೆ, ದಂಡೆಯಾಗಿದೆ, ಎಲ್ಲ ಒಡವೆ ವಸ್ತು ಬೆಳ್ಳಿ ಬಂಗಾರ ಎಲ್ಲ ಇದೆ. ಆದರೂ ಹೇಳ್ತಾನೆ, ದಿಸ್ ಇಸ್ ನಾಟ್ ಪರ್ಮನೆಂಟ್. ನಾನು ಹೋಗೋದು ಆ ಮನೆಗೆ. ಆಮೆನ್. ನನಗೆ ನಾನು ಪ್ರತಿದಿನ ನನ್ನ ಸಹಾಯಕ್ಕೆ ನನ್ನ ತಂದೆ ಮನೆ ಹತ್ರ ನೋಡ್ತಾನೆ. ಸ್ತೋತ್ರ. ಆಮೆನ್. ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು? ಕಣ್ಣು ಎತ್ತಬೇಕು. ಅಪ್ಪ ನಿನ್ನ ಕಡೆ ಕಣ್ಣು ಎತ್ತಿದ್ದೀನಪ್ಪ. ರಾತ್ರಿ ಮಲಗಬೇಕಾದ್ರೆ ಏನು ಹೇಳಬೇಕು? ಗೀತಮ್ಮ ಅವರೇ, ಶಿವಣ್ಣ ಅವ್ರು ಏನು ಹೇಳಬೇಕು? ಶೋಭಾ ಅವರೇ, ಅಪ್ಪ ನಾನು ಮಲಗ್ತೀನಪ್ಪ. ಆದರೆ ನೀನು ಮಲಗಲ್ಲಪ್ಪ. ಇಸ್ರಾಯಲ್ನ ಕಾಯೋ ದೇವರು ತೂಕಡಿಸೋದಿಲ್ಲ, ನಿದ್ರಿಸೋದಿಲ್ಲ. ನಾನು ಆರಾಮಾಗಿ ಮಲಗ್ತೀನಪ್ಪ. ನೀ ಮಲಗೋದಿಲ್ಲಪ್ಪ, ನಂಗೆ ಗೊತ್ತಪ್ಪ. ಅದನ್ನು ಎದ್ದಿಟ್ಕೊಂಡೆ ನನಗೋಸ್ಕರ ನಾಳೆ ಬೆಳಿಗ್ಗೆಗೆ ಎಲ್ಲ ಪ್ಲ್ಯಾನ್ಗಳನ್ನ ರೆಡಿ ಮಾಡ್ತಿದ್ದೆ ಅಂತ ನನಗೆ ಗೊತ್ತಪ್ಪ. ನಾನು ನಿಶ್ಚಿಂತೆಯಾಗಿ ಮಲಗ್ತೀನಪ್ಪ ಅಂತೇಳಿ ಅವ್ರ ಪಾದಲ್ಲಿ ಮಲಗಬೇಕು. ಅಯ್ಯೋ ಮಲಗ್ತೀನಪ್ಪ, ಯಾವ ಬರ್ತದೋ ಗೊತ್ತಿಲ್ಲ, ಯಾವ ಪಿಶಾಚಿ ಬರ್ತದೋ ಗೊತ್ತಿಲ್ಲ. ಬಾಧೆ ನಿನ್ನ ಗೂಡಾರಕ್ಕೆ ಬರೋದಿಲ್ಲ. ನಿನ್ನ ಮಗ್ಗಲೇ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು ನಿನಗೆ. ಹಾ, ದುಬೈಗೆಲ್ಲ ಹೋದ್ರೆ ಒಳಗಡೆ ಹೋಗಿದ್ದಾನೆ ಪಿತಾತ್ವತ ಎಲ್ಲ ಏನಿಲ್ಲ. ಅಲ್ಲಿ ಹೋಗಿದ್ದ ಬಾರು, ಹೋಗಿದ್ದು ದೊಡ್ಡ ಬಾರಲ್ಲಿ ಯಾವ ಬಾಟ್ಲು ಬ್ರದರ್, ಇದು ಜರ್ಮನಿದು, ಇದು ಸ್ವಿಟ್ಜರ್ಲ್ಯಾಂಡ್ದು, ಇದು ಬಂದು ಅಮೇರಿಕಾದು, ಇದು ಬಂದು ಪೋಲ್ಯಾಂಡ್ದು. ಇದು ಬಾಟ್ಲು ಎಷ್ಟು ಗೊತ್ತಾ? 1,12,000 ಬಾಟ್ಲು. ಇದೆಲ್ಲ ಕುಡಿತೀಯನಪ್ಪ ಅಂತಂದೆ. ಹೇಳಿದೆ, ಕುಡುಕರು ದೇವ್ರ ರಾಜ್ಯಕ್ಕೆ ಹೋಗಲ್ಲ. ನೀನು ನನ್ನ ಮಗ ಕುಡುಕ್ ಬಡ್ಡಿ, ನನ್ನ ಮಗ ನಿನಗೋಗಿ ಇದೇನಕ್ಕೆ ಬಂತು, ಇದೆಲ್ಲ ಯಾಕೆ ಕುಡಿತೀಯ? ನೋಡಿ, ನಮ್ಗೆ ಅಡ್ವೈಸ್ ಕೊಡೋಕ್ಕೆ ಬರಬೇಡಿ, ನಿಮ್ಮ ಪ್ರೇಯರ್ ಮಾಡೋಕ್ಕೆ ಪ್ರೇಯರ್ ಮಾಡಿ. ಶಿಲ್ವೆ ಎಲ್ಲೈತೆ? ಶಿಲ್ವೆ ಇಲ್ಲ, ಶಿಲ್ವೆ ಎಲ್ಲೂ ಇಲ್ಲ. ಬಚಿಲ್ವೆಲ್ಲ ಹಾಕ್ಬಿಟ್ಟವನಿಗೆ ಅನ್ನೋದನ್ನು ಮುಂದ್ಗಡೆ ಬಾಟ್ಲುಗಳು ಇಟ್ಬಿಟ್ಟವ್ರೆ. ಕೊನೆಗೆ ಪ್ರೇಯರ್ ಮಾಡದೆ ಬಂದ್ಬಿಟ್ಟೆ. ಇಂಥದ್ದು ಪ್ರೇಯರ್ಲ್ಲ ಮಾಡೋಕ್ಕಲ್ಲ, ಹೋಗ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ದುಬೈಯಲ್ಲಿ. 4 ವರ್ಷ ಆದಮೇಲೆ ನಿಮಾನ್ಸ್ ಹಾಸ್ಪಿಟ್ಲಿಗೆ ಪ್ರೇಯರ್ಗೆ ಹೋಗಿದ್ದೀನಿ. ಹೋದರೆ ಇವ್ರ ಹೆಂಡ್ತಿ ನನ್ನ ಕಣ್ಣಿಡಿದು ಕರೆದು ಬಂದ್ಬಿಟ್ಟು ಕರೀದ್ರು. ಸರ್ ಬ್ರದರ್ ನೀವಿಲ್ಲಿ ಬಂದಿದ್ದೀರಾ? ನೀವು ಯಾಕೆ ಇಲ್ಲಿದ್ದೀರಾ? ಅಲ್ಲ, ನಮ್ಮ ಹಸ್ಬೆಂಡ್ ಅಡ್ಮಿಟ್ ಆಗಿದ್ದಾರೆ. ಏನಾಯಿತು? ಲಿವರ್ ಇನ್ಫೆಕ್ಷನ್ ಆಗಿದೆ ಬ್ರದರ್. ಯಾಕಮ್ಮ? ಸ್ವಿಟ್ಜರ್ಲ್ಯಾಂಡ್ಗೆ ಹೋಯ್ತಾ? ಇಲ್ಲ ಪೋಲ್ಯಾಂಡ್ಗೆ ಹೋಯ್ತಾ? ಯಾವ ಪೋಲ್ಯಾಂಡ್ ಹೋಯ್ತಮ್ಮ ನೀರದು? ಪೋಲ್ಯಾಂಡು, ಹಾಲ್ಯಾಂಡು, ಸ್ವಿಟ್ಜರ್ಲ್ಯಾಂಡೆಲ್ಲ ಕುಡ್ದು ಅಲ್ಲ ನಿನ್ನ ಗಂಡ. ಈಗ ದೇವರು ಡಾಕ್ಟ್ರು ಅವರು ಒಂದು ಚಿಕಿತ್ಸೆ ಮಾಡಿ ಅವರೊಂದು ಹಾಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಾರಮ್ಮ, ಕರ್ಕೊಂಡು ಹೋಗೋ ಅಂತ ಅಂದೆ. ಇವತ್ತು ನೋಡಿ, ತರಕಾರಿ ಎಲ್ಲ ರೋಡಲ್ಲಿ ಇಕ್ಕಿದ್ದಾರೆ, ರಮ್ ಬಾಟ್ಲೆಲ್ಲ AC ರೂಮಲ್ಲಿ ಇಕ್ಕವ್ರೆ. ಅದಕ್ಕೆ ಲೈಟ್ಗಳು ಬೇರೆ, ಗಚ್ಗಿಚ ಲೈಟ್ಗಳು. ಮೊದಲು ಬ್ರಾಂತಿ ಅಂಗಡಿ, ವಿಸ್ಕಿ ಅಂಗಡಿಗೆ ಹೋದರೆ ಫುಲ್ಲು ಕತ್ತೆ ಇತ್ತು ಅಶೋಕ್ ಅವರೇ, ಫುಲ್ಲು ಕತ್ತೆ ಇತ್ತು. ಇವಾಗ ಬ್ರಾಂತಿ ಅಂಗಡಿ, ವಿಸ್ಕಿ ಅಂಗಡಿಗೆಲ್ಲ ಹೋದರೆ ಒಂಥರ ಶೋರೂಮ್ ಹೋದಂಗೆ. ಇವಾಗ ಲಾಂಬೋರ್ಗಿನಿ ಪರ್ಚೇಸ್ ಮಾಡೋಂಗೆ. ಅದಕ್ಕೊಂದು ಹುಡುಗಿ ಬೇರೆ, ವೆಲ್ಕಮ್ ಸರ್ ಒಳಗೆ ಅಂತ. ಹೆಣ್ಣು ಮಕ್ಕಳೇ ಬರ್ತಾರೆ ಬ್ಯಾಗ್ ಹಿಡ್ಕೊಂಡು. ಸುಮ್ಮನೆ ಒಂದೊಂದು ಬಾಟ್ಲು ತೊಗೊಂಡೋಗಲ್ಲ. ಸೋಪಿಯವರೇ, ಒಬ್ಬರು ಒಂದೊಂದು ಕ್ರೇಟ್ ತೊಗೊಂಡೋಗೋದು, ಬಾಕ್ಸ್ ತೊಗೊಂಡೋಗ್ತಾರೆ. ಅವನಿಗೆ ಅವತ್ತು ಸೇಲ್ ಆಗೋದು ಎಷ್ಟೋ ಕೋಟಿ ಅವತ್ತು ಸೇಲ್ ಆಗೋದು. ಇಷ್ಟೆಲ್ಲ ಕುಡಿದ್ಬಿಟ್ಟು 1-2-3 ತಿಂಗಳಾದಮೇಲೆ ಮನೋಜ್ ಗೊತ್ತು, ಕಂಕನಾಡಿ ಆಸ್ಪತ್ರೆ ಮಲಗಿರ್ತಾರೆ, ಅಲ್ಲಿ ಅಡ್ಮಿಟ್ ಆಗ್ಬಿಡ್ತಾರೆ. ಕುಡಿಯೋದು, ತಿನ್ನೋದು, ಇವು ದೇವರ ರಾಜ್ಯ ಅಲ್ಲ ಮಕ್ಕಳೇ. ಪರಲೋಕ ರಾಜ್ಯ ಹುಡುಕೋದು ದೇವರ ರಾಜ್ಯ. ನಿಮಗೆಲ್ಲ ಕೊಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ, ಆಸ್ತಿಗಳನ್ನ ನಿಮ್ಗೆ ರವಾನೆ ಮಾಡ್ತಾರೆ. ಭಯಪಡಬೇಡಿ. ಅಪ್ಪ ನಿಮ್ಮ ಕೈಯಲ್ಲಿ ಕೊಡಬೇಕಾದ್ರೆ ನೀವು ಪರಿಶುದ್ಧರಾಗಿ ಬನ್ನಿ. ಅವ್ರಿಗೆ ಮಾತಿಗೆ ವಿಧೇಯತೆ ಆಗಿ ಆ ರಕ್ತಕ್ಕೆ ಬಾಗಿ ನೀವು, ದೇವರೇ ಈ ರಕ್ತ ನಾನು ನಂಬಿಸ್ತೇನಪ್ಪ, ಈ ರಕ್ತ ನಂಬ್ತೀನಿ. ಈ ಪಸ್ಕ ಹಬ್ಬದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದು ಈ ಪಸ್ಕ ಹಬ್ಬದಲ್ಲಿ ನಿನ್ನ ಘನಪಡಿಸ್ತೇನೆ, ನನಗೋಸ್ಕರ ಈ ಶಿಲುಬೆ ಮೇಲೆ ನೀವು ಮಾಡೋದಿದೆಯಾ ಅಂತೇಳಿ ಅರ್ಪಣೆ ಮಾಡಿ ನೋಡಿ. ಖಂಡಿತ ದೇವರು ನಿಮ್ಮ ಕೈಗಳನ್ನು ಅವ್ರ ಆಶೀರ್ವಾದ ಮಾಡೋಕ್ಕೆ ಹೋಗ್ತಾರೆ.